ಹಾಗೆ ಇವತ್ತಿಗೆ ನಮ್ಮ ಅಪರ್ಣಾ ಮ್ಯಾಮ್ ಇಲ್ಲ, ಒಂದಷ್ಟು ವಿಚಾರಗಳಲ್ಲಿ ಅವರನ್ನ ರೆಪ್ರೆಸೆಂಟ್ ಮಾಡ್ತಾ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿರುವಂತಹ ನಾಗರಾಜ್ ಸರ್. ಅವಳನ್ನು ನಾನು ಉತ್ಸವ ಮೂರ್ತಿ ಅಂತ ಕರೀತಾ ಇದ್ದೆ ಅಪರ್ಣೆಯನ್ನು. ಅವತ್ತೇ ಒಂದು ಪದ್ಯ ಬರೆದಿದ್ದೆ, ದುಃಖ ಅನ್ನೋದು ಒಳ ಉಡುಪಿನ ಹಾಗೆ, ಸುಖ ಅನ್ನೋದು ಏನು ಗೊತ್ತಾ, ಅದು ಬದುಕು ಮೂರಾ ಬಟ್ಟೆ ಆದರೂ ಸರಿನೇನೆ, ಹೊರಗಿರೋ ಉಡುಪನ್ನು ಕಳಚದೇ ಇರೋ ಹಾಗೆ ಮಾಡು ಅಂತ ಒಂದು ಪ್ರಾರ್ಥನೆ. ಅಂದರೆ ನನ್ನ ಒಳಗಿನ ದುಃಖವನ್ನು ನಾನು ತೋರ್ಪಡಿಸೋದಿಲ್ಲ. ಪಕ್ಕ ಪವಡಿಸುವ ಮೈಯಲ್ಲಿ ಕೂಳ ರಕ್ಕಸರು ಹೊಕ್ಕು ಕುಳಿತಿದ್ದಾರೆ, ಬಿಡ್ರೋ ಅವಳನ್ನ ಬಿಡ್ರೋ ಅಂದರೆ ನಾನು ಈ ಮೈಯೊಳಗೇ ಸಾಯ ಬಂದಿದ್ದೆಂದು ಹೇಳುತ್ತಾರೆ. ನಿಮಗಿದು ಗೊತ್ತಿದೆಯೋ ಇಲ್ವೋ, ಹ್ಯೂಮನ್ಸ್ ಆರ್ ಬೀಂಗ್ ಪ್ರಿಡಿಕ್ಟೆಡ್ ಆಸ್ ಏಲಿಯನ್ಸ್ ಹೂ ವಿಸಿಟೆಡ್ ಅರ್ತ್. ಏಕೆಂದರೆ ನಾವು ಈ ಜಗತ್ತಿನಲ್ಲಿರುವ ಇತರೆ ಪ್ರಾಣಿಗಳ ಥರ ಇದ್ದೇವೆ. 2 ಕಣ್ಣಿದೆ, 4 ಕಾಲಿದೆ, ಅದೆಲ್ಲ ಇದೆಯೇ ಹೊರತು ಅವುಗಳಿಗಿಂತ ತುಂಬ ವಿಭಿನ್ನವಾಗಿದ್ದೇವೆ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ನಮ್ಮ ನಾಗರಾಜ್ ವಸ್ತಾರೆ ಸರ್ ಇದ್ದಾರೆ. ಲೇಖಕರು, ಬರಹಗಾರರು, ಆ ಒಂದು ಅಪರೂಪದ ವ್ಯಕ್ತಿತ್ವ. ಹಾಗೆ ಇವತ್ತಿಗೆ ನಮ್ಮ ಅಪರ್ಣಾ ಮ್ಯಾಮ್ ಇಲ್ಲ, ಒಂದಷ್ಟು ವಿಚಾರಗಳಲ್ಲಿ ಅವರನ್ನು ರೆಪ್ರೆಸೆಂಟ್ ಮಾಡ್ತಾ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿರುವಂತಹ ನಾಗರಾಜ್ ಸರ್. ಮೊದಲನೇದಾಗಿ ಸರ್, ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಜಸ್ಟ್ ಕ್ಯೂರಿಯಸ್ಗೆ ಬಂದಿದ್ದಕ್ಕೆ. ಹೇಗಿದ್ದೀರಿ? ಆಲ್ ಗುಡ್, ಧನ್ಯವಾದ. ಹೀಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅವಳನ್ನು ನಾನು ಉತ್ಸವ ಮೂರ್ತಿ ಅಂತ ಕರೀತಾ ಇದ್ದೆ ಅಪರ್ಣೆಯನ್ನು. ಯಾವಾಗಲೂ ಎಲ್ಲೋ ಹೋಗಿರೋಳು, ಯಾವಾಗಲೂ ಮನೆಗೆ ಬರೋಳು. ನನ್ನ ಮನೆ ವಾರ್ತೆ ಎಲ್ಲ ಪೂರ್ತಿ ನಾನೇ ನಿಭಾಯಿಸ್ಕೊಂಡಿದ್ದೆ. ನನ್ನ ಕೆಲಸವೂ ಅಲ್ಲದೇನೆ ಹೀಗೆ ಇದ್ದದ್ದು. ಹಾಗಾಗಿ ನಾನು ಆಚೆ ಹೋಗಿದ್ದೆ ಕಡಿಮೆ. ಆಮೇಲೆ ತಕ್ಕ ಮಟ್ಟಿಗೆ ಬಲು ಖಾಸಗಿಯಾಗಿ ಬದುಕ್ತಾ ಇದ್ದೆ. ಹೌದು. ಒಂದು ನಮ್ಮಿಬ್ಬರ ನಡುವೆ ಏನಿತ್ತು ಅಂದರೆ, ನಾವಿಬ್ಬರು ಒಟ್ಟಿಗೆ ಇರುವಂಥ ಒಂದು ಫೋಟೋ ಕೂಡ ಅವಳು ಎಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹಾಕಬೇಡ ಅಂತ ಹೇಳ್ತಾ ಇದ್ಲು. ಹೌದಾ? ಯಾಕೆ? ಅದು ನಾವುಗಳೇ ಮಾಡ್ಕೊಂಡಿದ್ದಂಥ ಒಂದು ಒಡಂಬಡಿಕೆ ಅಥವಾ ರಿಸ್ಟ್ರಿಕ್ಷನ್, ಇತಿಮಿತಿ ಅಂತ ಅಂದ್ಕೊಳ್ಳೋಣ. ಕೆಲವೊಮ್ಮೆ ಆಗ್ತಾ ಇರೋದು, ಕೆಲವೊಮ್ಮೆ ಟ್ರಾವೆಲ್ನಲ್ಲಿದ್ದಾಗ ನಾನು ಅವಳಿಗೆ ಗೊತ್ತಾಗ್ದಾಗ ಅವಳ ಫೋನಿಂದಲೇ ಹಾಕ್ಬಿಡ್ತಾ ಇದ್ದೆ. ಅದೆಲ್ಲ ನಡೀತಾ ಇತ್ತು. ಒಟ್ಟಿನಲ್ಲಿ ನಾವು ಖಾಸಗಿಯಾಗಿ ಬದುಕಿದ್ದವರು. ನಾನು ಯಾಕೆ ಈ ವಿಷಯ ಹೇಳ್ತಿದ್ದೇನೆ ಅಂದರೆ, ಈಗ ಅವಳು ಇನ್ನೆಲ್ಲೋ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿರೋದ್ರಿಂದ ಅನುಪಸ್ಥಿತಿಯಲ್ಲಿ ನಾನು ಹೀಗೆ ಕ್ಯಾಮೆರಾ ಮೈಕ್ ಎದುರು ಬರುವಂಥ ಒಂದು ಅನಿವಾರ್ಯ ಉಂಟಾಗಿದೆ. ಈ ಬಗೆಯ ಸೌಭಾಗ್ಯ ಯಾವ ಗಂಡನಿಗೂ ಬೇಡ ಅಂತ ನಿನ್ನೆಲ್ಲ ಮೊನ್ನೆಯಲ್ಲೋ ಹೇಳಿದೆ. ಅದು ನಾನು ಮನಸ್ಸಾರೆ ಹೇಳ್ತೇನೆ. ದುಃಖ ಇದೆ, ಇಲ್ಲ ಅಂತಲ್ಲ, ಆದರೆ ನನ್ನೆದುರು ದೊಡ್ಡ ಜವಾಬ್ದಾರಿ ಇದೆ ಅಂತ ಇವಾಗ ಅನಿಸುತ್ತೆ. ಸಮಯ ಮತ್ತು ಕಣ್ಣೀರು ನೋವನ್ನು ಮರೆಸುವಂಥ ಸಾಧನಗಳು ಅಂತ ಒಂದು ಮಾತಿದೆ. ಎಲ್ಲರೂ ಇಡೀ ಪ್ರಪಂಚದಲ್ಲಿ ಒಂದು ಭಾಗ ಕಳ್ಕೊಂಡಿರೋರೇ ಹೆಚ್ಚು. ಅಜ್ಜಿ ಆಗಿರಲಿ, ಸಂಬಂಧಿಕರನ್ನು ಕಳ್ಕೊಂಡು ಅದನ್ನು ಆ ನೋವನ್ನು ಕೆಲವರು ಮರೆತು ಮುಂದಕ್ಕೆ ಹೋಗಿರ್ಬೋದು, ಕಾರ್ಪೆಟ್ ಕೆಳಗೆ ಹಾಕಿರ್ಬೋದು. ನಿಮಗೆ ಜ್ಞಾಪಕ ಇದೆ, ನಾನು ಸರ್ ಈ ಥರ ಶೋಗೆ ಬರಬೇಕು ನೀವು, ಅದಕ್ಕೂ ಮುಂಚೆ ನಾನು ಜ್ಞಾಪಿಸಿದೆ ಕೂಡ ನಿಮಗೆ. ಅಪರ್ಣಾ ಮ್ಯಾಮನ್ನು ನಾನು ಒಂದು 3 ತಿಂಗಳು ಮುಂಚೆಯಿಂದ ನೀವು ಬರಲೇಬೇಕು ಜಸ್ಟ್ ಕ್ಯೂರಿಯಸ್ಗೆ ಅಂದಾಗ ಫಸ್ಟ್ ಟೈಮ್ ಅವರು, ರಶ್ಮಿ ಸ್ವಲ್ಪ ಆರೋಗ್ಯದ, ಇದೇ ಟೋನಲ್ಲಿ ಮಾತಾಡಿದ್ರು, ಸ್ವಲ್ಪ ಆರೋಗ್ಯದ ಒತ್ತಡ ಇದೆ ರಶ್ಮಿ, ನಾನು ಬರ್ತೀನಿ, ಖಂಡಿತ ಮಾಡಿಕೊಡ್ತೀನಿ ಅಂದರು. ಹೀಗೆ ನಾನು ಗೊತ್ತಲ್ಲ, ಬೆಂಬಡದ ಭೂತ ಥರ ಒಂದು ವಾರ ಆದಮೇಲೆ ಕಾಲ್ ಮಾಡ್ತಾಯಿದ್ದೀನಿ, ಕೆಲವು ಸತಿ ಫೋನ್ ತೆಗಿಲಿಲ್ಲ, ಇನ್ನೊಂದು ಸತಿ ಏನೋ ಹಿಪ್ ಏನೋ ಸ್ವಲ್ಪ ಪ್ರಾಬ್ಲಮ್ ಅಂದರು. ಆಮೇಲೆ ನೋಡ್ತೀನಿ ಒಂದಿನ ಈ ನ್ಯೂಸು, ನನಗೆ ಎಷ್ಟು ಗಾಬರಿ, ಎಷ್ಟು ಬೇಜಾರು ಮತ್ತು ಎಷ್ಟು ವಿಚಿತ್ರ ಜೀವನ ಅಂತ ಅನಿಸ್ತು. ಅಂದರೆ ಇಷ್ಟು ವಿಚಾರಗಳಲ್ಲಿ ನಾವು ಕೆಲವು ಸತಿ ಜೀವನ ಎಷ್ಟು ನಶ್ವರ ಅಂತ ನೋಡೋದಾದರೆ, ನೀವು ಅವರನ್ನು ಒಂದು ಪತಿಯಾಗಿ, ಒಂದು ಸಂಗಾತಿಯಾಗಿ ಬಹಳಷ್ಟು ವಿಚಾರಗಳನ್ನು ಆಚೆ ಹೇಳದೇ ಇರೋ ಒಂದಷ್ಟು ವಿಚಾರಗಳನ್ನು ಅವ್ರ ಜೊತೆಗೆ ಅದನ್ನು ಎದುರಿಸ್ತಾ ಬಂದಿದ್ದೀರಾ. ಮೊದಲನೇದಾಗಿ ಅಫ್ಕೋರ್ಸ್ ನೀವು ಆವಾಗಲೇ ಒಂದು ಮಾತು ಹೇಳಿದ್ರಿ, ಪೇನ್ ಇಸ್ ಅನ್ ಅಂಡರ್ ಗಾರ್ಮೆಂಟ್ ಅಥವಾ ಗ್ರೀವ್ ಅನ್ನೋದು, ನೋವು ಅನ್ನೋದು ಒಬ್ಬರನ್ನ ಕಳ್ಕೊಂಡಿರೋದು ಒಳಗಿರಬೇಕಾಗಿರೋವಂಥದ್ದು, ಆಚೆಗಡೆ ಒಂದು ತೋಳು ಬಂದು ಈ ಥರ ತೋರಿಸ್ಕೊಂಡು ಓಡಾಡುವಂಥದ್ದಲ್ಲ ಅಂತ. ಏನೇ ಆದ್ರೂ ಇದೆಲ್ಲವನ್ನು ನಿಭಾಯಿಸ್ತಾ ಸದ್ಯಕ್ಕೆ ಹೌ ಯು ಆ್ಯಕ್ಚುಲಿ ಫೀಲಿಂಗ್, ಹೇಗಿದ್ದೀರಿ? ಹೇಗಿದ್ದೇನೆ ಅಂತ ಹೇಳೋದಕ್ಕಿಂತ ಹೇಗಿಲ್ಲ ಅಂತ ಹೇಳಬಲ್ಲೆ. ಹೇಗಿರಬೇಕೋ ಹಾಗಿಲ್ಲ. ಯಾಕೆಂದರೆ 20 ವರ್ಷಗಳ ಒಂದು ಸಾಂಗತ್ಯ, ಅದು ನಾನು ದಾಂಪತ್ಯ ಅಂತ ಹೇಳೋದಿಲ್ಲ. ನಮ್ಮಿಬ್ಬರ ನಡುವೆ ದೈಹಿಕ ಐಹಿಕದಾಚೆಗಿನ ಒಂದು ಆತ್ಮ ಸಂಗಾತ ಅಂತ, ಆತ್ಮದ ಮಟ್ಟದಲ್ಲಿನ ಒಂದು ಸಾಂಗತ್ಯ ಇತ್ತಲ್ಲ, ಅದಿತ್ತು.
ವಾವ್. ನಾವಿಬ್ಬರು ಹಂಚಿಕೊಳ್ಳದ ವಿಚಾರವೇ ಇಲ್ಲ, ಆಡದ ಮಾತೇ ಇಲ್ಲ ಜಗತ್ತಿನಲ್ಲಿ. ಆಮೇಲೆ ಕನ್ನಡದ ಒಂದು ಸಾಂಸ್ಕೃತಿಕ ಇತಿಹಾಸ ಇದೆಯಲ್ಲ, ಅಂದರೆ ಅವಳು ರೇಡಿಯೋದಲ್ಲಿದ್ಲು, ಟಿ ವಿಯಲ್ಲಿದ್ಲು, ನಾಟಕದಲ್ಲಿದ್ಲು, ವೇದಿಕೆಗಳಲ್ಲಿ ಸದಾ ಮೆರೀತಾ ಇದ್ಲು. ಆಮೇಲೆ ಸಾಹಿತ್ಯದಲ್ಲೂ ಆಸಕ್ತಿ ಇತ್ತು, ಪತ್ರಕರ್ತರ ಮಗಳಾಗಿದ್ದರಿಂದ ಅದೂ ಗೊತ್ತಿತ್ತು. ಸೊ ಅವಳ ಜೊತೆ ಮಾತಾಡೋದು ಅಂತ ಹೇಳಿದ್ರೆ 40 ವರ್ಷಗಳ ಅವಳು ಕನ್ನಡದೊಟ್ಟಿಗಿನ ಒಡನಾಟ ಆಯ್ತಲ್ಲ. ಕನ್ನಡ ಅಂದರೆ ಬರೀ ಭಾಷೆ ಅಂತಲ್ಲ, ಅದೊಂದು ಸಂಸ್ಕೃತಿ, ಅದೊಂದು ಆಹಾರ ಸಂಸ್ಕೃತಿ ಆಗ್ಬೋದು, ನಡೆ ನುಡಿ ಆಚಾರ ವಿಚಾರ ಉಡುಪು ಎಲ್ಲವನ್ನೂ ಒಳಗೊಂಡಂಥ. ಹೌದು. ಆಮೇಲೆ ನೆಲ ಜಲ ಆಕಾಶ ಅವನ್ನೂ ಒಳಗೊಂಡಂಥ ಒಂದು ದೊಡ್ಡ ಛತ್ರಛಾಯೆ ಅಂತ ಹೇಳೋ ಹಾಗಿದ್ರೆ ನಾವು, ಇಫ್ ಯು ಕ್ಯಾನ್ ಪುಟ್ ಆಲ್ ದಟ್ ಕಮ್ಸ್ ಅಂಡರ್ ದಿಸ್ ಸಾಯಿಲ್ ಇದೆಯಲ್ಲ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ತುಂಬ ಮಾತಾಡ್ತಾ ಇದ್ವಿ. ಅದರಲ್ಲೂ ಕನ್ನಡ ನುಡಿಯ ಬಗ್ಗೆ. ಅಂದರೆ ನಾವು ಟ್ರಾವೆಲ್ಗೆ ಹೋದಾಗೆಲ್ಲ 10 ಕಿಲೋಮೀಟ್ರಿಗೂ ಕನ್ನಡ ಬದಲ್ಕೊಂಡು ಹೋಗುತ್ತಲ್ವ. ಅದರ ಧ್ವನಿ ಬದಲುತ್ತೆ, ಬನಿ ಬದಲುತ್ತೆ, ಸೊಗಡು ಬದಲುತ್ತೆ, ಆಕಾಶ ಬದಲುತ್ತೆ, ನೆಲದ ಚರ್ಯೆ ಬದಲುತ್ತೆ, ಸುತ್ತಮುತ್ತಲಿನ ಗಿಡ ಮರಗಳು ಬದಲುತ್ತವೆ. ಆ ಬದಲಾವಣೆ ನಮ್ಮಿಬ್ಬರಲ್ಲಿ ತುಂಬ ಕುತೂಹಲ ಹುಟ್ಟಿಸ್ತಾ ಇತ್ತು. ಎಲ್ಲ ಬಗೆಯ ಕನ್ನಡಗಳಿಗೂ ನಾವು ತೆರೆದುಕೊಂಡಿದ್ವಿ. ದಾರಿ ಹೋಕರು ಸಿಕ್ಕರೆ ಅವ್ರು ಕರೆದು ಮಾತಾಡಿಸ್ತಾ ಇದ್ವಿ, ಏಕೆಂದರೆ ಕೇಳಿಸ್ಕೋಬೇಕು ಅಂತ. ಈ ರೀತಿಯ ಒಡನಾಟ ಇತ್ತು. ಇನ್ನು ಹಿಂಗಿದ್ದವರು ನಾವು ತುಂಬ ಖಾಸಗಿಯಾಗಿ ಬದುಕ್ತಾ ಇದ್ವಿ. ಅಂದರೆ ಒಳಗಿನದನ್ನು ಹೊರಗೆ ಹೇಳ್ಕೊಳ್ದೆ, ಹೊರಗಿನದನ್ನು ಮನೆಯೊಳಕ್ಕೆ ತಂದು ರೋಧಿಸದೆ ಆರ್ಭಟಿಸದೆ, ಅಲ್ಲಿದ್ದಲ್ಲಿ ಇಲ್ಲಿದ್ದಿಲ್ಲಿ ಹೀಗಿದ್ಕೊಂಡವರು. ಇದ್ದಕ್ಕಿದ್ದ ಹಾಗೆ ಒಂದಿನ ಚಿಕ್ಕ ಪಕ್ಕೇನೋ ಒಂದು ಶುರುವಾದದ್ದು ಇಷ್ಟು ದೊಡ್ಡ ಮಾರಣಾಂತಿಕವಾದಂಥ ಸಂಗತಿ ಆಗುತ್ತೆ ಅಂತ ಅವಳಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಇಬ್ಬರ ನಡುವೆ ಒಂದು ಒಡಂಬಡಿಕೆ ಇತ್ತು, ನಿನ್ನ ಆರೋಗ್ಯ ನೀನು ನೋಡ್ಕೋಬೇಕು, ನನ್ನದನ್ನು ನಾನು ನೋಡ್ಕೋತೆ. ಅಲ್ಲಿವರೆಗೆ ಅವಳು ಶಿ ವುಡ್ ಮೀಟ್ ಹರ್ ಡಾಕ್ಟರ್ಸ್ ಆನ್ ಹರ್ ಓನ್ ಆ್ಯಂಡ್ ಐ ವುಡ್ ಮೀಟ್ ಮೈ ಓನ್, ಆ್ಯಂಡ್ ವಿ ಹ್ಯಾಡ್ ಎ ಹ್ಯೂಜ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ದೆ. ಅವಳು ಆಯುರ್ವೇದ ನಂಬೋಳು, ಆಲ್ಟರ್ನೇಟಿವ್ ಮೆಡಿಸಿನ್ ನಂಬೋಳು, ನನಗೆ ಯಾವುದ್ರಲ್ಲೂ ನಂಬಿಕೆ ಇರಲಿಲ್ಲ. ನಂಬೋಲ್ಲ ಅನ್ನೋದಕ್ಕಿಂತ ನಮಗೆ ಆ ಹೊತ್ತಿಗೆ ಆಗಬರ್ಬೇಕಲ್ವ ಅಂಥದ್ದು ಅನ್ನೋ ದೃಷ್ಟಿಯಿಂದ. ಹಾಗಾಗಿ ದೊಡ್ಡದಾಗಿ ಬಂತು. ಅವತ್ತೇ ನಿರ್ಧಾರ ಮಾಡಿದ್ವಿ. ಅವತ್ತೇ ಒಂದು ಪದ್ಯ ಬರೆದಿದ್ದೆ, ದುಃಖ ಅನ್ನೋದು ಒಳ ಉಡುಪಿನ ಹಾಗೆ, ಸುಖ ಅನ್ನೋದೇನು ಗೊತ್ತಾ, ಅದು ನಾವು ತೋರಿಕೆಯ ಒಂದು ನೆಮ್ಮದಿಯನ್ನು ಮುಖದಲ್ಲಿ ಇಟ್ಕೋತೀವಲ್ಲ, ಅದರ ಮುಖಾನ ಸಿಂಗಾರ ಮಾಡ್ಕೋತೀವಿ, ಕೊನೆಗೊಂದು ದೃಷ್ಟಿ ಬಿಟ್ಟಿಡ್ತೀವಿ ನೋಡಿ, ಅಷ್ಟು ಮಾತ್ರ ಸುಖ ಇರಲಿ. ಬದುಕು ಮೂರಾ ಬಟ್ಟೆ ಆದರೂ ಸರಿನೇನೆ, ಹೊರಗಿರೋ ಉಡುಪನ್ನು ಕಳಚದೇ ಇರೋ ಹಾಗೆ ಮಾಡು ಅಂತ ಒಂದು ಪ್ರಾರ್ಥನೆ. ಅಂದರೆ ನನ್ನ ಒಳಗಿನ ದುಃಖವನ್ನು ನಾನು ತೋರ್ಪಡಿಸೋದಿಲ್ಲ. ಅದನ್ನು ಅವಳು ನೆಚ್ಚಿದ್ಲು, ನಾನು ನೆಚ್ಚಿದೆ. ಕಡೆಯವರೆಗೂ ಅದೇ ಆಗಿದ್ದಿದ್ದು. ಆಮೇಲೆ ಅದನ್ನು ನಾನು ಮರಣ ಪ್ರಕಟಣೆ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಏನೇ ಹೇಳಿದ್ರು ಅದೇನೇನೆ, ನಾನು ಅವಳು ಅಶರೀರಿಯಾದ್ಲು ಅಂತಾನೆ ನಾ ಹೇಳೋದು. ಹಾಗಾಗಿ ಅದನ್ನು ಬೇಕಾದಾಗಲೂ ಸಹ ನನಗೆ ಎಲ್ಲಿತ್ತೋ ಗೊತ್ತಿಲ್ಲ, ನಾನು ನಿರುಮ್ಮಳವಾಗಿದ್ದೆ. ದುಃಖ ಇತ್ತು, ನೋವು ಒಳಗಡೆ ಇತ್ತು. ಅದನ್ನು ಬರೆದಿದ್ದೇನೆ. ನೋವು ಅನ್ನೋದು ಒಳಗಡೆ ಮಡುಗಟ್ಟೋ ಬದಲು ನನ್ನ ಸುತ್ತಮುತ್ತ ಹರಿತಾ ಇದ್ದರೆ ಆಯ್ತಾ, ದೋಣಿ ಒಳಗೆ ನೀರು ಬರಲ್ಲ ನೋಡಿ. ದೋಣಿ ಇರಬೇಕಾಗಿರೋದು ನೀರಿನ ಮೇಲೆಯೇ ಹೊರತು ಅದ್ಕೊಂಡಲ್ಲ. ಹಾಗಿದ್ದಾಗ ಮಾತ್ರ ಅದು ದೋಣಿ. ನಾವೇ ಎಲ್ಲೋ ಹೋಗಿ ತಲುಪುತ್ತೆ. ಸಂಸಾರ ಸಾಗರ ಅಂತೆಲ್ಲ ಹೇಳ್ತಾರಲ್ಲ. ಈ ನೋವು ಅನ್ನೋದು ಹೊರಗಿದ್ದಲ್ಲಿ ನಾನು ನೀನು ಹೊಕ್ಕ ನೆಮ್ಮದಿಯನ್ನೇ ಈಗಲೇ ಬಂದುಬಿಡ್ತೀನಿ. ಇಟ್ಸ್ ಎ ಫಿಗರೇಟಿವ್ ಥಿಂಗ್. ಐ ಡೋಂಟ್ ಮೀನ್ ದಟ್ ಐ ಗೋ ದೇರ್. ಕರೆಕ್ಟ್. ಆ ನೆಮ್ಮದಿ ನಮಗೆ ಮುಖ್ಯ ಅಷ್ಟೇ. ನಾವು ಮಾತು ಶುರು ಮಾಡೋಕ್ಕೂ ಮುಂಚೆ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ನಾನಿಟ್ಟೆ. ಅಂದರೆ ನನಗೆ ಮ್ಯಾಮ್ ಹೋದಾಗ ನೀವೊಂದು ಸ್ಟೇಟ್ಮೆಂಟ್ ಕೊಡ್ತೀರಿ ಮೀಡಿಯಾಗೆ, ನಾನು ಹೇಳೋ ಮುಂಚೆನೇ ನೀವುಗಳೇ ಹೇಳಿಬಿಟ್ರಿ ಅನ್ನೋದು. ಅಂದರೆ ನಾನು ಯಾವತ್ತೂ ಐ ರೀಡ್ ಬಿಟ್ವೀನ್ ದ ಲೈನ್ಸ್. ಅದರಲ್ಲೊಂದು ಸೂಕ್ಷ್ಮ ಇತ್ತು. ಅಂದರೆ ಯಾವ ಸಮಯದಲ್ಲಿ ಯಾರು ಹೇಳಬೇಕಾಗಿರೋದು, ಯಾರು ಅದಕ್ಕೆ ಜವಾಬ್ದಾರಿ ತಗೋತೀರಿ, ಈ ಥರ ವಿಚಾರಗಳೆಲ್ಲ ಬಂದಾಗ ಆ ಟೈಮ್ ನಿಮಗೆ ತುಂಬ ಅಷ್ಟು ಖಾಸಗಿ ಆಗಿದ್ದ ನೀವು ಸಡನ್ನಾಗಿ ಅಪರ್ಣಾ ಮ್ಯಾಮ್ನ ರೆಪ್ರೆಸೆಂಟೇಷನ್ ಆಗಬೇಕಾದಾಗ ಸಾಕಷ್ಟನ್ನು ನುಂಗ್ಕೊಂಡು ಇಷ್ಟಾನೋ ಕಷ್ಟನೋ ಒಂದು ಬ್ರೇವ್ ಫ್ರಂಟನ್ನು ಇಟ್ಟಿದ್ದೀರಿ. ಹೌದು.
ನನಗೆ ಇದು ನೀವು ಬ್ರೇವ್ ಫ್ರಂಟ್ ಅಂದ್ರಿ, ಕನ್ನಡದಲ್ಲಿ ಅದಕ್ಕೊಂದು ಗುರಾಣಿ ಅನ್ನೋ ಒಂದು ಶಬ್ದ ಇದೆ ನೋಡಿ, ಕತ್ತಿ ಗುರಾಣಿ. ಹೌದು, ಅಲ್ಲಿ ಆ ಕ್ಯಾಮೆರಾಗಳು, ಅವರ ಮಾತುಗಳು, ಆಮೇಲೆ ಬಂದು 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 ನನ್ನನ್ನು ನೋಡ್ತಿದ್ದವರ ಕಣ್ಣುಗಳು, ಅವೆಲ್ಲವೂ ಈಟಿ ಭರ್ಜಿಗಳ ಹಾಗೆ ಅನಿಸ್ತಾ ಇತ್ತು. ಆಯಿತಾ, ಅದನ್ನು ಹೇಗೆ ತಡ್ಕೊಳ್ಳೋದು? ಅದಕ್ಕೊಂದು ನಗು ಒಂದೇ ಅದು ಗುರಾಣಿ ಅಂತ ನನಗನ್ನಿಸ್ತು. ಆ ನೋವಿನಲ್ಲಿ ನಗೋದಿದೆಯಲ್ಲ, ಅದು ಕಷ್ಟದ ಕೆಲಸ. ಬಟ್ 2 ವರ್ಷ ಮಾಡಿದ್ದೆ, ಅವಳು ಮಾಡಿದ್ಲು. ಒಂದು ಹೇಳ್ತೇನೆ, ಅವಳು ಎಷ್ಟರ ಮಟ್ಟಿಗೆ ನೋವನ್ನು ಅನುಭವಿಸಿದ್ಲು ಅಂದರೆ, ಒಂದೇ ಒಂದು ದಿನ ಅವಳು ನೋವನ್ನು ತೋಡ್ಕೊಂಡವಳಲ್ಲ. ಕೆಲವು ಸಲ ಮಾತ್ರ ತುಂಬ ಅಳೋಳು, ಆಗೋದಿಲ್ಲ ನಾವು ಹೊರಟು ಬಿಡ್ತೇನೆ. ಬಟ್ ಅದಾದ 1 ತಾಸಿನ ನಂತರ ನಾನು ಇನ್ನು ಬಿಟ್ಟು ಹೋಗೋದಿಲ್ಲ. ನಾನು ಅವಳನ್ನ ಕೇಳ್ತಾ ಇದ್ದೆ, ಪರಿಣಯ ಇವೆರಡರಲ್ಲಿ ಯಾವುದು ಸತ್ಯ? ಇಲ್ಲ ನಾನು ಇರಬೇಕು, ನಿನಗೋಸ್ಕರ ಇರ್ತೀನಿ. ಅವತ್ತು ಆಸ್ಪತ್ರೆಗೆ ಸಾಗಿಸೋ ಮೊದಲು ಅದನ್ನೇ ಹೇಳಿದ್ಲು. ಆಮೇಲೆ 8:30 ಅನಿಸುತ್ತೆ ಮಂಗಳವಾರ ರಾತ್ರಿ, ಅವಳು ಗುರುವಾರ ನನ್ನನ್ನು ಬಿಟ್ಟು ಹೊರಟ್ಲು. 8:30 ತುಂಬ ನೋವು ತಲೆಯಲ್ಲಿ ಅಂತ ಹೇಳ್ತಾ ಇದ್ಲು. ನೀರು ಕುಡ್ಸೋಕ್ಕೆ ಹೇಳಿದ್ಲು. ಮೆಡಿಸಿನ್ಗಳೆಲ್ಲ, ಯಾವ ಪೇನ್ ಕಿಲ್ಲರ್ ಕೂಡ ವರ್ಕ್ ಆಗಲಿಲ್ಲ. ಕೊನೆಗೆ 11 ಸುಮಾರಿಗೆ ಅವಳ ಚಡಪಡಿಕೆಯನ್ನು ನೋಡಿ ನಾನೇ, ವೈ ಡೋಂಟ್ ವಿ ಸೆಡೇಟ್ ಹರ್ ಅಂತ. ದೇ ಅಕ್ಸೆಪ್ಟೆಡ್. ಅದು ಸೆಡೇಷನ್ ಟೈಮಲ್ಲೂ ನಾನು ಕೇಳಿದೆ, ನಾನು ಯಾರು ಗೊತ್ತಾ? ಹೌದು, ನಾಗರಾಜ್ ವಸ್ತಾರೆ. ಅವಳು ಯಾವತ್ತೂ ನನ್ನನ್ನು ವಸ್ತಾರೆ ಅಂತಲೇ ಕರೀತಾ ಇದ್ದಿದ್ದು. ಎಲ್ಲರೂ ನನ್ನ ಗೆಳೆಯರೆಲ್ಲ ಹೇಳ್ತಾರೆ, ಬಹುಶಃ ಗಂಡನನ್ನು ಸೆಕೆಂಡ್ ನೇಮಿಂದ ಕರೆಯುವಂಥ ಏಕೈಕ ಪತ್ನಿ ಅಂತ. ಹೇಳಿದ್ಲು ಅಷ್ಟೇ. ನೀರು ಕುಡಿದ್ಲು, ನಿದ್ದೆಗಿಳಿದ್ಲು. ನಾನು ಇನ್ನೊಂದು ಸಲ ಮಾತಾಡ್ತಾಳೆ ಎದ್ದು ಅಂತ 2 ದಿನ ಕಾದೆ, ಆಗಲಿಲ್ಲ. ಆ ಸಲುವಾಗೂ ಒಂದು ಪದ್ಯ ಬರೆದೆ ಅನಿಸುತ್ತೆ. ನೀನೇನು ನನ್ನ ನೆತ್ತಿಯನ್ನೇ ಬತ್ತಿಯಾಗಿ ಮಾಡಿ ದೀಪ ಹಚ್ಚಿಟ್ಬಿಟ್ಟಿದೀಯಾ? ಈ ಕೂಗು ಕರೆದ್ರೆ 1 ನಿಮಿಷ ಬಂದೆ ಅಂತ ಹೊರಟೋದಿಯಲ್ಲ, ಇದುವರೆಗೂ ಬಂದಿಲ್ಲ. ನೀನು ಹಚ್ಚಿದ ಮೇಲೆ ಉರಿಯೋದಷ್ಟೇ ಕೆಲಸ ನನಗೆ ಇನ್ನೂ ಇರುವ ತನಕ ಅಂತ. ಐ ಆಮ್ ನಾಟ್ ಗೆಟಿಂಗ್ ದ ರೈಟ್ ವರ್ಡ್ಸ್, ಬಟ್ ದೀಸ್ ಲೈನ್ಸ್ ವರ್ ಪೆಂಡ್ ಆನ್ ದ ಡೇ ಶಿ ಸ್ಯಾಂಕ್ ಇನ್ ಟು ಡೀಪ್ ಸ್ಲೀಪ್. ಅಷ್ಟೆ. ಸೊ ಇದು ಕಷ್ಟದ ಕೆಲಸನೇ. ಬಟ್ ನನಗನ್ಸುತ್ತೆ, ಒಂದು ಸಾರ್ವಜನಿಕ ವ್ಯಕ್ತಿಯ ಪ್ರತಿನಿಧಿಯಾಗಿ ನಾನು ಮಾಡಬಹುದಾಗಿದ್ದ ಒಂದು ಕಿಂಚಿತ್ತು ಕೈಂಕರ್ಯ ಅದು ಅಂತ ನನಗನ್ಸುತ್ತೆ. ಅದಕ್ಕಿಂತ ಹೆಚ್ಚಿಗೇನೂ ಇಲ್ಲ. ಯಾಕೆಂದರೆ ಎಂಥೆಂಥ ನೋವನ್ನು ನಕ್ಕೊಂಡು ತಡ್ಕೊಂಡಿದ್ಲು. ಪಕ್ಕದಲ್ಲೇ ಮಲ್ಕೊಂಡಿರ್ತಾ ಇದ್ಲು. ಅದನ್ನು ಬರದೆ, ಪಕ್ಕ ಪವಡಿಸುವ ಮೈಯಲ್ಲಿ ಖೂಳ ರಕ್ಕಸರು ಹೊಕ್ಕು ಕುಳಿತಿದ್ದಾರೆ. ಬಿಡ್ರೋ ಅವಳನ್ನ, ಬಿಡ್ರೋ ಅಂದರೆ ನಾನು ಈ ಮೈಯೊಳಗೇ ಸಾಯ ಬಂದಿದ್ದೆಂದು ಹೇಳುತ್ತಾರೆ. ನಾವು ಇದರೊಳಗೇ ಇಲ್ವಾಗ್ತೇವೆ. ಅವರು ಇಲ್ಲವಾದಂದು ನಾನೂ ಮುಗಿಯುತ್ತೇನೆ. ಹೌದು, ನಾನು ಮುಗಿದು ಹೋದೆ. ಹೀಗೆ ಅನಿಸುತ್ತೆ ಇವತ್ತಿನ ದಿನ. ಅಂಥ ನೋವಿನಲ್ಲೂ ಅವಳು ನನ್ನನ್ನು ಎಚ್ಚರಿಸ್ತಾ ಇರಲಿಲ್ಲ. ಬೆಳಗ್ಗೆ ಎಲ್ಲ ಕಷ್ಟಪಟ್ಟಿರ್ತಾನೆ, ಒಂದು ಸ್ವಲ್ಪ ನಿದ್ದೆ ಮಾಡ್ತಿದ್ದೆ. ನಿಮಗೆ ಒಂದು ಚಾತಕ ಪಕ್ಷಿ ಅಂತ ಒಂದು ಬೆಳೆದಿಂಗಳನ್ನ ಕುಡಿದು ಬೆಳೆಯುವಂಥ ಒಂದು ಪಕ್ಷಿ ಇದೆ ಅಂತ ಒಂದು ಹೇಳ್ತಾರೆ. ಅದು ಹುಣ್ಣಿಮೆಯಿಂದ ಹುಣ್ಣಿಮೆವರೆಗೆ ಕಾಯ್ತಾ ಇರುತ್ತಂತೆ. ಅದು ಹಾಗೆ ನನ್ನನ್ನು ನೋಡಿಕೊಂಡು ಯಾವಾಗ ಎದ್ದಾನೋ, ಯಾವಾಗ ಎದ್ದ ಮೇಲೆ ದಾಹ ಅನ್ನೋಳು. ಇಂಥ ಸಹನೆಯ ಮೂರ್ತಿಯನ್ನು ಏನಂತ ಹೇಳೋದು? ಐ ಥಿಂಕ್ ಶಿ ವಾಸ್ ಎ ಪೀಸ್ ಆಫ್ ಎ ಸೆಲೆಸ್ಟ್ರಿಯಲ್ ಆಬ್ಜೆಕ್ಟ್ ವಿಚ್ ಜಸ್ಟ್ ಹ್ಯಾಪನ್ ಟು ಸ್ಟೇ ವಿತ್ ಮೀ ಅಷ್ಟೇ. ಹೀಗನ್ಸುತ್ತೆ ನಂಗೆ ಪ್ರಾಮಾಣಿಕವಾಗಿ. ದೇವತೆ ಅಂತೆಲ್ಲ ಹೇಳಿಬಿಡ್ಬೋದು, ಇದ್ರೂ ಇರಬಹುದು. ಈ ಬಗೆಯ ಸೈರಣೆ ಐ ಕಾಂಟ್ ಇಮ್ಯಾಜಿನ್ ಎನಿ ಇಂಡಿವಿಜುವಲ್ ಹ್ಯಾವಿಂಗ್ ಇಟ್ ಅಷ್ಟೆ. ಸರ್, ದುಃಖ ಆಳವನ್ನು ತೋರಿಸುತ್ತೆ, ಸಂತೋಷ ಎತ್ತರವನ್ನು ತೋರಿಸುತ್ತೆ. ಅಂದರೆ ದುಃಖದ ಒಂದು ಮೂಲ ಯೂಶಲಿ ಒಂದು ರೂಟ್ ಅಂತ ದುಃಖನ ತೊಗೊಂಡ್ರೆ ಹ್ಯಾಪಿನೆಸ್ ಯೂಶಲಿ ಬಿಕಮ್ಸ್ ದ ಬ್ರಾಂಚಸ್ ಅಂತ. ಹೀಗೆಲ್ಲ ಒಂದಷ್ಟು ಉಪಮೇಯಗಳು, ಒಂದೊಂದಷ್ಟು ಬರಹಗಾರರು ಅವರವರದೇ ರೀತಿಯಲ್ಲಿ ಜೀವನನ ಅರ್ಥ ಮಾಡ್ಕೊಂಡು ಆಚೆ ಹಾಕಿದ್ದಾರೆ. ನನಗೆ ಈ ಕಳೆದ 1-2 ವರ್ಷದ ಮಾತನ್ನು ಏನು ನೀವು ಹೇಳಿದ್ರಿ, ಅದೆಲ್ಲ ನೋಡಿದಾಗ
ನಾಳೆದ ಬಗ್ಗೆನೇ ಏನೋ ಗೊತ್ತಿರುತ್ತೆ ನಮಗೆ, ಇದು ಓಕೆ ದಿ ಎಂಡ್ ನಾಳೆ ಇದೆ ಅಂತ ಕಾಣಿಸಿದ್ರೇ ಅಷ್ಟೊಂದು ಚಡ್ಪಡಿಸ್ತೀವಲ್ಲ. 2 ವರ್ಷ ಗೊತ್ತಿದ್ದೂ ಅಷ್ಟೊಂದು ತಾಳ್ಮೆ, ಅಷ್ಟೊಂದು ಧೈರ್ಯ, ಅದು ಒಬ್ಬ ವ್ಯಕ್ತಿಗೆ ಹೇಗೆ ಬರೋಕ್ಕೆ ಸಾಧ್ಯ ಅಂತೆಲ್ಲ ಅರ್ಥನೇ ಆಗಲ್ಲ ಈ ಥರ ಸಂಗತಿಗಳು. ಹೇಗೆ ನೀವು ನೋಡಿದ ಹಾಗೆ? ಅಧೀರ್ನಾಗಿದ್ದು ನಾನು, ಅವಳು ಎಷ್ಟು ನಿರ್ಲಿಪ್ತಿಯಿಂದ ಇದ್ಲು ಅಂದರೆ, ನಾನು ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದ್ದೇನೆ ಅವತ್ತು. ನಮಗೆ ವಿಷಯ ಗೊತ್ತಾಗಿದ್ದ ದಿನದ ಅವಳೇ ಸೆಲ್ಫಿ ತೊಗೊಂಡ್ಲಿ, ಬಂದ್ರಿ ಮಜಾ ಮಾಡಿಬಿಡೋಣ, ಏನಾಗ್ಬಿಡುತ್ತೆ ಆಯಿತಾ ಮಾತ್ರೆ. ಅಯ್ಯೋ ಇದು ಬ್ರಹ್ಮಾನಂದ ಇದೆಯಲ್ಲ, ಅಂದರೆ ಶಿ ವುಡ್ ಕಾಲ್ ಒನ್ ಟ್ಯಾಬ್ಲೆಟ್, ಅದು ಸೆಡೇಟ್ ಮಾಡ್ತಿತ್ತಲ್ಲ ಒಂದು ರೀತಿಯಲ್ಲಿ, ಡ್ರೌಸಿನೆಸ್ ಇರೋದು. ಇದು ಇದೆಯಲ್ಲ, ಅದು ಇಟ್ಕೊಂಡು ಎಷ್ಟು ವರ್ಷ ಬೇಕಾದ್ರೂ ಇದ್ಬಿಡ್ತೀನಿ, ನಗ್ತಾ ಇದ್ಬಿಡೋಣ. ಹಿಂಗೆ ಇದ್ದವಳು. ಡಾಕ್ಟ್ರು ಡಿಸ್ಕ್ಲೋಸ್ ಮಾಡಿದ ತಕ್ಷಣ ಹಿ ವಾಸ್ ಹೆಸಿಟೆಂಟ್ ಟು ಟೆಲ್ ಹರ್. ಹೇಳಿದ ತಕ್ಷಣ, ಏನು ಡಾಕ್ಟ್ರು ಅವ್ರಿಗೆ ಯಾಕೆ ಹೇಳ್ತೀರಿ, ನಾನು ಹೊಗೆ ಅಲ್ವಾ, ನಂಗೆ ಗೊತ್ತು, ಬಿಡಿ ಪರವಾಗಿಲ್ಲ. ಈ ಹೊಗೆ ಅನ್ನೋದೆಲ್ಲ ನನಗೆ ಈ ಮಜಾ ಟಾಕೀಸ್ ಭಾಷೆ, ಅಲ್ಲಿ ತನಕ ನಾನು ಕೇಳಿದ್ದೀನಿ. ಅಪರ್ಣವ್ರ ಬಾಯಲ್ಲೂ ಅದು ಹೊಗೆ, ಯಾಕೆಂದ್ರೆ ಅಷ್ಟು ಹೊಗೆ ಅಲ್ವಾ, ಬಿಡಿ ಏನಾಗುತ್ತೆ ಅಂತ. ಬಟ್ ಕೆಲವು ಸಲ ತುಂಬ ಬೇಸರ ಆಗಿದ್ದು ಹೌದು ಪ್ರೊಫೆಷನಲ್ಲಿ. ಆ ಟೈಮ್ನಲ್ಲಿ ಮಾತ್ರ ಈ ಭಂಡ ಜಗತ್ತಿನಲ್ಲಿ ಇರೋದಕ್ಕೆ ಬದಲು ಅದು ಹೋಗೋದೇ ಲೇಸು ಅಂತ 1-2 ಸಲ ಹೇಳಿದ್ದು ಹೌದು. ಅಂದರೆ ಏನಾಗ್ತಿತ್ತು, ಅವಳ ಸಮೀಪವರ್ತಿಗಳು ವೃತ್ತಿಯಲ್ಲಿರೋಂಥವ್ರು, ಅವ್ರುಗಳಿಂದ 1-2 ಕುಟುಕು ಕುಹಕ ಅವುಗಳು ಇದ್ದೇ ಇದ್ವು ಆ ಟೈಮ್ನಲ್ಲೂ. ಬಟ್ ವಿಷಯ ಗೊತ್ತಿರಲಿಲ್ವಲ್ಲ ಅವ್ರಿಗೆ. ಒಂದೇನು ಅಂತ ಹೇಳಿದ್ರೆ, ಕಳೆದ ಸಲ ನಿಮಗೆ ಗೊತ್ತಿದ್ದಿರಬಹುದು, ಕಳೆದ 5-6 ವರ್ಷಗಳಿಂದ ಈ ಗಣರಾಜ್ಯ ದಿವಸ, ಸ್ವಾತಂತ್ರ್ಯೋತ್ಸವದ ದಿವಸ, ಆ ಟೈಮ್ನಲ್ಲಿ ಇವ್ರಿಗೊಬ್ಬರಿಗೆ ಅವಕಾಶ ಕೊಡ್ತಿದ್ದಾರೆ, ನಾವು ಇದ್ದೇವೆ ಅಂತ ಒಂದು ದಂಡು ಸರ್ಕಾರದ ಎದುರು ನಿಂತ್ಕೊಂಡು ಪ್ರತಿರೋಧ ಅದು ಇದು. ಅವರೆಲ್ಲ ಇವಳನ್ನು ಹೇಗೆ ಬಿಂಬಿಸಿದ್ರು ಅಂದರೆ, ಇವಳು ಅಲ್ಲಿ ಹೋಗಿ ತಾನಾಗೆ ಅವಕಾಶ ಗಿಟ್ಟಿಸ್ಕೋತಿದ್ದಾಳೆ. ಅದು ಅವಳನ್ನು ತುಂಬ ಕಾಡ್ತು. ಅದೊಂದಷ್ಟೇನೆ. ಆದರೆ ಅದು ಯಾವುದೂ ಸತ್ಯ ಅಲ್ಲ, ಏಕೆಂದರೆ ನನಗೆ ಗೊತ್ತು ಅವಳು ಹೇಗೆ ಅಂತ. ಅಂಥದ್ದೊಂದು ಸಾತ್ವಿಕವಾದ ಜೀವವನ್ನೇ ನಾನು ನೋಡಿಲ್ಲ. ನನ್ನ ಹೆಂಡ್ತಿ ಅನ್ನೋ ವಿಷಯ ಮುಖ್ಯವೇ ಅಲ್ಲ, ಆದರೆ ಅವಳು ಬದುಕಿದ್ದೇ ಹಾಗೆ. ಅದಾದ ಕೆಲವೇ ದಿನದಲ್ಲಿ ಒಂದು ಫೇಸ್ಬುಕ್ ಪೋಸ್ಟ್ ಬಂತು. ಅದರಲ್ಲಿ ಒಂದು ಪೋಸ್ಟ್ ಬಂತು, ಹೆಸರು ಕೋಟ್ ಮಾಡ್ದೇನೆ, ಈಕೆ ಇರುವವರೆಗೆ ಬೇರೆಯವ್ರಿಗೆ ಏಳಿಗೆ ಇಲ್ಲ ಅನ್ನೋ ಅರ್ಥದ್ದು. ಅದನ್ನು ನೋಡ್ತಿದ್ದ ಹಾಗೆ ಅವಳು ತುಂಬ ರೊಚ್ಚಿಗೆ ಎದ್ಬಿಟ್ಲು. ಏನು ಗೊತ್ತಾ, ಎಲ್ಲವುದೂ ಸರಿಯೇ, ಸಾಮಾಜಿಕ ನ್ಯಾಯ ಸರಿಯೇ, ಸಂವಿಧಾನ ನಮಗೆ ಎಲ್ರಿಗೂ ಸಮಾನವಾದಂಥ ಹಕ್ಕು ಕೊಟ್ಟಿದೆ, ಅದು ಸರಿಯೇ, ಶತಮಾನಗಳ ಕಾಲ ಕೆಲವರು ಶೋಷಿಸಲ್ಪಟ್ಟಿದ್ದಾರೆ, ಅದು ಸರಿಯೇ, ಎಲ್ಲವುದನ್ನು ಒಪ್ತೇನೆ ನಾನು. ಆದರೆ ಇಲ್ಲಿ ನಡೀತಾ ಇರೋದೇನು ಅಂತ ಹೇಳಿದ್ರೆ, ಅನವಶ್ಯಕವಾಗಿ ಇನ್ನೊಬ್ಬರ ಕುಲಮೂಲವನ್ನು, ಜಾತಿಯ ಮೂಲವನ್ನು ಇಟ್ಕೊಂಡು ಅದ್ರ ಮೇಲೆ ಪ್ರಹಾರ ಮಾಡೋದಿದೆಯಲ್ಲ, ಅದು ತುಂಬ ತಡ್ಕೊಳ್ಳೋದು ಕಷ್ಟದ ಕೆಲಸ. ಯಾಕೆಂದರೆ ನಾವು ಎಂದೂ ಮನೆಯೊಳಗಿನ ಸಂಗತಿಯಿಂದ ಬೀದಿಗೆ ತಂದವರಲ್ಲ. ಹೌದು, ಅದು ಸ್ವಲ್ಪ ಕಷ್ಟ ಆಗತ್ತೆ. ಕೆಲವರು ನಿಮಗೆ ಸಂಸ್ಕೃತ ಬಲ್ಲ ಬ್ರಾಹ್ಮಣ ಸುಂದರಿಯರೇ ಬೇಕೇ ಅನ್ನುವ ಈ ರೀತಿಯ ಮಾತುಗಳು, ಅದು ತುಂಬ ನೋವು ತಂತು ಅವಳಿಗೆ. ಕೊನೆಗೆ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಳ್ಳಲ್ಲ ಅನ್ನೋ ನಿರ್ಧಾರ ಮಾಡಿ ಕಳೆದ ಸೆಪ್ಟೆಂಬರ್ನಿಂದ ಹೋಗಲೇ ಇಲ್ಲ. ಯಾರೇ ಕರೆದ್ರೂ ಅದು ಇದು ಸಬೂಬ್ ಹೇಳಿ ತಪ್ಪಿಸ್ಕೊಳ್ಳೋಳು. ನಿಜವಾದ ವಿಷಯವನ್ನು ಹೇಳೋಕ್ಕಾಗ್ತಿರ್ಲಿಲ್ಲ, ಅದು ಸಮಸ್ಯೆ. ಸೊ ಇದಿದೆ. ಈಗ ಕೆಲವರು ಕೇಳ್ತಾರೆ ವ್ಯಥೆ. ಹೌದು, ಯಾರ ಬದುಕಿನಲ್ಲಿ ವ್ಯಥೆ ಇಲ್ಲ? ಎಲ್ಲರ ಬದುಕಿನಲ್ಲೂ ವ್ಯಥೆ ಇದೆ. ನನ್ನ ನೋವು ನನಗೆ, ನಿಮ್ಮದು ನಿಮಗೆ. ಅವುಗಳ ನಡುವೆನೇ ನಾವು ಬದುಕ್ತೀವಲ್ವ, ಅದು ಜೀವನ ತಾನೆ. ನೀವು ಏನು ಹೇಳಿದ್ರಿ, ನೋವಿಗೆ ಆಳ ಇರುತ್ತೆ, ಸಂತೋಷಕ್ಕೆ ಹರ ಇರುತ್ತೆ, ಎತ್ತರ ಇರುತ್ತೆ. ನಾನು ಇನ್ನೊಂದನ್ನು ಹೇಳ್ತೇನೆ, ಕಣ್ಣೀರಿನ ಕಟ್ಟ ಕಡೆಯ ಬಿಂದುವಿನಲ್ಲಿ ಸಂತೋಷ ಇದೆ, ಅಲ್ಲಿವರೆಗೂ ನಾವು ಅಳಬೇಕು. ಥಿಂಕ್ ಅಬೌಟ್ ಇಟ್. ಅನ್ನದ ಕೊನೆ ಕಟ್ಟ ಕಡೆಯ ಅಗುಳಿನಲ್ಲಿ ಸಂತೃಪ್ತಿ ಇರುತ್ತೆ. ಅದನ್ನು ನಾವು ಮಾಡ್ತಿರೋದೇ ಅದಕ್ಕಲ್ವಾ. ನಾನು ಕೆಲಸ ಮಾಡ್ತಿರೋದು, ನೀವು ಮಾಡ್ತಾ ಇರೋದು, ರೈಟ್?
ಆಲ್ ಆಫ್ ಅಸ್ ಕ್ರೇವ್ ಫಾರ್ ದಟ್ ಹ್ಯಾಪಿನೆಸ್. ಆ ಸಂತೋಷ ಎಷ್ಟು ಕ್ಷಣಕಾಲದ ಸಂತೋಷಕ್ಕೆ ನಾವು ಎಷ್ಟು ಕಾಲ ವ್ಯಯ ಮಾಡ್ತೀವಿ. ಅದು ನಿಜ, ಎಲ್ಲರ ಬದುಕಲ್ಲೂ ನಿಜ. ಆಮೇಲೆ ಯಾರೂ ಯಾರೂ ಮುಖ್ಯರಲ್ಲ ಜೀವನದಲ್ಲಿ. ಎಲ್ರಿಗೂ ಬದಲಾಗ್ತಾ ಇರುತ್ತೆ. ಆ ಟೈಮ್ ಬಂದಾಗ ಅದನ್ನ ಅನುಭವಿಸ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಯಾರ್ದೋ ಪಾಲು ಅಂತ ಎಚ್ಚರಿಕೆಯಿಂದ ಇನ್ನೂ ಒಂದು ಮಾತು ಹೇಳ್ತೇನೆ. ಇರಬೇಕು. ಉಪನಿಷತ್ನಲ್ಲಿ ಜಗತ್ಯಾಂ ಜಗತ್ ಈಶಾವಾಸ್ಯಂ, ಯಾವುದು ಜರುಗುತ್ತೆ ಅದು ಜಗತ್ತು, ಯಾವುದು ಜರುಗುವುದಿಲ್ಲ ಅದು ಜಗತ್ತಲ್ಲ. ಜಡ. ಹೌದು, ಆಯಿತಾ. ಪ್ರಪಂಚ ಅನ್ನೋದು ಜರುಗ್ತಾ ಇರ್ತಕ್ಕಂಥ ಒಂದು ಸಂಗತಿ. ನೀವು ಒಂದು ಸುಂಟ್ರ ಗಾಳಿ ನೋಡಿ, ಕೇರ್ಫುಲಿ ಅಬ್ಸರ್ವ್ ಇಟ್. ಅದಕ್ಕೊಂದು ಕಣ್ಣಿರುತ್ತೆ. ಆ ಕಣ್ಣಿನ ಸುತ್ತ ಇಟ್ ವಿಲ್ ಬಿ ಲೈಕ್ ಎ ವರ್ಲ್ಪೂಲ್, ಸುತ್ತಾ ಇರುತ್ತೆ, ಸುಂಟ್ರು ಸುತ್ತಾ ಇರುತ್ತೆ, ಆಯಿತಾ. ಆ ಗಾಳಿ ಏನು, ತನ್ನೊಳಕ್ಕೆ ಬಂದಿದ್ದು ಎಲ್ಲವನ್ನೂ ಬಳದ್ಕೊಂಡು ಹಾರ್ತಾ ಇರುತ್ತೆ. ಆ ಕಣ್ಣು ಮಾತ್ರ ನಿಶ್ಚಲವಾಗಿರುತ್ತೆ, ಆದರೆ ಆ ಗಾಳಿಯ ಜೊತೆ ಅದು ಮೂವ್ ಆಗ್ತಾ ಇರುತ್ತೆ. ನಿಜ ಅಲ್ವಾ? ಸೊ ಜಗತ್ತು ಅನ್ನೋದು ಸುಂಟ್ರಗಾಳಿ ಥರ. ಆ ಜಗತ್ತಿಗೊಂದು ನಿಯಾಮಕ ಅಂತಿರುತ್ತೆ ನೋಡಿ, ಅದು ದಟ್ಸ್ ದ ಐ ಇನ್ ದಟ್. ಸೊ ದಟ್ಸ್ ಹೌ ಥಿಂಗ್ಸ್ ಆರ್. ವಿ ಆರ್ ಡೆಸ್ಟಿನ್ಡ್, ವಿ ಆರ್ ಸಾಫ್ಟ್ವೇರ್ಡ್ ಅಲ್ವಾ. ನಮ್ಮ ಆಚೆಗೆ ಇನ್ನೇನೋ ಇದ್ದೇ ಇದೆ. ಸೊ ಅದನ್ನು ಅರಿತುಕೊಂಡು ನಾವು ಬದುಕಬೇಕು. 4 ದಿನದ ಬದುಕು. ಇವತ್ತು ಅವಳು ಜರುಗಿ ಇಲ್ಲವಾಗಿದ್ದಾಳೆ, ನಾಳೆ ನನ್ನ ಸರದಿನೂ ಇದೆ ಅಷ್ಟೇ. ಬಟ್ ಕೊನೆಗೂ ದುಃಖ ಉಳಿಯೋದೇನೆಂದರೆ, ಅಂತಹ ಹೆಣ್ಣಿಗೆ ಆ ಬಗೆಯ ನೋವು ಯಾಕೆ ಬೇಕಿತ್ತು ಅಷ್ಟೆ. ಜನ ದೇವರನ್ನೇ ಬಿಡಲ್ಲ ಅಂದಮೇಲೆ ಮನುಷ್ಯರು ಏನು ಅನ್ನೋದು. ಕೆಲವು ಈ ಥರ ಸತ್ಯಗಳು ಅನುಭವದಿಂದ ಆಗತ್ತೆ, ಆ್ಯಂಡ್ ಕೆಲವುದು ಅನುಭವಕ್ಕಿಂತ ಪಾಠ ಜೀವನ ಇಲ್ಲ ಅಂತ. ಸೊ ಇದೆಲ್ಲವನ್ನು ನೋಡಿದ ಅಪರ್ಣರು ಅದೇ ಆ 2 ವರ್ಷ ನುಂಗ್ಕೊಂಡು ಎದುರಿಸ್ತಾ ಇದ್ದಾಗ ಅವರ ದಿನಚರಿ ಪುಸ್ತಕಗಳು ಓದ್ತಾ ಇದ್ರ, ಹೇಗಿದ್ರು ಅನ್ನೋ ಒಂದು. ಯಾಕೆಂದರೆ ಇವತ್ತು ನೀವೇ ಹೇಳಿದಾಗೆ ನೀವೇ ಅವರ ರೆಪ್ರೆಸೆಂಟೇಷನ್ ಟು ಸಮ್ ಎಕ್ಸ್ಟೆಂಟ್. ವೆಲ್, ಏನಾಯಿತು, ದಿಸ್ ಕೇಮ್ ಆ್ಯಂಡ್ ಬೊಂಬಾರ್ಡೆಡ್ ಅಸ್. ಅವಳಿಗಿಂತ ಹೆಚ್ಚಾಗಿ ನನ್ನನ್ನು ಚೂರು ಮಾಡಿಬಿಡ್ತು. ಆಮೇಲೆ ಅದು 4ನೇ ಹಂತ. ಹೋಗಲಿ, 4ನೇ ಹಂತ ಅಂದರೆ ಗೊತ್ತೇ ಇದೆ ನಮಗೇನು ಅಂತ. ಅವರು ವೈದ್ಯರು ಹೇಳಕ್ಕೆ ಮೊದಲೇನೇ ಅದೊಂದು ನಾವು ಟೈಮ್ ಬಾಂಬ್ ಮೇಲೆ ಕೂತಿದ್ದೇವೆ ಅನ್ನೋ ನಮಗೆ ಗೊತ್ತಿತ್ತು. ಸರಿ, ಇಮ್ಮಿಡಿಯೇಟಾಗಿ ವಿ ಶುಡ್ ಸ್ಟಾರ್ಟ್ ದಿಸ್. ವಿ ವೆಂಟ್ ಇನ್. ಸ್ವಲ್ಪ ಸುಸ್ತಾಗತ್ತೆ ಅಂದರು. ಕೀಮೋನ? ಹಾಂ, ಸ್ವಲ್ಪ. ಆಮೇಲೆ ಉದಾಹರಣೆಗಳೇನು ಕೊಟ್ಟರು, ಎಷ್ಟೋ ಜನ ಹೆಂಗಸರು ಗಂಡಸರು ಕೀಮೋ ತೊಗೊಂಡು ತಕ್ಷಣ ಆಫೀಸ್ಗೆ ಹೋಗ್ಬಿಡ್ತಾರೆ ಅಂತ ನಾವು ನಂಬಿದ್ವಿ. ಇದೇ ಥರದ ನಂಬಿಕೆನ ನಾನು ಅವಳು ಬಿಗ್ ಬಾಸ್ಗೆ ಹೋದಾಗಲೂ ಅಂದ್ಕೊಂಡಿದ್ದೆ. ಅವಳಿಗೂ ನಮ್ಮಿಬ್ಬರು ಎಷ್ಟು ಅಮಾಯಕರೋ ಮುಗ್ಧರೋ ಗೊತ್ತಿಲ್ಲ. ಅವಳು ಈ ಪ್ರೊಫೆಷನಲ್ಲಿ ಇದ್ದವಳು, ನಾನು ಯಾವತ್ತೂ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ಹಾಗೆ ನನ್ನ ವೃತ್ತಿಲಿ ನಾನು ಪಾಡಿಗೆ ನಾನಿದ್ದವನು. ಹೌದು. ಆ ಸಂದರ್ಭದಲ್ಲೂ ಹೀಗೆ ಆಯಿತು. ಅವ್ರು ಹೇಳಿದ್ದೆಲ್ಲ ನಂಬಿಟ್ಟಿದ್ವಿ, ಆಯಿತಾ. ಅದು ರಿಯಾಲಿಟಿ ಶೋ ಅನ್ನೋದು ನಮ್ಮ ಅಪ್ಪನಾಣೆ, ಅವಳಿಗೂ ಗೊತ್ತಿರಲಿಲ್ಲ, ನನಗೂ ಅದರ ಅರ್ಥವೂ ಗೊತ್ತಿರಲಿಲ್ಲ. ಯಾಕೆಂದ್ರೆ ನೋಡಿದ್ರಲ್ವ. ಅದೇ ಥರ ಇಲ್ಲಿ ಕೂಡ ಹೋದ್ವಿ. ಫಸ್ಟ್ ಡೇ ಶಿ ವಾಸ್ ಇನ್ಫ್ಯೂಸ್ಡ್. ಮನೆಗೆ ಹೋಗಬಹುದು ಅಂದರು. ಆ್ಯಂಡ್ ಶಿ ಗಾಟ್ ಆಫ್ ದ ಬೆಡ್ ಆ್ಯಂಡ್ ಶಿ ಫೇಂಟೆಡ್. ದಿಸ್ ಇಸ್ ವಾಟ್ ಇಟ್ ವಾಸ್. ಆಫ್ಟರ್ ದಟ್ ಸ್ಟಾರ್ಟೆಡ್ 3 ತಿಂಗಳು ಹೊಡೆದಾಟ. ಅದು ನನ್ನದು ಇನ್ನೊಂದು ಕನ್ನಡದಲ್ಲಿ ಮದ್ದು ಅನ್ನೋ ಒಂದು ಶಬ್ದ ಇದೆ, ನಿಮಗೆ ಗೊತ್ತಲ್ವಾ? ಮದ್ದು ಅಂದರೆ ಔಷಧಿ ಅಂತಲೂ ಆಗಬಹುದು, ಮದ್ದು ಅಂದರೆ ವಿಷ ಅಂತಲೂ ಆಗಬಹುದು. ಮದ್ದು ಹಾಕಿದ್ರು ಅಂತ ಹೇಳ್ತಾರೆ ಹಳೆ ಕಾಲದಲ್ಲಿ ಪದ ಮದ್ದು. ಆಯಿತಾ. ಮದ್ದು ಅಂದರೆ ಔಷಧಿಯೂ ಹೌದು, ಅದು ನಂಜೂ ಹೌದು. ನೀವು ಹೇಗೆ ತಗೋತೀರಿ ಈ ಕೀಮೋಥೆರಪಿ ಅನ್ನೋದು ಹಾಗೇನೆ. ಏನ್ಷಿಯಂಟ್ ಗ್ರೀಸ್ನಲ್ಲಿ ಹಾವು ಕಚ್ಚಿದ್ರೆ ಆ ಹಾವಿನ ವಿಷವನ್ನು ತೆಗೀಲಿಕ್ಕೆ ಇನ್ನೊಂದು ಹಾವನ್ನು ಇಟ್ಟು ಎಳಿಸ್ತಾ ಇದ್ರು ಅನ್ನೋದೊಂದು ಪುರಾತನವಾದ ಕಲ್ಪನೆಯ ನಂಬಿಕೆ ಇರಬಹುದು, ಇದೆ. ಅದೇ ಥರ ಇದು, ಮದ್ದನ್ನು ಮದ್ದಿನಿಂದಲೇ ತೆಗಿಬೇಕು, ಮುಳ್ಳಿಂದ ತೆಗಿಬೇಕು ಥರ. ಓಕೆ, ಆಯಿತಾ. ಅದನ್ನು ನೋಡಿಬಿಟ್ಟೆ ನಾನು ಮೊದಲನೇ 3 ತಿಂಗಳಲ್ಲೇ ನೋಡಿಬಿಟ್ಟೆ. ಆಮೇಲೆ
ಅವಳಿಗೆ ಈ ಕೊಟ್ಟ ಔಷಧಕ್ಕೆ ಇದರಲ್ಲಿ ಏನಾಗುತ್ತೆ, ರೋಗಕ್ಕಿಂತ ಏನು ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರಲ್ಲ, ಇಟ್ಸ್ ಲೈಕ್ you're loading chemical weapons onto the body. And there was such a rejection of the chemo on her. Acute gastroenteritis ಆಯಿತು, ತುಂಬ ಕಷ್ಟ ಆಗೋಯ್ತು. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ವರೆಗೆ 3 ತಿಂಗಳು ಬೆಳಿಗ್ಗೆ ಕರ್ಕೊಂಡು ಹೋಗ್ತಿದ್ದೆ, ಹಾಸ್ಪಿಟಲಿಂದ ಕರ್ಕೊಂಬರ್ತಿದ್ದೆ, ಮತ್ತು ಸಾಯಂಕಾಲ ಕರ್ಕೊಂಡು ಹೋಗಿ, ಕೆಲವು ಸಲ ಮಧ್ಯರಾತ್ರಿ ಎತ್ಕೊಂಡು ಹೋಗಿದ್ದೇನೆ. ಯಾರೂ ಇರ್ತಿರ್ಲಿಲ್ಲ ಹೆಲ್ಪ್ಗೆ. ಆಮೇಲೆ ಇದು ನಾವೇ ಮಾಡ್ಕೊಂಡಂಥ ಒಂದು ನಿರ್ಧಾರ, ಆಚೆಗೆ ಹೋದಷ್ಟು ನಮಗೆ ಕಷ್ಟ ಅಂತ. ಆಮೇಲೆ ಅಕ್ಟೋಬರ್ ಕಡೆಯ ಸುಮಾರಿನಲ್ಲಿ ಸ್ವಲ್ಪ ಸುಧಾರಣೆ ಬಂತು. ಅಕ್ಟೋಬರ್ 31 ಕಾಲ್ ಬಂತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ. ಇದು ನಾನು 2022 ಮಾತು ಹೇಳ್ತಾ ಇರೋದು. ಮಾರನೇ ದಿನ ರಾಜ್ಯೋತ್ಸವ ಪ್ರಶಸ್ತಿ ಇದೆ. ಅವಳು ಎಂಥ ಪರಿಸ್ಥಿತಿಲಿ ಇದ್ಲು ಅಂದರೆ, ನಾನು ಯಾಕಮ್ಮ ಒಪ್ಕೊಂಡೆ, ಇಲ್ಲ ಇಫ್ ಏನಾದರೂ ಆದರೆ ನಂಗೆ ವೇದಿಕೆ ಮೇಲೆ ಆಗಲಿ ಪರವಾಗಿಲ್ಲ, ಆಯಿತಾ. ಆ್ಯಂಡ್ ಹರ್ ಅಡ್ರಿನಾಲಿನ್ ರಶ್ ಈಸ್ ಆನ್ ಸ್ಟೇಜ್. ಆ ಮಟ್ಟಕ್ಕೆ ಕ್ಯಾಮೆರಾ ಮೈಕ್ ಒಂದು ಅದೇನು ಪ್ರೀತಿಯೋ ದೌರ್ಬಲ್ಯವೋ ನನಗೆ ಗೊತ್ತಿಲ್ಲ. ಅವಳಿದ್ದ ಪರಿಸ್ಥಿತಿನಲ್ಲಿ ಹೇಗೆ ಹೋದ್ಲು ನನಗೆ ಮಾತ್ರ ಗೊತ್ತಿದೆ. ತಲೆಯಲ್ಲಿ ಕೂದಲಿರಲಿಲ್ಲ, ಆಯಿತಾ, ಅದಕ್ಕೇನೋ ನೆಟ್ ಕಟ್ಕೊಂಡ್ಲು. ಅದ್ರ ಮೇಲೆ ನಾನೇ ಈ ಕನ್ನಡ ಬಾವುಟ ಇದೆಯಲ್ಲ ಅದನ್ನು ಕಟ್ಟಿದೆ. ಆ್ಯಂಡ್ ಎವ್ರಿಥಿಂಗ್ ವಾಸ್ ಕ್ಯಾಮೋಫ್ಲಾಜ್ಡ್. ಆ್ಯಂಡ್ ಶಿ ಹ್ಯಾಡ್ ಲಾಸ್ ವೆಯ್ಟ್, ದಟ್ ಕೇಮ್ ಇನ್ ಟು ಹರ್ ಅಡ್ವಾಂಟೇಜ್. ಶಿ ಲುಕ್ಡ್ ಮಚ್ ಮೋರ್ ಬ್ಯೂಟಿಫುಲ್ ದ್ಯಾನ್ ವಾಟ್ ಶಿ ವಾಸ್. ಅದಿತ್ತು. ಆ್ಯಂಡ್ ದಟ್ ಬಿಕೇಮ್ ಎ ಹ್ಯೂಜ್ ಹಿಟ್ ಆ್ಯಂಡ್ 3 hours ಆಫ್ ನಾನ್ ಸ್ಟಾಪ್ ರೀಡಿಂಗ್. ಅದಾದ ಸ್ವಲ್ಪ ದಿನಕ್ಕೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್, ಅಲ್ಲಿಗೂ ಹೋದ್ಲು. ಸೊ 22 ನವೆಂಬರ್ನಿಂದ 24 ಮಾರ್ಚ್ ಕೊನೆಯ ವಾರದವರೆಗೂ ಒಂದಲ್ಲ ಒಂದು ಕೆಲಸ ಮಾಡಿದ್ದಾಳೆ. ಕಾರ್ಯಕ್ರಮಗಳು ಯಾವುದನ್ನೂ ಬಿಡ್ತಿರ್ಲಿಲ್ಲ ಹಾಗೆ. ಸೊ ಐ ಥಿಂಕ್ ದಟ್ಸ್ ವಾಟ್ ಪುಷ್ಡ್ ಹರ್. ಇನ್ನುಳಿದಂತೆ ಮನೇಲಿದ್ದಾಗ ಮಾತ್ರ ಶಿ ಯೂಸ್ ಟು ಬಿ ಟು ಹರ್ ಸೆಲ್ಫ್ ಆ್ಯಂಡ್ ಶಿ ವುಡ್ ಆಲ್ವೇಸ್ ಬಿ ವಿಡ್ರಾನ್. ಯಾವುದಾದ್ರು ಸ್ಟೇಜ್ಗೆ ಹೋಗ್ಬೇಕಾ, ಇನ್ ನೋ ಟೈಮ್ ಶಿ ವುಡ್ ಬಿ ರೀಡಿಂಗ್. ಸೊ ಐ ಥಿಂಕ್ ಶಿ ಹ್ಯಾಡ್ ಹರ್ ಕಾಲಿಂಗ್ ದೇರ್ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ವಿಚ್ ಇಸ್ ವಾಟ್ ಕೆಪ್ಟ್ ಹರ್. ಬಟ್ ಈ ನಡುವೆ ಒಂದು ಇನ್ಸಿಡೆಂಟ್ ಹೇಳೋದ್ನಲ್ಲ, ಈ ಕೋ ಆ್ಯಂಕರ್ಸ್ದು, ಅದು ತುಂಬ ಕುಗ್ಗಿಸ್ತು. ಅದು ಇದ್ದಿದ್ದೇನೆ. ಬಟ್ ಉಳಿದಂತೆ ಶಿ ವಾಸ್ ವೆರಿ ಎನರ್ಜೆಟಿಕ್, ನೋವು ಹೇಳ್ಕೊತಿರ್ಲಿಲ್ಲ. ಆಮೇಲೆ ಮನೆಗೆ ಅವಳ ಇಷ್ಟದ ಆಪ್ತೇಷ್ಟ್ರೆಲ್ಲ ಅದ ಛಾಯಾ ಬರೋರು, ಬಿ ಆರ್ ಛಾಯಾ, ಸುನೀತಾ ಅಂತ ಇನ್ನೊಬ್ಬರು ಸಿಂಗರ್ ಇದ್ದಾರೆ, ವರ್ಷ ಅಂತೂ ವರ್ಷ ಒಂಥರ ಆಪದ್ ಬಾಂಧವೇನು ಹೇಳಬೇಕು. ಆ ವೇಳೆಯಲ್ಲಿ ಕರೆದ್ರು, ಯಾವ ಸಮಯ ಉಂಟೆ ಅಂತ ಒಂದು ದೇವ್ರಿಗೆ ಹೇಳೋ ಒಂದು ಕೀರ್ತನೆ ಇದೆ. ಎಂಥ ಸಮಯದಲ್ಲಾದರೂ ಇನ್ ನೋ ಟೈಮ್ ಶಿ ವುಡ್ ಕಮ್. ಹೀಗೆ. ಸೊ ದಿಸ್ ಹೌ ವಿ ಸ್ಪೆಂಟ್. ಮಾನಸಿಕ ಸ್ಥೈರ್ಯ ಅದಕ್ಕೆ ಏನು ಮಾಡ್ತಾಯಿದ್ರು, ಅಥವಾ ಅಲ್ಲಿವರೆಗೂ ನೋಡಿರೋ ಜೀವನನೇ ಅವ್ರನ್ನ ಹಾಗೆ ಮಾಡಿಬಿಡಿತ್ತಾ? ಹೌದು, ಹೆಣ್ಣು ಹುಟ್ಟಿದ್ದೇ ನೋವುಣ್ಲಿಕ್ಕೆ. ಲೆಟ್ಸ್ ಟಾಕ್ ಅಬೌಟ್ ಇಟ್. ಈಗ ಯು ಥಿಂಕ್ ಅಬೌಟ್ ಎ ಡಿವೋರ್ಸ್ ಇನ್ 80s and 90s ಆಫ್ ದ ಲಾಸ್ಟ್ ಸೆಂಚುರಿ. ಹೇಗಿರ್ತಿತ್ತು ಪರಿಸ್ಥಿತಿ ನಿಮಗೆ ಗೊತ್ತು? ಹೌದು, ನಮ್ಮ ತಾಯಿನೂ ಡಿವೋರ್ಸಿ. ಆ್ಯಂಡ್ ಅಫ್ಕೋರ್ಸ್ ಐ ಹ್ಯಾವ್ ಫೇಸ್ ದ್ಯಾಟ್ ಇನ್ 2010. ನಾವು ಗೊತ್ತು ಅದು ಬಿದ್ದಾಗ. ಅದೊಂಥರ ಇಟ್ಸ್ ಲೈಕ್, ನಾನು ಇದಕ್ಕೊಂದು ಹೇಳ್ತಿರ್ತಾನೆ, ಅಂಡಿನ ಕೆಳಗೆ ಬಾಂಬ್ ಇಟ್ಟು ಹಾಗೆ ಅಂತ. ದಟ್ ಈಸ್ ಹೌ ಇಟ್ ಈಸ್. ಆ್ಯಂಡ್ ಶಿ ರೀಬಿಲ್ಟ್ ಹರ್ ಲೈಫ್. ನನಗೆ ಗೊತ್ತು, ನಾನು ಹಳೇದು ಯಾವುದನ್ನೂ ಕೆದಕಿಲ್ಲ. ನನ್ನ ಹಳೆಯದು ಕೂಡ ನನಗೂ ಒಂದು ಇತಿಹಾಸ ಇರುತ್ತೆ. ಪರ್ಣೇನ್, ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್. ಅದು ಒಂದು ಒಳ್ಳೆ, ವಿ ಆರ್ ಡೆಸ್ಟಿನ್ ಟು ಗೋ ಟುಗೆದರ್, ಲೆಟ್ಸ್ ವಾಕ್ ಟುಗೆದರ್. ಅದು ಯಾವತ್ತೂ ಅವಳು ಮಾಡಿದ್ದು ಹೌದು. ಹಾಗಾಗಿ ಈ ಏರು ಪೇರು ಯಾವುದೂ ಅವಳನ್ನು ಕಾಡಲಿಲ್ಲ. ಆಮೇಲೆ ಸುಮ್ಮನೆ ಎಂಥ ಘನಘೋರವಾದ ಒಂದು ಸುದ್ದಿ ಎದುರಾದ್ರೂ ಮೌನಕ್ಕೆ ಜಾರ್ತಿದ್ಲೇ
ಹೊರತು ಯಾವತ್ತೂ ಅದು ನನ್ನ ಮೆಲೋಡ್ರಾಮಾ ಮಾಡೋದು ಇಲ್ಲವೇ ಇಲ್ಲ. ಚಿಕ್ಕದನ್ನು ದೊಡ್ಡದು ಮಾಡೋದು, ಇಲ್ಲವೇ ಇಲ್ಲ. ಮೌನಕ್ಕೆ ಜಾರೋದು ಒಂದವ್ರದ್ದು. ಆ ಮೌನದ ಮೋರೆ ಇದೆಯಲ್ಲ, ಅದರಲ್ಲಿ ಅದು ತುಂಬ ಸ್ಥಿತಪ್ರಜ್ಞೆಯೋ ಅಥವಾ ಒಳಗಿನಿಂದ ತಲ್ಲಣಿಸ್ತಾ ಇರ್ತಕ್ಕಂಥ ಒಂದು ಪ್ರಕ್ಷುಬ್ಧ ಕಡಲು, ಅದು ನನಗೆ ಗೊತ್ತಾಗೋದು. ಸೊ ಹಾಗಿದ್ದಾಗ ನಾನು ಅವಳನ್ನ ಹೆಚ್ಚು ಡಿಸ್ಟರ್ಬ್ ಮಾಡ್ತಿರಲಿಲ್ಲ. ಬಿಕಾಸ್ ಇಂಥ ಟರ್ಬ್ಯುಲೆಂಟ್ ಓಷನ್ ಆಲ್ಸೋ ಇಟ್ ರಿಕ್ವೈರ್ಸ್ ಟೈಮ್ ಅಲ್ವಾ, ಅಷ್ಟು ಟೈಮ್ನ ಅವಳಿಗೆ ಕೊಡ್ತಾ ಇದ್ದೆ. ಆ್ಯಂಡ್ ಶಿ ಹ್ಯಾಸ್ ಗಿವನ್ ಮಿ ಸೋ ಮಚ್ ಟೈಮ್. ಅಷ್ಟೆ. ಜಗಳ ಆಡ್ತಿದ್ವಿ, ತುಂಬಾ ಜಗಳ ಆಡ್ತಿದ್ವಿ. ಯಾವ್ಯಾವ ವಿಚಾರ? ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಆಗೋದು. ಆಮೇಲೆ ಅವಳಿಗೆ ಅಂತೂ ಎಷ್ಟು ನಿಸ್ಪೃಹವಾದ ವ್ಯಕ್ತಿ ಅಂದರೆ, ಅವಳಲ್ಲದ ಏನನ್ನಾದರೂ ಅವಳ ಮೇಲೆ ದೂರಿದ್ರೆ ಅದು ಅವಳು ಸಹಿಸ್ತಾ ಇರಲಿಲ್ಲ. ಅಂಥ ಕೆಚ್ಚು, ಸಾತ್ವಿಕವಾದ ಕೆಚ್ಚು. ನಾನು ಅಂಥ ಈ ಡಾಕ್ಟ್ರುಗಳು ಹೇಳಿದ ಮೇಲೂ ಅಷ್ಟೇ ಫಸ್ಟ್ ಹೇಳಿದ್ದವಳು ಅದನ್ನೇನೆ, ನಾನು ಇಷ್ಟು ರುಜುವಾದ ಜೀವನವನ್ನು ಬದುಕಿದ್ದೇನೆ, ಇಷ್ಟು ಸಾತ್ವಿಕವಾಗಿ ಬದುಕಿದ್ದೇನೆ, ನನಗೆ ಯಾಕಿದು ಅಷ್ಟೆ. ಏನು ಗೊತ್ತಾ, ಗ್ರೀಫ್ ಹ್ಯಾಸ್ 5 stages ಅಂತ ಹೇಳ್ತಾರೆ. ಮೊದಲನೇ ಸ್ಟೇಜ್ನಲ್ಲಿ ಇಟ್ ಕಮ್ಸ್ ಆಸ್ ಎ ಶಾಕ್. ಆಮೇಲೆ ಯು ಗೋ ಇನ್ ಟು ದ ಆ್ಯಕ್ಟ್ ಆಫ್ ಡಿನೈಯಿಂಗ್, ಇದು ಸುಳ್ಳು 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 ಅನ್ನೋದು. 3ನೇ ಸ್ಟೇಜ್ನಲ್ಲಿ ಯು ಕಮ್ ಟು ಟರ್ಮ್ಸ್ ವಿತ್ ಇಟ್. ಅಲ್ಲ, 3ನೇ ಸ್ಟೇಜ್ನಲ್ಲಿ ವೈ ಮೀ ಆ್ಯಂಡ್ ದೆನ್ ಯು ಅಕ್ಸೆಪ್ಟ್ ಆ್ಯಂಡ್ ದೆನ್ ಯು ಮೂವ್ ಆನ್ ಅಲ್ವಾ. ಸೊ ದಟ್ಸ್ ಹೌ ಇಟ್ ಈಸ್. ಅದರಲ್ಲಿ ಅವಳು ವೈ ಮೀ ಒಂದೆರಡು ಸಲ ಕೇಳಿದ್ಲು. ಶಾಕ್ ಅಂತೂ ಆಗಲೇ ಇಲ್ಲ. ಶಿ ವಾಸ್ ರೆಡಿ ಫಾರ್ ಇಟ್. ವೈ ಮೀನದು ಯಾವಾಗ ಕೇಳ್ತಿದ್ಲು ಅಂದರೆ, ನನ್ನ ಗಂಡನ್ನ ಬಿಟ್ಟು ಹೋಗಬೇಕಲ್ಲ, ಆವಾಗ ಮಾತ್ರ ಅವಳಿಗನ್ಸೋದು. ಅದು ಹೇಳ್ತಾ ಇದ್ದೆ, ನೋಡು ನೀನೇನೋ ಹಿಂಗೆ ನನ್ನ ಜೀವನದ ಬಗ್ಗೆ ಯೋಚನೆ ಮಾಡಿದೀಯಾ, ಅಯ್ಯೋ ಚೆನ್ನಾಗೇ ಇರುತ್ತೆ ಬಿಡಿ. ದಿಸ್ ಹೌ ಶಿ ಸೆಡ್. ಬಟ್ ಅವಳಿಗೆ ಬಿಟ್ಟು ಹೋಗ್ಲಿಕ್ಕೆ ಒಂದು ಚೂರು ಇಷ್ಟ ಇರಲಿಲ್ಲ. ಯಾರಿಗಿರತ್ತೆ ಸರ್? ಇಲ್ಲ, ಏನು ಗೊತ್ತಾ, ನಾ ಇದನ್ನು ಹೇಳ್ತೇನೆ, ಸಾವು ಅನ್ನೋದಿದೆಯಲ್ಲ, ಒಂದು ನಿಮ್ಗೆ ತುಂಬ ಸಲ ಹೇಳಿದ್ದೀನಿ ಅನಿಸುತ್ತೆ. ಒಂದು ದೀಪ ಉರಿತಾ ಇರುತ್ತೆ, ಒಂದು ಪತಂಗ ಹೋಗೋದ್ರೊಳಗೆ ಅದಕ್ಕೆ ಹೊಕ್ಬಿಟ್ಟು ತನ್ನನ್ನು ತಾನು ಸುಟ್ಕೊಂಡು ಸಾಯುತ್ತೆ. ಹೊರಗಿನ ಕಣ್ಣಿಗೆ ಅದು ಪತಂಗದ ಸಾವು, ದೀಪದೊಳಗಿನ ಕಣ್ಣಿಗೆ ಅದು ಇದರ ಚೇತನ ಅದನ್ನು ಸೇರ್ಕೊಂಡಿದೆ ಅಷ್ಟೆ. ನಾವು ಎಲ್ಲಿ ನಾನು ಎರಡನೇದನ್ನು ನಾನು ನೋಡುವಂಥದ್ದು. ಹಾಗಾಗಿ ಅದನ್ನು ನಾನು ಸಾವು ಅಂತ ಕರೀಲಿಕ್ಕೆ ಬಯಸೋದಿಲ್ಲ, ಅಲ್ವೇ ಅಲ್ಲ ಅದು. ಅವರ ಆಧ್ಯಾತ್ಮಿಕ ಚಿಂತನೆಗಳು ಹೇಗಿತ್ತು, ಫಿಲಾಸಫಿಕಲಿ ಅಥವಾ ದೇವರು ದಿಂಡ್ರು ಈ ಚಿಂತನೆಗಳು? ಯಾಕೆಂದರೆ ಅಪರ್ಣಾ ಅವರಂದರೆ ಭಾಷಾ ಸ್ಪಷ್ಟತೆ, ಅವರಲ್ಲಿರೋ ಜ್ಞಾನ, ಆ್ಯಂಕರ್ ಆಗಿ, ಆ್ಯಂಕರ್ ಅಂದರೆ ಫಸ್ಟು ಕರ್ನಾಟಕಕ್ಕೆ ಬರೋದೇ ಅಪರ್ಣಾ ಮ್ಯಾಮ್, ಅದು ಬಿಡಿ, ಅದು ಕೊನೆಯವರೆಗೂ ಅದೇ ಇರುತ್ತೆ. ಈ ಥರದ ವ್ಯಕ್ತಿತ್ವ, ಅವರ ಈ ಒಂದು ಮನುಷ್ಯನ ಒಂದು ವ್ಯಕ್ತಿತ್ವನೇ ಬೇರೆ ಎಲ್ಲ ಆಯಾಮದಲ್ಲಿ ಹೇಗೆ ಅಳಿತೀವಿ, ಈ ವಿಚಾರದಲ್ಲೆಲ್ಲ ಆಕೆ ಹೇಗಿದ್ರು? ವೆಲ್, ಶಿ ವಾಸ್ ಎಕ್ಸ್ಟ್ರೀಮ್ಲಿ ರಿಲಿಜಿಯಸ್ ಆ್ಯಸ್ ವೆಲ್ ಆಸ್ ಸ್ಪಿರಿಚುವಲ್. ಆಯಿತಾ, ಅವಳು ಆಚರಣೆಗಳ ಮೂಲಕ ಇನ್ನೊಂದು ಎತ್ತರವನ್ನು ನೋಡ್ತಾ ಇದ್ಲು. ಒಂದು ಚಿಕ್ಕ ಪುಟ್ಟ ಸಂತೋಷವನ್ನು ಅವಳು ಬಿಡ್ತಾ ಇರಲಿಲ್ಲ. ಹಬ್ಬ ಅಂದರೆ ಅದು ಏನು ಸಡಗರಿಸೋಳು, ನನಗೆ ಆಶ್ಚರ್ಯ ಆಗತ್ತೆ. ಈಗ ಕೆಲವು ಸಲ ಈ ಟಿ ವಿಗಳಲ್ಲಿ ಅಸೈನ್ಮೆಂಟ್ ಇರೋದು, ಬೆಳಗ್ಗೆ 7:30 ಹೋಗಬೇಕಿತ್ತು ಒಂದು ಗೌರಿ ಹಬ್ಬ ಅಂತ ಹೇಳಿದ್ರೆ, 3 ಗಂಟೆಗೆ ಎದ್ದು ಪ್ರತಿಯೊಂದನ್ನೂ ಮುಗಿಸಿ ಅಯ್ಯಪ್ಪ ಹೋಗೋಳು. ಒಂದು ಕಿಂಚಿತ್ತೂ ಅಡಚಣೆ ತರಲಿಲ್ಲ ಯಾವುದೇ ಆಚರಣೆಗೆ. ದಟ್ಸ್ ಹೌ ಶಿ ವಾಸ್. ಅದು ಯಾಕೆ ಹಾಗಿದ್ಲೂ ಗೊತ್ತಿಲ್ಲ ನಮಗೆ. ಎಷ್ಟೋ ಸಲ ನನಗೊಳಗೂ ಇರಿಸ್ಮರ್ಸಾಗ್ತಿದ್ದಲ್ಲೇ, ನೀನು ಆ ದೇವರಿಗೆ ಏನು ಹೇಳೋದು ಕೊಡ್ತೀಯಲ್ಲ ಅಷ್ಟು ಟೈಮ್ನ, ಅದು ನನಗೆ ಕೊಡಬಾರ್ದಾ, ಇನ್ನೊಂದಕ್ಕೆ ಕೊಡಬಾರ್ದಾ ಅಂತ. ಬಟ್ ದಟ್ ಈಸ್ ಹೌ ಶಿ ವಾಸ್. ಆಮೇಲೆ ಇದು ಕಡೆಯಲ್ಲಿ ಏಪ್ರಿಲ್, ಈ ವರ್ಷದ ಏಪ್ರಿಲ್ನಿಂದ ಜುಲೈ 11 ಆಯಿತಾ, 3 ತಿಂಗಳಲ್ಲಿ 2.5 ತಿಂಗಳು ದೇವ್ರ ಹತ್ರ ಹೋಗಿರಲಿಲ್ಲ ಅವಳು. ಬಟ್ ಅವತ್ತು 9ನೇ ತಾರೀಕು 11 ಅವಳು ಹೊರಟಿದ್ದು. 9ನೇ ತಾರೀಕು ಬೆಳಗ್ಗೆ 7:30 9 ಗಂಟೆವರೆಗೂ ದೇವ್ರ ಮುಂದೆ ಕೂತಿದ್ಲು, ಪೂಜೆ ಮಾಡ್ತಾಯಿದ್ಲು,
ಮಾಡಿದ್ಲು ಕೂಡ. ಆಮೇಲೆ ಅವತ್ತು ಒಂದು ಹಲಗೆಯ ಮೇಲೆ ರಂಗೋಲಿ ಇಟ್ಟಿದ್ಲು. ಮನೇಲಿ ಸೂತ್ಕ ಆದರೂ ಕೂಡ ನಾನು ಅದನ್ನ ಅಳಿಸ್ಲಿಲ್ಲ. ನಿನ್ನೆ ಅದ್ರ ಮೇಲೆ ನಾನೇ ತಿದ್ದೆ. ಇದೆಲ್ಲ ಕೆಲವು ನೆನಪುಗಳಿರುತ್ತೆ ನೋಡಿ ಹಳೆ. ಒಂದೇನು ಗೊತ್ತಾ, ನಮ್ಗೆ ಏನೋ ದೊಡ್ಡದೇ ಹೊರಟೋಗಿರುತ್ತೆ, ಅದು ಬಿಟ್ಟು ಹೋದಂಥ ಕೆಲವು ಸ್ಮರಣೆಗಳನ್ನ ನಾವು ಉಳಿಸ್ಕೊಳಕ್ಕೆ ಬಯಸ್ತೇವೆ. ಯಾತಕ್ಕೆ ಗೊತ್ತಿಲ್ಲ. ನಾನು ಎಷ್ಟೇ ಎತ್ತರದ ವ್ಯಕ್ತಿ, ನನ್ನ ಚಿಂತನೆ ದೊಡ್ಡದು ಅಂತೆಲ್ಲ ನಾನೇ ಬೀಗಿಕೊಂಡ್ರೂ ಸಹ ಈ ಚಿಕ್ಕ ಪುಟ್ಟದೆದ್ರು ಮನಸ್ಸು ನೀವು ಹೇಳ್ತಾ ಇದ್ರೆ ನನ್ನ ಕಣ್ಣು ತುಂಬ್ತಾ ಇದೆ ಸರ್. ಅಂದರೆ ಕೇಳೋರೆ ಇಷ್ಟೊಂದು ಎಮೋಷ್ನಲ್ ಆಗಿರ್ಬೇಕಾದ್ರೆ ಹೌದು, ಕಳ್ಕೊಂಡವರು ಅದನ್ನ ಹೇಗೆ ನಿಭಾಯಿಸ್ತಿದ್ದೀರಿ ಅನ್ನೋದು. ಈಗ ಮೈ ಹೌಸ್, ಮನೆ ಮತ್ತು ಮನಸ್ಸು ಎರಡೂ ಇಟ್ಸ್ ಬಿಕಮ್ ಅ ಮ್ಯೂಸಿಯಮ್ ಆಫ್ ಮೆಮೊರೀಸ್. ಏನು ಮಾಡಲಿ, ನಾನು ಐ ಪ್ಲಂಜ್ ಇನ್ ಟು ದ ಗ್ರೀಫ್ ಟೋಟಲಿ, ಟೇಕ್ ಎ ಡೀಪ್ ಡೈವ್. ಎಷ್ಟು ಅವಳು ಇದನ್ನೇ ಮಾಡ್ತಾ ಇದ್ದೀನಿ, ನೋಯ್ತಿತ್ತಲ್ವ ದೇಹ, ಎಷ್ಟು ನೋಯ್ತೀಯ ನೋಡ್ಕೋತೀನಿ ನಾನು ಅಂದ್ಬಿಟ್ಟು ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲಗಿರೋಳು. ಆಮೇಲೆ ನಾನು ಅದನ್ನು ಕೇಳಿದೆ, ನನ್ನ ಗತಿ ಏನಮ್ಮ ಅಂದರೆ, ಇನ್ನು 2 ತಿಂಗಳು ಕಂದ ಎಲ್ಲ ಸರಿ ಹೋಗ್ಬಿಡುತ್ತಲ್ವ. ಅಂದರೆ ವಿ ಬೋತ್ ಬಿಲೀವ್ಡ್ ದಟ್ ಶುಡ್ ಬಿ ಬ್ಯಾಕ್. ಬಟ್ ಗೊತ್ತಿತ್ತು ನನಗೂ ಇಷ್ಟು ಆಕಸ್ಮಿಕ ಅನ್ನೋ ಹಾಗೆ, ಇಷ್ಟು ಬೇಗ ಅನ್ನೋ ಹಾಗೆ, ಇಷ್ಟು ಶೀಘ್ರವಾಗಿ ಅನ್ನೋ ಹಾಗೆ, ಇಷ್ಟು ತ್ವರೆಯಾಗಿ ಅನ್ನೋ ಹಾಗೆ ಇರಲಿಲ್ಲ. ಅದು ಬಹುಶಃ ಅವಳಿಗೂ ಗೊತ್ತಿಲ್ಲ. ಒಂದು ಹೇಳೋಳು ಇರೋದೇ ಇಲ್ಲದೆ ಇರೋ ಹಾಗೆ ಹೋಗ್ಬಿಡ್ಬೇಕು, ದಟ್ಸ್ ವಾಟ್ ಶಿ ಡಿಡ್ ಅನ್ಸುತ್ತೆ. ಇರೋದೇ ಇಲ್ಲದೆ ಇರೋ ಹಾಗೆ ಇದ್ದಿದ್ದೇ. ಅಂದರೆ ಈಗ ನೋಡಿ, ಒಂದು ಹಾವು ಕೂಡ ಪೊರೆ ಬಿಟ್ಟು ಹೊರಟೋಗುತ್ತಲ್ವಾ, ಆ ಪೊರೆ ಇಟ್ಸ್ ಮೆಮೊರಿ, ಅದು ಇಲ್ಲದೆ ಇರೋ ಹಂಗೆ ಹೊರಟು ಬಿಡಬೇಕು. ವಿ ಶುಡ್ ಕಾಸ್ಟ್ ನೋ ಮೆಮೊರಿ ಹಿಯರ್. ಯೂಶಲಿ ಬದುಕಿದ್ದಾಗ ಯಾರೂ ಸಾವಿನ ಬಗ್ಗೆ ಚಿಂತನೆ ಮಾಡಲ್ಲ. ಆದರೆ ಕೆಲವು ಸತಿ ಕ್ಯಾನ್ಸರ್ ಅಂತ ಒಂದಷ್ಟು ರೋಗಗಳನ್ನು, ಟರ್ಮಿನಲ್ ಇಲ್ನೆಸ್ ಅಂತ ಬಂದಾಗ ಅದನ್ನು ಐ ಥಿಂಕ್ ಇಟ್ ಇಸ್ ತುಂಬ ಕಷ್ಟದಿದು. ಅದನ್ನು ಎದುರಿಸಿ ಅದ್ರ ಜೊತೆಗೂ ಜೀವಿಸೋದಿದೆಯಲ್ಲ, ಡೆಡ್ ಎಂಡ್ ಅಂತ ಗೊತ್ತಿದ್ದು ಅದರಲ್ಲಿ ಮುಂದಕ್ಕೆ ನಡ್ಕೊಂಡು ಹೋಗೋದು ಟುವರ್ಡ್ಸ್ ಇಟ್ಟು. ಇಲ್ಲಿ ಐ ಡಿಫರ್ ಎ ಬಿಟ್. ಇದನ್ನ ಹೋರಾಟ, ವಿ ಫಾಟ್. ನಾನು ಹೇಳಿಬಿಟ್ಟೆ ಅವತ್ತಿನ ದಿನ ಕ್ಯಾಮೆರಾಗಳೆದ್ರು, ನಾವಿಬ್ಬರು ಜಂಟಿಯಾಗಿ ಹೋರಾಡಿದ್ವಿ, ಜಂಟಿಯಾಗಿ ಸೋತ್ವಿ. ನನಗನ್ಸುತ್ತೆ ಅವಳಿಗಿಂತ ಹೆಚ್ಚು ಸೋತಿದ್ದು ನಾನು. ಆದರೆ ಇದು ಹೋರಾಟ ಅನ್ನೋದೆಲ್ಲ ಇದೆಯಲ್ಲ, ಗೆಲ್ಲೋದು ಏನೋದು, ಇಟ್ಸ್ ಒಂದು ಸ್ವಲ್ಪ ಬಾಲಿಶ ಅಂತ ಅನಿಸುತ್ತೆ. ಏಕೆಂದರೆ ದೇಹಕ್ಕೆ ತನ್ನದೇ ಆದಂಥ ಒಂದು ಪ್ರಕೃತಿ ಇದೆ ಅಲ್ವಾ, ತನ್ನದೇ ಆದ ಅದು ತನ್ನನ್ನು ಹಿಂಪಡೆಯುತ್ತೆ. ಉಸಿರು ಕೂಡ ಅಷ್ಟೇ, ಒಂದು ಗಡುವು ಮೀರಿದ ಮೇಲೆ ಅದು ಉಳಿದ ವಾತಾವರಣ ಜೊತೆ ಹೋಗಿ ಬೆರಿಬೇಕು. ಅದನ್ನು ನಾವು ತಡೆ ಹಿಡಿತೇವೆ, ಅದನ್ನು ನಾವು ಗೆಲುವು ಅಂತ ಭ್ರಮಿಸ್ತೇವೆ ಅಲ್ವಾ. ಇದೆಲ್ಲ ಮರ್ತ್ಯದ ಸಮಾಚಾರ. ಮರ್ತ್ಯ ಅಂದರೆ ಗೊತ್ತಲ್ವಾ ನಿಮಗೆ, ಎಲ್ಲಿ ಮೃತ್ಯು ಇದೆ ಅದು ಮರ್ತ್ಯ ಅಲ್ವಾ. ಸೊ ಇದು ಸಾವಿರುವಂಥ ಒಂದು ಲೋಕದಲ್ಲಿ ಹೀಗೆ ನಾವು ಯೋಚನೆ ಮಾಡ್ತೀವಿ. ಬಟ್ ಸಾವಿಲ್ಲದ ಇನ್ನೊಂದು ಲೋಕ ಇದೆಯಲ್ಲ, ಅಲ್ಲಿ ಅದರ ಅರ್ಥವೇ ಇನ್ನೊಂದಾಗಿರುತ್ತೆ. ಹಾಗಾಗಿ ಇದು ನನಗೆ ಅಷ್ಟೊಂದು ಅವಳು ಸತ್ತಳು ಅನ್ನೋದೆಲ್ಲ ಕಾಡೋದಿಲ್ಲ ನನಗೆ. ಕಾಡೋದೇನು ಅಂತ ಹೇಳಿದ್ರೆ, ಇಷ್ಟು ವರ್ಷ ಇಂಥದ್ದೊಂದು ವ್ಯಕ್ತಿ ನನ್ನೊಡನಿತ್ತಲ್ಲ, ನಾನು ಅದನ್ನು ನೋಯಿಸ್ಬಿಟ್ಟಿದ್ದೀನ, ನಾನು ಚೆನ್ನಾಗಿ ನೋಡ್ಕೊಂಡು ಅವಳು. ಶಿ ವಾಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ದ ವೇ ಐ ಟುಕ್ ಕೇರ್ ಆಫ್ ಹರ್. ಆಯಿತಾ, ಮಗು ಥರ ನೋಡ್ಕೊಂಡಿದ್ದೀನಿ 2 ವರ್ಷ. ಆಮೇಲೆ ಅದು ಎಷ್ಟೇ ಕಷ್ಟ ಆಗಲಿ ನಾನು ನೋಡ್ಕೋತೀನಿ. ಆ್ಯಂಡ್ ಐ ಡಿಡ್ ದಟ್. ಹಾಗಾಗಿ ಅದರಲ್ಲೂ ಆದರೆ ಅಳಕಿದೆ, ಏನಾದರೂ ಮಾಡಿಬಿಟ್ನಾ ಅಂತ ಅಷ್ಟೆ. ಆಮೇಲೆ ಐ ಮಿಸ್ ಅದು. ನಾವು ಏನೇ ಹೇಳಿದ್ರೂ ಕೂಡ, ನಾನು 2 ನಿಮಿಷದ ಹಿಂದೆ ಹೇಳಿದ್ನಲ್ಲ, ಏನೇನೋ ದೊಡ್ಡ ಒಂದು ಫಿಸಿಕಲ್ ಪ್ರೆಸೆನ್ಸ್. ಈಗ ನೋಡಿ, ಅದು ದೇಹ ಅನ್ನೋದೊಂದು ಆಕಾರ ಅಲ್ವಾ, ಮನಸ್ಸು ಅನ್ನೋದು ನಿರಾಕಾರಿ. ಬಟ್ ಆಕಾರವಿಲ್ಲದೆ ಮನಸ್ಸಿಲ್ಲ. ಹೌದು. ಸೊ ಇಟ್ಸ್ ಎ ಮ್ಯಾನಿಫೆಸ್ಟ್ ರಿಯಾಲಿಟಿ. ಸೊ ವಿ ಪರ್ಸೀವ್ ದಿಸ್ ವರ್ಲ್ಡ್ ಥ್ರೂ ಆರ್ ಸೆನ್ಸಸ್. ನಾನು ಈ ಮರ್ತ್ಯದ ಒಬ್ಬ ಮನುಷ್ಯ. ನಮಗೆ ಯಾವುದು ಕಾಣಿಸುತ್ತೆ, ಯಾವುದು ಕೇಳಿಸುತ್ತೆ, ಯಾವುದು ರುಚಿಸುತ್ತೆ, ಯಾವುದು ವಾಸನೆ ಬರುತ್ತೆ, ಯಾವುದನ್ನು ಮುಟ್ಟಬಹುದು, ಅದಷ್ಟೇ ಮನುಷ್ಯನ ಸತ್ಯ ಅಲ್ವಾ.
ಈಗ ನಾವು ಅಸ್ಪೃಶ್ಯರು ಅನ್ನೋ ಒಂದು ಪದ ತಗೋತೀವಿ. ಅಸ್ಪೃಶ್ಯ ಅಂದರೆ ಯಾವುದನ್ನು ಮುಟ್ಟಲಾಗದೋ ಅದು ಅಸ್ಪೃಶ್ಯ. ಅಂದರೆ ದೇವರಿಗಿಂತ ಅಸ್ಪೃಶ್ಯ ಇದೆಯಾ? ಇವತ್ತಿನ ದಿನ ಅರ್ಪಣೆ ನನಗೆ ಅಸ್ಪೃಶ್ಯಳು, ಏಕೆಂದರೆ ಅವಳು ಅಘ್ರಾಣ್ಯಳು, ಅಂದರೆ ವಿ ಕ್ಯಾನ್ ನಾಟ್ ಸ್ಮೆಲ್ ಹ. ಅದಕ್ಕೆ ನೀವು ಅವಾಗಿಂದ ಅವಳು ಹೊರಟಿದ್ದಾಳೆ ಅಂತಾನೇ ಉಪಯೋಗಿಸ್ತಿದ್ದಾರೆ. ಯೂಶಲಿ ಜನಸಾಮಾನ್ಯರು ಹೋಗ್ಬಿಟ್ರು. ಇಲ್ಲ, ಆಗಲ್ಲ. ಅದು ನನ್ನೊಳಗೆ ಇದ್ದಾಳೆ ಅಂತ ಅನ್ಸುತ್ತೆ. ಅಂಥದ್ರಲ್ಲೂ ನಾವು ಅದಕ್ಕೊಂದು ರೂಪನ್ನು ಹುಡುಕ್ತೀವಲ್ವ ಪಕ್ಕದಲ್ಲಿ. ಅಂದರೆ ಇದೇ ಮಾಂಸ ಮಜ್ಜೆ ರಕ್ತ ಇರುವಂಥ ಒಂದು ದೇಹವನ್ನು ನಾವು ಬಯಸ್ತೀವಿ. ಅದು ನನ್ನೊಳಗಿನ ಮನುಷ್ಯ ಗುಣ ಅಷ್ಟೇ. ಏನು ಮಾಡೋದು? ಹೌ ಯು ಮಿಸ್ಸಿಂಗ್ ಹರ್ ಅನ್ನೋದಕ್ಕಿಂತ ಹೌ ಯು ಸೆಲೆಬ್ರೇಟಿಂಗ್ ಹರ್ ಲೈಫ್ ಅಂತ. ಯಾಕೆಂದರೆ ಅದರಲ್ಲೂ ಒಂದು ಸ್ಟೇಜ್ ಬರುತ್ತೆ. ಹೋದ್ಮೇಲೆ ನೆಕ್ಸ್ಟು ಅವರನ್ನು ನಾನು ಈ ಥರ ಬದುಕಿಸ್ಕೋತೀನಿ. ನಮ್ಮ ತಾಯಿ ಹೋದ್ಮೇಲೆ ನಮ್ಮ ಮನೆ ತುಂಬ ಗಿಡಗಳು ಇದ್ದಾಗ ಜಗಳ ಆಡ್ತಾ ಇದ್ದೆ, ಏನಮ್ಮ ಗಿಡ ಇರುವೆ ಬರುತ್ತೆ ಅದು ಬರುತ್ತೆ, ಏನು ಇದು ಮಾಡಿಲ್ಲ ಅಂದರೆ. ಇವೆಲ್ಲ ಎಷ್ಟು ಬಾಲಿಶ ಅನ್ಸುತ್ತೆ. ಹೋದ್ಮೇಲೆ ಅದರ ಬೆಲೆ ಗೊತ್ತಾಗುತ್ತೆ. ಅದನ್ನು ಜೀವಂತವಾಗಿ ಇಟ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಇದು ನನ್ನ ಕಥೆ. ಆದರೆ ನೀವು ಅವಳಿಗೆ ಅವಳದೇ ಆದ ಒಂದಷ್ಟು ಕನಸುಗಳಿದ್ವು. ಅಂದರೆ ಈಗ ನನಗೆ ಇಂಟರ್ ಡಿಸಿಪ್ಲಿನರಿ ಡಯಲಾಗ್ ಅಂತ ಹೇಳ್ತೀವಿ. ಅಂದರೆ ಅದು ಕನ್ನಡದಲ್ಲಿ ಅಥವಾ ಬೆಂಗಳೂರಿನಲ್ಲಿ ನಡೀತಾ ಇಲ್ಲ. ಯಾವ ವಿಷಯವಾಗಿ ಹೇಳ್ತೇನೆ ಅಂದರೆ, ಇಫ್ ಯು ಫಾರ್ ಎಕ್ಸಾಂಪಲ್ ಯು ಟೇಕ್ ಮಾಡರ್ನಿಸಮ್. ನಾವು ಮಾಡರ್ನಿಸಮ್ನ ಅಥವಾ ಮಾಡರ್ನಿಟಿಯನ್ನು ಆಧುನಿಕತೆ ಅಂತ ಹೇಳಿಬಿಡ್ತೇವೆ. ಹೌದು, ಆಯಿತಾ? ಮಾಡರ್ನಿಸಮ್ ಹ್ಯಾಸ್ ಎ ಪ್ರಫೌಂಡ್ ಫಿಲಾಸಫಿ ಬಿಹೈಂಡ್ ಇಟ್. ಆಯಿತಾ? ಅದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಬೇಕಾಯ್ತು. ಆಮೇಲೆ ದೇವರನ್ನು ಕುರಿತಾಗಿ ಪ್ರಶ್ನಿಸುವಂತಹ ಒಂದು ತಾರ್ಕಿಕ ಚಿಂತನೆ ಬರಬೇಕಾಯಿತು. ಆಮೇಲೆ ಜಗತ್ತನ್ನು ಸೃಷ್ಟಿಸಿದ್ದು ದೇವರಲ್ಲ, ಮನುಷ್ಯ ಕೇಂದ್ರಿತವಾದ ಇನ್ನೊಂದು ಜಗತ್ತಿದೆ. ಅದು ಬಂದಿದ್ದರಿಂದಲೇ ಇಂಡಸ್ಟ್ರಿಯಲೈಸ್ ಸೊಸೈಟಿಗಳಾಗಿದ್ದು. ಆಮೇಲೆ ದೆ ವಾಸ್ ಅಡ್ವಾನ್ಸ್ಮೆಂಟ್ ಇನ್ ಸೈನ್ಸ್ ಟೆಕ್ನಾಲಜಿ. ಇದೆಲ್ಲ ಆದಮೇಲೆ ಒಂದು ಒಟ್ಟಾರೆ ಮನಸ್ಥಿತಿ ಇತ್ತಲ್ಲ, ಅದು ಮಾಡರ್ನಿಸಮ್ ಅನ್ನುವ ಒಂದು ಸಿದ್ಧಾಂತವನ್ನು ಹುಟ್ಟಿಸ್ತು. ಅದರ ಫಲಶ್ರುತಿಯಾಗಿ ಮಾಡರ್ನಿಟಿ ಅನ್ನೋದು ಬಂತು. ಯಾವ ರೀತಿಯಲ್ಲಿ? ಇಟ್ ಕೇಮ್ ಇನ್ ಸಿನೆಮಾ, ಇಟ್ ಕೇಮ್ ಇನ್ ಆರ್ಕಿಟೆಕ್ಚರ್, ಇಟ್ ಕೇಮ್ ಇನ್ ಪೊಯೆಟ್ರಿ, ಇಟ್ ಕೇಮ್ ಇನ್ ಪ್ರೋಸ್. ಆಯಿತಾ? ಮನುಷ್ಯ ಅಭಿವ್ಯಕ್ತಿ ಅಂತಿದೆಯಲ್ಲ, ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಎಲ್ಲ ಕಡೆನೂ ಆಧುನಿಕತೆ ಬಂತು. ಅಂದರೆ ನೀವು ಯುರೋಪ್ಗೆ ಹೋಗಿ ನೋಡಿದ್ರೆ ಈ ಎಲ್ಲ ಚಿಕ್ಕ ಪುಟ್ಟ ಆಧುನಿಕತೆಗಳ ತಾಯಿ ಫಿಲಾಸಫಿ ಇರುತ್ತೆ. ಒಂದೇ ಮೂಲದ ಹಲವು ಕವಲುಗಳಾಗಿ ಇವುಗಳು ಬಂದಿರುತ್ತೆ. ಇಲ್ಲಿ ಅಂದರೆ ಏನಾಗುತ್ತೆ, ಒಬ್ಬ ಸಿನಿಮಾದಲ್ಲಿರೋನು ಅವನಿಗೆ ತಾನು ಮಾಡ್ತಿರೋ ಕೆಲಸದ ಮೇಲೆ ಎಷ್ಟು ದಾಯಿತ್ವ ಇರುತ್ತೆ, ಅಷ್ಟೇ ಮಟ್ಟದ ದಾಯಿತ್ವ ಆರ್ಕಿಟೆಕ್ಚರ್ ಮಾಡ್ತಾ ಇರೋ ಇನ್ನೊಬ್ಬನ ಮೇಲೂ ಇರುತ್ತೆ. ಅವರಿಬ್ಬರ ನಡುವೆ ಒಂದು ಸಂವಹನೆ ನಡೆಯುತ್ತೆ. ಆ ರೀತಿಯ ಚರ್ಚೆಗಳು ಇಲ್ಲಿ ಆಗ್ತಾ ಇಲ್ಲ. ಯಾಕೆಂದರೆ ನಾವೆಲ್ಲದನ್ನು ಸ್ವತಂತ್ರವಾಗಿ ಅಲ್ಲಿಂದ ಎರವಲು ತಗೊಂಡ್ಬಂದು, ಅಂದರೆ ನೀವು ಸಿನಿಮಾದವರು ಸಿನಿಮಾದಲ್ಲಿ ಮಾಡರ್ನಿಟಿ ನೋಡ್ತಾರೆ, ನಾಟಕದವ್ರು ನಾಟಕದಲ್ಲಿ ನೋಡ್ತಾರೆ, ಸಾಹಿತ್ಯದಲ್ಲಿರೋ ನವ್ಯ ಅಂತ ಕರ್ಕೊಂಡು ಇನ್ನೇನೋ ಮಾಡ್ತಾರೆ. ಎಲ್ಲವುಗಳ ಮೂಲ ನಮ್ಮ ನೆಲದ ತುರ್ತಿನಿಂದ ಬಂದಿರುವಂಥದ್ದಲ್ಲ. ನಾವು ಜಸ್ಟ್ ಸೇಪಿಂಗ್ ವಾಟ್ ಹ್ಯಾಪನ್ಡ್ ಇನ್ ಯುರೋಪ್. ಹಾಗಾಗಿ ಆ ಥರದ್ದೊಂದು ವೇದಿಕೆಯನ್ನು ನಾವು ಮಾಡಬೇಕು ಅನ್ನೋದು ನನಗಿತ್ತು. ಅವಳಿಗೂ ಅದು ಆ ಥರದ್ದೊಂದು ಆಸೆ ಇತ್ತು. ಇನ್ಫ್ಯಾಕ್ಟ್ ನಾನು ಶೃಂಗೇರಿಯ ಹತ್ರ ಒಂದು 3 ಎಕರೆ ಜಾಗ ತೊಗೊಂಡಿದ್ವಿ ಒಂದು ನದಿ ತಟದಲ್ಲಿ. ಅಲ್ಲಿ ಹೋಗಿ ಲುಕ್ ಎಟ್ ದ ಐರನಿ, ವಿಡಂಬನೆ ಏನು ಅಂತ ಹೇಳಿದ್ರೆ, 2022 ಏಪ್ರಿಲ್ನಲ್ಲಿ ನನ್ನ ಅಮ್ಮ ತೀರ್ಕೊಂಡ್ರು. ಅದಾದಮೇಲೆ ಐ ಸ್ಯಾಂಕ್ ಇನ್ ಟು ಡಿಪ್ರೆಷನ್. ಆ ಟೈಮ್ನಲ್ಲಿ both of us had sat together and we discussed at length, ಸಾಕು ಈ ಪಬ್ಲಿಕ್ ಲೈಫಿಂದ ಹೊರಟು ಬಿಡೋಣ ಅಂತ. ಅದೆಲ್ಲ ಆಸೆಗಳಿದ್ವು. ನೋಡಿದ್ರೆ 2 ತಿಂಗಳಿಗೆ ಇದು ಶುರುವಾಯಿತು. ಹಾಗಾಗಿ ಯಾವುದು ಅಂದ್ಕೊಂಡಿದ್ದು ಒಂದೂ ಆಗಲಿಲ್ಲ. ಅವುಗಳನ್ನೇನಾದರೂ ಮಾಡಬಹುದಾ ಅನ್ನುವ ಒಂದು ವಿಚಾರ ಇದೆ. ಆಮೇಲೆ ಇಲ್ಲಿ ನನ್ನ ಮನೆ ಕೂಡ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ, ಇದ್ದ ಇಬ್ಬರಿಗೆ ನಾನು ಎಲ್ಲಿ ಬೇಕಾದ್ರೂ ಇರ್ಬೋದಲ್ಲಿ, ಹಾಗಿದೆ. ಆಯಿತಾ? ನಾನು ಗ್ರೌಂಡ್ ಫ್ಲೋರ್ಗೆ ಹೋಗೋದೇ ಇಲ್ಲ. ಬಿಕಾಸ್ ದಟ್ಸ್ ವೇರ್ ಐ ಯೂಸ್ ಟು ಸಿ ಮೈ ಮದರ್, ಐ ಯೂಸ್ ಟು ಸಿ ಹರ್. ಸೊ ಈ ಥರ ಪರಿಸ್ಥಿತಿ ಇದೆ. ನೋಡಬೇಕು ಮನಸ್ಸು ಯಾವಾಗ ಸುಧಾರಿಸುತ್ತೆ
ಆ ಟೈಮ್ನಲ್ಲಿ ಐ ನೀಡ್ ಟು ಟೇಕ್ ದಿಸ್ ಅಪ್ ಆ್ಯಂಡ್ ಐ ಆಮ್ ನಾಟ್ ದ ಕೈಂಡ್ ಹೂ ವುಡ್ ಲೀವ್ ಎನಿಥಿಂಗ್ ಹಾಫ್ ಡನ್. ಅನ್ಫಿನಿಶ್ಡ್. ನೋಡೋಣ ಅಷ್ಟೇ. ಯಾಕೆಂದರೆ ನಿಮಗೂ ವ್ಯಕ್ತಿತ್ವದಲ್ಲಿ ಆ್ಯಸ್ ಅನ್ ಆರ್ಕಿಟೆಕ್ಟ್, ಆ್ಯಸ್ ಅ ರೈಟರ್, ಆ್ಯಸ್ ಅ ಹ್ಯೂಮನ್ ತುಂಬ ಕ್ವೆಶ್ಚನ್ ಮಾಡುವಂಥ ವ್ಯಕ್ತಿತ್ವ ಅಂತ ಅನಿಸುತ್ತೆ. ಇದೆಲ್ಲದರ ಮಧ್ಯ ಅಪರ್ಣಾರಲ್ಲಿ ನೀವು ನೋಡಿದಂತಹ ಗುಣಗಳನ್ನು ನಾವು ಇವತ್ತು ಸೆಲೆಬ್ರೇಟ್ ಮಾಡೋದಾದರೆ, ಯಾಕೆಂದರೆ ಅವ್ರು ಹೋದ್ಮೇಲೆ ಒಂದು ವಿಡಿಯೋ ವೈರಲ್ ಆಯಿತು. ಯಾವುದೋ ಒಂದು ಸಭೆಯಲ್ಲಿ ಮಾತಾಡ್ತಾ ನಿತ್ಯವೂ ನಿತ್ಯೋತ್ಸವವೇ ಅಂತ, ಅಂದರೆ ಪ್ರತಿದಿನ ನಿತ್ಯನೂ ಅದನ್ನು ಸೆಲೆಬ್ರೇಟ್ ಮಾಡಿ ಸಂಭ್ರಮಿಸೋದೇ ಒಂದು ವೇ ಆಫ್ ಲೈಫ್ ಅಂತ ಅವ್ರು ಹೇಳಿರೋದಾಗಿರಲಿ. ಕೆಲವು ಸತಿ ಅವ್ರು ಹೋದ್ಮೇಲೆ ಹೇಳಿರೋ ಮಾತುಗಳು ಬಹಳ ಸೀರಿಯಸ್ ಆಗ್ತಾ ಹೋಗುತ್ತೆ. ಕೆಲವು ಸತಿ ಇದ್ದಾಗ ಪಕ್ಕದಲ್ಲಿರೋ ಸತ್ಯಗಳು ಬೇಡವಾಗ್ಬೋದೇನೋ. ಇವೆಲ್ಲ ನೋಡಿದಾಗ ಅವರ ಮೌಲ್ಯಗಳನ್ನು ಇವತ್ತು ನಾವು ಹಿಂತಿರುಗಿ ಅವರನ್ನು ಆ ಮೂಲಕ ಜೀವಂತವಾಗಿಡೋದಾದರೆ ಹೇಗೆ? ಒಂದು, ನೀವು ಜೀವಂತವಾಗಿ ಇಡುವಂಥದ್ದು ಒಂದು ಹೇಳ್ತಿದ್ದೀರಿ. ನಾನು ಇದು ತುಂಬ ಸಲ ಹೇಳಿದ್ದೀನಿ. ಇನ್ನೊಂದು ಹೇಳಬೇಕು, ನಾನು ಕಳೆದ 1-1.5 ತಿಂಗಳಿನಲ್ಲಿ ಒಂದು 5-6 ಸಭೆಗಳಲ್ಲಿ ಹೋಗಿರೋದ್ರಿಂದ ಐ ಮೇ ಸೌಂಡ್ ಎ ಬಿಟ್ ರಿಪಿಟೇಟಿವ್, ಐ ಅಪಾಲಜೈಸ್. ಒಂದು, ಒಬ್ಬರನ್ನು ಜೀವಂತವಾಗಿ ಇಡಬೇಕು ಅನ್ನೋದಿದೆಯಲ್ಲ, ಅದೇ ಒಂದು ಸ್ವಲ್ಪ ಅಗೇನ್ ಮನುಷ್ಯ ಧಾರ್ಷ್ಟ್ಯ ಅಂತ ನನಗನ್ಸುತ್ತೆ. ಈಗ 100-150 ವರ್ಷಗಳ ಹಿಂದೆ ಈ ಮೈಕ್ ಇರಲಿಲ್ಲ, ಕ್ಯಾಮೆರಾ ಇರಲಿಲ್ಲ ಅಲ್ವಾ? ಸೊ ಯಾರಿಗೂ ಯಾವತ್ತೂ ತಮ್ಮ ನಂತರ ತನ್ನದೆಲ್ಲ ಜೀವಂತವಾಗಿರಬೇಕು ಅನ್ನುವ ಒಂದು ಅವ್ರಿಗಿರಲ್ಲ, ಇರಲೇ ಇಲ್ಲ. ವ್ಯಕ್ತಿತ್ವಗಳು ಹಾಗಿದ್ದಾಗ ನಮಗಿರತ್ತಷ್ಟೇ ಆಸೆ. ಹಾಗೇನೆ ನಾನು ಈಗ ಏನು ಅಪರ್ಣೆಯ ಧ್ವನಿ ಅಜರಾಮರವಾಗಿರಬೇಕು, ಚಿರಂತನವಾಗಿರ್ಬೇಕು. ಅದು ಎಷ್ಟು ದಿನ ಇರಬೇಕು ಅಂತ ಅದಕ್ಕೆ ಅನಿಸುತ್ತೆ, ಅಷ್ಟು ದಿನ ಇರುತ್ತೆ. ಅದಕ್ಕೆ ನಾನೇನೂ ಮಾಡೋ ಹಾಗಿಲ್ಲ, ಅಥವಾ ಯಾರೂ ಏನೂ ಮಾಡಬೇಕಾಗಿಲ್ಲ. ಆಮೇಲೆ ಇಂಥವರು ಇನ್ನೊಮ್ಮೆ ಹುಟ್ಟಿ ಬರೋದಿಲ್ಲ, ಅದೆಲ್ಲ ಎಷ್ಟು ಉತ್ಪ್ರೇಕ್ಷೆಯ ಮಾತು, ಅಷ್ಟೇ ಉಪೇಕ್ಷೆಯ ಮಾತು. ಉತ್ಪ್ರೇಕ್ಷೆ ಯಾಕೆ ಅಂದರೆ ನಿಮ್ಗೆ ಅಭಿಮಾನವನ್ನು ಆ ರೀತಿಲಿ ಹೇಳ್ಬಿಡ್ತೀರಿ, ವ್ಯಕ್ತಪಡಿಸ್ತಾ ಇದ್ದೀರಿ. ನೀವು ಯಾವುದ್ರ ಮೇಲೆ ಉಪೇಕ್ಷೆ ಮಾಡ್ತಿದ್ದೀರಿ? ಅಂಥವರನ್ನು ಹುಟ್ಟಿಸಿದ ಈ ನಾಡು, ನೆಲ, ಭಾಷೆ ಇದೆಯಲ್ಲ, ಅವುಗಳ ಮೇಲೆ ಅವುಗಳನ್ನೇ ನೀವು ಶಂಕಿಸ್ತಾ ಇದ್ದೀರಿ ಅಲ್ವಾ? ಅಂದರೆ ಇವತ್ತಲ್ಲದೆ ಇದ್ದರೂ, ಅಥವಾ ನನ್ನ ಜೀವನಮಾನದಲ್ಲಿ ಅಲ್ಲದೆ ಇದ್ದರೂ, ಮುಂದೊಮ್ಮೆ ಇನ್ನೊಂದು ಅಪರ್ಣೆ ಇನ್ನೊಂದು ಹೆಸರಿನಲ್ಲಿ ಬರಲೇಬೇಕದು. ಏಕೆಂದರೆ ನಾವು ದಾಖಲಿತ ಇತಿಹಾಸ ಅಂತ ಏನು ನೋಡ್ತೇವೆ, ಅದು ಕಳೆದ 100 ವರ್ಷಗಳದ್ದು. ಅದ್ರ ಹಿಂದೆಲ್ಲ ಆಗೇ ಇಲ್ವಾ? ಖಂಡಿತ ಇರ್ತಾರೆ. ತನಗೆ ಬೇಕಾದವರನ್ನು ಕನ್ನಡವೇ, ನುಡಿಯೇ ಹೆಕ್ಕಿಕೊಂಡು ತನ್ನನ್ನು ತಾನು ಮೆರೆಸ್ಕೊಳ್ಳುತ್ತೆ ಅನ್ನೋದು ನನ್ನ ನಂಬಿಕೆ. ಏಕೆಂದರೆ ಇದಕ್ಕೆ ಸಾಕ್ಷಿಯಾಗಿ ನಾನೇ ಇದ್ದೇನೆ. ನಾನು 35 ವರ್ಷ ಆಗುವವರೆಗೆ ನಾನೇನನ್ನೂ ಬರೆದವನಲ್ಲ. ನನಗೆ ಕನ್ನಡವೂ ಇಷ್ಟು ಸಲೀಸಾಗಿ ಬರ್ತಿರ್ಲಿಲ್ಲ. ಆದರೆ ನನ್ನೊಳಗೆ ಒಂದು ಒಳದನಿಯಾಗಿ ಕನ್ನಡ ಇತ್ತು. ನನಗೆ ಹೆಮ್ಮೆ ಇದೆ, ನನ್ನನ್ನು ಕನ್ನಡವೇ ಆಯ್ದುಕೊಂಡಿದೆ ಅಂತ. ಎನಿ ರೈಟರ್, ಎನಿ ಆ್ಯಕ್ಟರ್, ಅಥವಾ ನೀವೇ ಇರಬಹುದು, ನೀವು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಿ ಅಂದರೆ ಕನ್ನಡಕ್ಕೆ ನೀವು ಬೇಕೇ ಹೊರತು ನಿಮಗೆ ಕನ್ನಡ ಬೇಕೋ ಬೇಡವೋ, ಅದು ಕನ್ನಡ ಭಾಷೆ ಆಯ್ದುಕೊಳ್ಳುತ್ತೆ. ನೀವು ಹೇಳಿದ್ದು ನಿಜ. ಯಾಕೆಂದರೆ ನಾನು RJ ಆಗಿ ಶುರು ಮಾಡಿದಾಗ ನಾನು ಲಾಯರ್ ಆಗಬೇಕಂತ ಚಿಕ್ಕಂದಿನ ಆಸೆ. ಮೂಲತಃ ಸಿಂಗರ್ ನಾನು ಸರ್. ಏನೋ ಆಗ್ಬೇಕಂತದ್ದವಳು ಕೊನೆಗೆ ಅದು ಹೆಂಗೆ ಕರ್ಕೊಂಬಂತು, ನೀವು ಹೇಳಿದ್ರಲ್ಲ ಅದೇ ಆಯ್ಕೆ ಮಾಡ್ಕೊಳ್ಳುತ್ತೆ ಅಂತ. ಈ ಥರ ಮಾತುಗಳೆಲ್ಲ ಹೇಗಂದರೆ, ಯಾರ ಅನುಭವಕ್ಕೆ ಇದು ಬಂದಿರುತ್ತೋ ಅವ್ರಿಗೆ ಮಾತ್ರ ಹೌದಲ್ವಾ ಇವ್ರು ಹೇಳ್ತಾ ಇರೋದು ನಿಜ ಅಂತ ಅವ್ರ ಲೈಫ್ನ. ಇಲ್ಲ, ನಾನು ಇದನ್ನು ಹೆಮ್ಮೆಯಿಂದ ಹೇಳ್ತಾ ಇಲ್ಲ. ಭಾಷೆ ನನ್ನನ್ನು ಆಯ್ದುಕೊಂಡಿದೆ ಅನ್ನೋದನ್ನು ನಾನು ಗುರುತಿಸ್ಕೊಂಡು ಅದಕ್ಕೆ ಋಣಿಯಾಗಬೇಕು ನಾನು ಅಲ್ವಾ? ಇವತ್ತಿನ ದಿನ ನನಗೇನೋ ಒಂದು ಪದ್ಯದ ಒಂದು ಹೊಳಹು ಬರುತ್ತೆ, ಕಥೆಯ ಸಾಲುಗಳು ಬರುತ್ತೆ. ಅದನ್ನು ನಾನು ಪ್ರಸಾದ ಅಂತ ಸ್ವೀಕರಿಸ್ಕೊಂಡು ಅದನ್ನ ನಾನು ಬರಿಬೇಕು. ನಾಳೆ ಮಾಡ್ತೀನಿ ಅಂದರೆ ಆಗದೇ ಇರೋವಂಥ ಮಾತದು. ಸೊ ಅದಕ್ಕೆ ನಾವು ಬದ್ಧವಾಗಿರಬೇಕು. ನಾನು ಯಾವ ವಸ್ತುವಿನ ಮೇಲೆ ಬರೀತೇನೆ ಅನ್ನೋದಿದೆಯಲ್ಲ, ಅದರಲ್ಲಿ ಕುತೂಹಲ, ಕೌತುಕವನ್ನು ನಾವು ಹೂಡಿದ್ರೆ ಉಳಿದಿದ್ದು ಅದೇ ನಮಗೆ ಮಾಡುತ್ತೆ. ಆಲ್ ದಟ್ ಯು ನೀಡ್ ಇಸ್ ದಟ್ ಇನಿಷಿಯಲ್ ಸ್ಟಾರ್ಟ್ ಮಾಡ್ಬೇಕು ಗಾಡಿನ, ಅದು ಮುಂದಕ್ಕೆ ಹೋಗುತ್ತೆ, ತಾನಾಗೆ ನಡೆಸ್ಕೊಳ್ಳುತ್ತೆ. ಅವಳನ್ನ ಇಷ್ಟು ವರ್ಷ ನಾನು ಇನ್ನೊಂದು ಹೇಳ್ತೇನೆ, ಅವಳು ಎಷ್ಟೊಂದು ಓದ್ಕೊಂಡಿದ್ಲು, ಅದೆಲ್ಲ ನನಗೆ ತುಂಬ ಉತ್ಪ್ರೇಕ್ಷೆಯ ಮಾತು ಅನಿಸುತ್ತೆ. ಅಥವಾ
ಇಟ್ ಮಸ್ಟ್ ಹ್ಯಾವ್ ಬೀನ್ ಎ ಪಾರ್ಟ್ ಆಫ್ ಅ ಸಿಸ್ಟಮ್ ಅಷ್ಟೇನೆ. ಆಯಿತಾ? ಆಮೇಲೆ ಅಷ್ಟು ವೇದಿಕೆಗಳಲ್ಲಿ ಅಷ್ಟೆಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಬಂದ್ರು ನನ್ನ ಎದುರುಗಡೆ ತಡ್ವರ್ಸೋಳು. ಆಯಿತಾ? ಅದಿದ್ದಿದ್ದೆ. ಆಮೇಲೆ ವಿ ವುಡ್ ಫೈಟ್ ಇನ್ ಇಂಗ್ಲೀಷ್. ಅವಳು ಎಷ್ಟೋ ಕಡೆ ಹೇಳ್ಕೊಂಡಿದ್ದಾಳೆ. ಹಾಗಿರ್ತಾ ಇತ್ತು. ನಾನು ನಿನ್ನ ಎದುರುಗಡೆ ಮಾತ್ರ ತಡವರ್ಸೋದು ಅಂತ ಹೇಳೋಳು. ಏನೋ ಗೊತ್ತಿಲ್ಲ. ಬಟ್ ಹೇಳದ್ನಲ್ಲ, ಅವಳಿಗೆ ಈ ಮದುವೆ, ಆಮೇಲೆ ಮದುವೆಯ ಸೌಭಾಗ್ಯದ ಕುರುಹುಗಳಿದೆಯಲ್ಲ, ತಾಳಿ, ಕುಂಕುಮ, ಕಾಲುಂಗ್ರ, ಕಿವಿ ಓಲೆ, ಬಳೆ, ಅವುಗಳ ಮೇಲೆ ಅದು ಯಾವ ಪಾಟಿ ಆಸ್ಥೆ ಇತ್ತು, ಆಸಕ್ತಿ ಇತ್ತು ಅಂದರೆ, ನಾನು ಕೆಲವು ಸಲ ತುಂಬನೇ ತಮಾಷೆಗೆ ಅವಳು ಕಾಲುಂಗ್ರನ ಎಳೆದ್ಬಿಡ್ತಾಯಿದ್ದೆ. ಚೆನ್ನಾಗಿ ಬೈಯೋಳು. ಆಯಿತಾ? ಇನ್ನೊಂದು ಹೇಳ್ಕೊಳ್ಬೇಕೋ ಬೇಡವೋ ಗೊತ್ತಿಲ್ಲ, ಯು ಡಿಸೈಡ್ ಲೇಟ್. ಈ ಸೆಕೆಂಡ್ ಟೈಮು ಏಪ್ರಿಲ್ನಿಂದ ಮತ್ತೆ ಕೀಮೋಥೆರಪಿ ಶುರುವಾಯಿತು. ಆವಾಗ ನ್ಯಾಚುರಲಿ ಶಿ ಹ್ಯಾಡ್ ಹೇರ್ ಲಾಸ್. ಆಮೇಲೆ ಇದು ತುಂಬ ಸ್ಪಾರ್ಸ್ ಆಗಿ ಅನೀವನ್ನಾಗಿ ಕೂದಲು ಬಿದ್ದು ಹೋಗ್ಬಿಡುತ್ತೆ. ಸರಿ, ವಿ ಥಾಟ್ ವಿ ವುಡ್ ಗೋ ಟು ಅ ಹೇರ್ ಡ್ರೆಸ್ಸರ್, ಕಾಲ್ ಸಮ್ ಒನ್ ಆ್ಯಂಡ್ ಹ್ಯಾವ್ ಇಟ್. ಯಾರೂ ಸಿಗಲಿಲ್ಲ ಅವತ್ತು. ನೀವೇ ಮಾಡಿಬಿಡು ಅಂದ್ಲು. ನಾನು ತಗೊಂಡು ಝೀರೋ ಬ್ಲೇಡಾಗಿ ಬೋಳಿಸ್ಬಿಟ್ಟೆ. ಬೈದ್ಲು ಯಾವುದಾದ್ರೂ ಗಂಡ ಹೆಂಡ್ತಿ ಕೂದಲು ಬೋಳಿಸಿದಾನ ನೋಡು. ಏನು ಮಾಡೋದು? ಬಟ್ ಒಂದೇನು ಗೊತ್ತಾ, ಅವತ್ತು ಅವಳು ಉಸಿರನ್ನು ಹಿಂಪಡೆದು ಮಲಗಿದ್ಲಲ್ಲ, ಎಂಥ ನಿಸ್ಸೀಮವಾದ ಸಮಾಧಾನದಲ್ಲಿದ್ಲು. ಆ ಮುಖದಲ್ಲಿ ಒಂದು ಚೂರೂ ನೋವು ಕಾಣಿಸ್ತಾ ಇರಲಿಲ್ಲ. ಆ ಚಿತ್ರ ನನಗೆ ಕೊನೆಯವರೆಗೂ ನೆನಪಲ್ಲಿರುತ್ತೆ. ಅದನ್ನೇ ಇಟ್ಕೊಳ್ಳಿ ಸರ್. ಯಾಕಂದರೆ ಅದೇ ಬಹುಶಃ ನಿಮ್ಮನ್ನು ಸ್ವಲ್ಪ ಸಮಾಧಾನದಿಂದ ಇಡುತ್ತೆ. ಆ್ಯಂಡ್ ಯಾಕೆಂದರೆ ಭಾಳ ಎಲ್ಲ ಮಜಲುಗಳಲ್ಲಿ ಲೈಫನ್ನು ಇಬ್ಬರು ನೋಡಿದ್ದೀರಿ. ಕೆಲವು ಆಯ್ಕೆಗಳಂತ ನೋಡಿದಾಗ ನೀವು ತುಂಬ ಪ್ರಾಕ್ಟಿಕಲ್ಲ, ನೀವಿದೆಲ್ಲ ತಾಳಿ ಕುಂಕುಮ ಇವೆಲ್ಲ ಹಾಗಲ್ಲ, ಮನುಷ್ಯ ಆಚರಣೆಗಳನ್ನು ಅಷ್ಟೊಂದು ನೆಚ್ಚುವವನಲ್ಲ. ಆದರೆ ಅವಳು ಈಗ ರಾಷ್ಟ್ರಧ್ವಜ ಅಂತಿದೆ, ಅದು ಕೂಡ ಇಟ್ಸ್ ಎನಿ ಪೀಸ್ ಆಫ್ ಕ್ಲಾತ್. ಅದರ ಮೇಲೆ ನಿಷ್ಠೆ ನಂಬಿಕೆಯನ್ನು ಹೂಡದೇ ಇದ್ದರೆ ಅದು ಇಟ್ಸ್ ಜಸ್ಟ್ ಎ ಪೀಸ್ ಆಫ್ ಕ್ಲಾತ್ ಅಲ್ವಾ? ಆ ರೀತಿಲಿ ಅವಳು ನೋಡೋಳು ಅಷ್ಟೇನೆ. ಬಟ್ ಶೀ ಸೆಲೆಬ್ರೇಟೆಡ್ ಆಲ್ ದಟ್. ಇನ್ಫ್ಯಾಕ್ಟ್ ಕೊನೆ ದಿನ MRIಗೆ ಕರ್ಕೊಂಡು ಹೋದಾಗ ಅವಳು ಇದೆಲ್ಲ ಮೈ ಮೇಲಿದ್ದ ಆಭರಣ ಎಲ್ಲ ಕಳಿಸ್ಬೇಕಲ್ಲ, ತಾಳಿನೂ ಇತ್ತು, ಅದನ್ನ ತೆಗೆದ್ಲು. ಆಮೇಲೆ ಆಚೆ ಬರ್ತಿದ್ದಾಗೆ ಕೊಡು ನಾ ಹೇಳಲೇ ಇಲ್ಲ, ನೋಡೋಣ ಮನೆಗೆ ಹೋದ್ಮೇಲೆ ಕೊಡ್ತೀನಿ. ಪುವರ್ ಥಿಂಗ್. ಮತ್ತು ಶಿ ವಾಸ್ ನಾಟ್ ಏಬಲ್ ಟು ವೇರ್ ಇಟ್ ಎಟ್ ಆಲ್. ಇದೆಲ್ಲ ಕಾಡುತ್ತೆ ಚಿಕ್ಕದಾಗಿ. ಏನು ಮಾಡೋದು? ಅಷ್ಟೊಂದು ಕೆಲವು ಸಲ ಅನಿಸುತ್ತೆ ಅವಳು ಅಷ್ಟೊಂದು ಅದ್ರ ಮೇಲೆ ನಂಬಿಕೆ ಹೊಡಿದ್ಲಲ್ಲ, ಅದು ಏನದು ಅಂತ ಅನಿಸುತ್ತೆ. ಗೊತ್ತಿಲ್ಲ. ಇವತ್ತು ನೋಡಿ, ನಾನು ಅವಳು ಸೀರೆನೇ ಪಂಚೆಯಾಗಿ ಉಟ್ಕೊಂಬಂದೆ. ಸೋ ಡಿಫ್ರೆಂಟ್, ಅಂದರೆ ಸೋ ಯುನೀಕ್ ಆ್ಯಂಡ್ ಸೋ ನೈಸ್. ಏನು ಹೇಳೋದು, ನನ್ನ ಮೊಮ್ಮ ಹೋದಾಗಲೂ ಅಷ್ಟೇ ಅವ್ರದ್ದೆಲ್ಲ ರೇಷ್ಮೆ ಸೀರೆ ಇಟ್ಕೊಂಡೆ. ಅಮೇಝಿಂಗ್ ಸರ್. ಮುಂದೆ ಒಂದು ಮಾತಿದೆ, ಯು ಗ್ರ್ಯಾಜುಯೇಟ್ ಟುಡೇ, ಯು ಡೋಂಟ್ ಲರ್ನ್ ಟುಮಾರೋ, ಯು ಆರ್ ಅಗೇನ್ ಅನ್ಎಜುಕೇಟೆಡ್ ಡೇ ಆಫ್ಟರ್ ಅಂತ. ಅಂದರೆ ಲೈಫಲ್ಲಿ ಕಲಿಕೆ ಹೇಗೆ ಸಾಯೋವರೆಗೂ ನಿರಂತರವಾಗಿರಬೇಕು ಅನ್ನೋದಕ್ಕೆ ಬೇರೆ ಬೇರೆ ಕೋಟ್ಸ್ಗಳು, ಬೇರೆ ಬೇರೆ ಉದಾಹರಣೆಗಳನ್ನು ಸಾಕಷ್ಟು ಜನ ಕೊಟ್ಟಿದ್ದಾರೆ. ನಿಮ್ಮಿಬ್ಬರ ಜೀವನದಲ್ಲಿ ಹೇಗೆ ನಮ್ಮ ಶೋ ಹೆಸರು ಜಸ್ಟ್ ಕ್ಯೂರಿಯಸ್ ಅಂತ ಇದೆಯೋ, ಅದು ಕ್ಯೂರಿಯಾಸಿಟಿ ಕಳ್ಕೊಳ್ದೇ ಇರೋ ಮನುಷ್ಯನೇ ಕೊನೆಯವರೆಗೂ ಯಾವಾಗಲೂ ಖುಷಿಯಾಗಿ ಚೆನ್ನಾಗಿ ಇರ್ತಾನೆ ಅನ್ನೋ ನಂಬಿಕೆ. ಏನು ಗೊತ್ತಾ, ನಾವು ಹೆಚ್ಚು ಕಲಿತಷ್ಟೂ ನಮ್ಮೊಳಗೆ ಒಂದು ಮುಗ್ಧತೆ ಇರುತ್ತಲ್ಲ, ಮಗುವಿನ ಮುಗ್ಧತೆ. ಅದು ಏನು ಗೊತ್ತಾ, ನಾನೇ ಎಲ್ಲೋ ಬರೆದಿದ್ದೆ, ಐ ಆಮ್ ದ ಲಾಸ್ ಆಫ್ ಮೈ ಚೈಲ್ಡ್ ಲೈಕ್ ಇನ್ನಸೆನ್ಸ್. ಅಂದರೆ ನನ್ನೊಳಗಿನ ನಾನು ಯಾರು ಅಂತ ಹೇಳಿದ್ರೆ, ನನ್ನೊಳಗಿನ ಮುಗ್ಧತೆಯನ್ನು ಕೊಂದುಕೊಂಡ ಪಾಪಿ ನಾನು ಅಂತ. ಆಮೇಲೆ ಈ 20ನೇ ಶತಮಾನದಿಂದೀಚೆಗಿನ ಒಂದು ಧೋರಣೆ ಇದೆಯಲ್ಲ, ಎಲ್ಲರೂ ಕಲಿಬೇಕು, ಎಲ್ಲರೂ ಅಕ್ಷರಸ್ಥರಾಗಬೇಕು, ಅಕ್ಷರಸ್ಥರಾದವರೆಲ್ಲ ನೌಕರಿ ಹಿಡಿಬೇಕು, ನೌಕರಿ ಹಿಡಿದವರೆಲ್ಲ ಹೆಚ್ಚು ಹೆಚ್ಚು ಪಗಾರವನ್ನು ಗಳಿಸಬೇಕು. ನಾವು ಎಲ್ಲಿಗೆ ಬಂದು ನಿಂತಿದ್ದೇವೆ? ಕಳೆದ 100 ವರ್ಷಗಳಲ್ಲಿ ನಾವು ಬೇಕಾದಷ್ಟು ಆವಿಷ್ಕಾರಗಳನ್ನು ಮಾಡಿಬಿಟ್ಟಿದ್ದೇವೆ, ಬೇಕಾದಷ್ಟು ಸಂಶೋಧನೆಗಳನ್ನು ಮಾಡ್ಕೊಂಡು ಬಿಟ್ಟಿದ್ದೇವೆ. ಅಂದರೆ ಈ ಜೀವನದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಇರುವ ಬೆರಗು, ಸೋಜಿಗ, ವಿಸ್ಮಯ ಎಲ್ಲವನ್ನೂ ನಾವು ಅರೆದು ಕುಡಿದು
ಏನು ಇದೆ ಮುಂದೆ ಅನ್ನುವ ಮಟ್ಟಿಗೆ ನಾವು ಹೋಗ್ತಾ ಇದ್ದೇವೆ. ಅದು ನನಗೆ ಕಾಡುತ್ತೆ. ನಾನು ಇನ್ನೊಂದು ಹೇಳ್ತೇನೆ, ಈಗ ನೀವು ಭೂಮಿ ಅಂದರೆ ಏನು ಅಂದರೆ ಅದು ಅದು ಕಿತ್ತಳೆಯ ಆಕಾರಕ್ಕಿದೆ, ಗುಂಡಗಿದೆ, ಗೋಳವಾಗಿದೆ, ಅದಕ್ಕೊಂದು ಅಕ್ಷವಿದೆ, ಅದು 23 ಡಿಗ್ರಿಯಲ್ಲಿ ವಾಲಿಕೊಂಡಿದೆ, ಅದು ಸೂರ್ಯನ ಸುತ್ತ ಚಲಿಸುತ್ತಿದೆ. ಇದು ವೈಜ್ಞಾನಿಕವಾದದ್ದು. ನೀವು ಪುರಾಣವನ್ನು ಹೋಗಿ ನೋಡಿ, ಭೂಮಿ ಅಂದರೆ ಏನು, ಅದೊಂದು ಚಾಪೆ ಥರ ಇದೆ, ಆಯಿತಾ. ಅದನ್ನು ಹಿರಣ್ಯಕಶಿಪು ಅನ್ನುವ ರಾಕ್ಷಸ ಅದನ್ನು ಚಾಪೆಯ ಹಾಗೆ ಸುರುಳಿಕೊಂಡು ತನ್ನ ಈ ರೀತಿ ಕಥೆಗಳು. ಆಮೇಲೆ ವಿಷ್ಣು ತನ್ನ ವರಾಹಾವತಾರವಾಗಿ, ಆಯಿತಾ. ವಿಜ್ಞಾನ ಏನು ಹೇಳುತ್ತೆ, ಕಂಡರಿಯದ್ದನ್ನು ನಂಬಬೇಡ. ಈ ವಿಜ್ಞಾನ ಹೇಳೋದು ನಾವು ಕಂಡಿದ್ದೇವಾ? ಯಾರೂ ನೋಡಿಲ್ಲ ಅಲ್ವಾ. ಅಂದರೆ ನೋಡಿ ತಿಳಿ ಮಾಡಿ ಕಲಿ, ಇದೆಲ್ಲ ಘೋಷವಾಕ್ಯಗಳು 20ನೇ ಶತಮಾನದ್ದು, ಆಯಿತಾ. ದೇಶ ಸುತ್ತು ಕೋಶ ಓದು. ಏನಾಗಬೇಕಿತ್ತು, ನನ್ನ ಪಾಲಿನ ಭೂಮಿ ಏನಿದೆ ಅದು ನಾನೊಬ್ಬ ಯಾವುದೇ ವಾಹನ ಪರಿಕರವಿಲ್ಲದೇನೆ ಒಂದು ಹಗಲಿನಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ಎಷ್ಟು ಆಕಾಶವನ್ನು ಮತ್ತು ಎಷ್ಟು ಭೂಮಿಯನ್ನು ದಕ್ಕಿಸಿಕೊಳ್ಳಬಲ್ಲೆನೋ ಅದಷ್ಟೇ ನನ್ನ ಭೂಮಿ. ಅದಕ್ಕಿಂತ ಹೆಚ್ಚಿಗೆ ಯಾಕೆ ಬೇಕು? ಹಾಗಾಗಿ ನನಗೆ ಇದು ವಿಚಿತ್ರ ಅನಿಸುತ್ತೆ ಇವತ್ತಿನ ದಿನ. ಟುಡೇ ವಿ ಟಾಕ್ ಅಬೌಟ್, ನಿಮಗಿದು ಗೊತ್ತಿದೆಯೋ ಇಲ್ವೋ, ಇನ್ನೊಂದು there are discourses where humans are being predicted as aliens who visited Earth. ಆಯಿತಾ? ಓಕೆ. ಏಕೆಂದರೆ ನಾವು ಈ ಜಗತ್ತಿನಲ್ಲಿರುವ ಇತರೆ ಪ್ರಾಣಿಗಳ ಥರ ಇದ್ದೇವೆ. 2 ಕಣ್ಣಿದೆ, 4 ಕಾಲಿದೆ, ಅದೆಲ್ಲ ಇದೆಯೇ ಹೊರತು ಅವುಗಳಿಗಿಂತ ತುಂಬ ವಿಭಿನ್ನವಾಗಿದ್ದೇವೆ. ಅವುಗಳು ಯಾವುವೂ ಈ ನಮ್ಮಗಳ ಹಾಗೆ ಮನೆ ಕಟ್ಕೊಂಡು ಒಳಾಂಗಣದಲ್ಲಿ ಇರೋದಿಲ್ಲ. ನಾವು ಬಿಸಿಲಿನಲ್ಲಿ ಬೆಂದರೆ ನಮಗೆ ಕಷ್ಟ ಆಗುತ್ತೆ, ಚಳಿಯಲ್ಲಿ ಅಥವಾ ಮಳೆಯಲ್ಲಿ ತೊಯ್ದರೆ ನಮಗೆ ಕಷ್ಟ ಆಗುತ್ತೆ. ಅವುಗಳು ಹಾಗಲ್ವಲ್ಲ. ಹಾಗಾಗಿ ನಾವು ಅವುಗಳ ಥರ ಇದ್ದರೂ ಕೂಡ ನಾವು ಅವುಗಳಲ್ಲ. ಅಂದರೆ ಮನುಷ್ಯ ಅನ್ನುವ ಒಂದು ಸಂಕುಲವನ್ನು ಯಾವುದೋ ಇತರ ಗ್ರಹದಿಂದ ಇಲ್ಲಿ ತಂದು ಹೂಡಲಾಯಿತು, ಆಯಿತಾ. ಇದು ಚಿಂತನೆ. ಹಾಗಾಗಿ ಈ ಭೂಗ್ರಹವು ನಶಿಸಿ ಹೋದಲ್ಲಿ ಏನೂ ಸಮಸ್ಯೆ ಇಲ್ಲ. ನಾವು ಇನ್ನೊಂದು ಗ್ರಹಕ್ಕೆ ಲಂಘನ ಮಾಡಿ ಅಲ್ಲಿ ವಸಾಹತುಗಳನ್ನು ಹೂಡಿಕೊಳ್ಳಬಹುದು. ರೈಟ್? ದಿಸ್ ಇಸ್ ಹೌ ಪೀಪಲ್ ಥಿಂಕ್. ದಿಸ್ ಒನ್ ಲೈನ್ ಆಫ್ ಥಿಂಕಿಂಗ್. ಹಾಗಿರಬೇಕಾದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಿಲ್ಲ. ಎಲ್ಲವೂ ಒಂದು ಖಾಲಿ ಫೋನ್ ಥರ ಬರ್ತೀವಿ. ಅಲ್ಲಿ ಏನು ಸಾಫ್ಟ್ವೇರ್ ತುಂಬ್ತಾರೋ, ಆ್ಯಂಡ್ರಾಯ್ಡ, iOS, ಅದರಲ್ಲಿ ಯಾವ ಆ್ಯಪ್ಸ್, ಅದರಲ್ಲಿ ವಿ ಆಪರೇಟ್ ಅವರ್ ಸಿಸ್ಟಮ್ ಅಷ್ಟೇ ಅನ್ನೋದು. ಏನು ಮಾಡೋದು? ವಿ ಆರ್ ಆಲ್ ಡೆಸ್ಟಿನ್. ಐ ಹ್ಯಾವ್ ನೋ ಐಡಿಯಾ. ಈಗ ಎನ್ವೈರನ್ಮೆಂಟಲ್ ಇಶ್ಯೂಸ್, ಕಾಳಜಿಗಳು, ಅದು ಇದು. ಬೀಯಿಂಗ್ ಎನ್ ಆರ್ಕಿಟೆಕ್ಟ್, ಎವ್ರಿ ಒನ್ ಟಾಕ್ಸ್ ಅಬೌಟ್ ಗೋ ಗ್ರೀನ್. ಅದು ಕೂಡ ಆ್ಯಕ್ಚುಲಿ ಇಫ್ ಯು ನೀಡ್ ಟು ಗೋ ಗ್ರೀನ್ ಯು ಶುಡ್ ನಾಟ್ ಬಿಲ್ಡ್ ಎಟ್ ಆಲ್. ಗೋ ಗ್ರೀನ್ ಅಂದರೆ ನಾ ಯಾವ ಮೆಟೀರಿಯಲ್ ಬಳಸ್ತೆ ಅಷ್ಟೇ. ಏನು ಮಾಡೋದು ಗೊತ್ತಾಗೋಲ್ಲಪ್ಪ. ಐ ಆಮ್ ಎ ಪಾರ್ಟ್ ಆಫ್ ದಿಸ್ ಸಿಸ್ಟಮ್, ದಿಸ್ ಹೋಲ್ ವ್ಯವಸ್ಥೆ. ನಾನು ನನಗೆ ನಾನೇ ಹೇಳ್ಕೊಳ್ಳೋದೇನೆಂದರೆ, ವಿ ಡೋಂಟ್ ಲೀವ್ ದಿಸ್ ವರ್ಲ್ಡ್ ಇನ್ ಎನಿ ಬೆಟರ್ ಶೇಪ್ ದ್ಯಾನ್ ವಾಟ್ ವಿ ಇನ್ಹೆರಿಟೆಡ್. ನಮಗೆ ದಕ್ಕಿದ ಈ ಭೂಮಿ ನಾನು ಬಿಟ್ಟು ಹೋಗುವ ಸುಮಾರಿನಲ್ಲಿ ನನಗೆ ದಕ್ಕಿದ್ದಷ್ಟೇ ಚೆನ್ನಾಗಿರೋದಿಲ್ಲ ಅಂತ ನಂಗೆ ಗೊತ್ತು. ಆದಷ್ಟು ಕಡಿಮೆ ಕೆಟ್ಟದನ್ನು ಮಾಡಬೇಕು. ಸೊ ಈ ಒಂದು ಆಯಾಮದಲ್ಲಿ ಸದ್ಯದ ನಿಮ್ಮ ಕುತೂಹಲಗಳು ಯಾವುದನ್ನು ಕಲಿತಾ ಇದ್ದೀರಾ, ಏನೇನನ್ನು ಗ್ರಹಿಸ್ತಾ ಇದ್ದೀರಿ? ಯಾಕೆಂದರೆ ಈ ಕಡೆ ಒಂದು ಪರ್ಸ್ನಲ್ ಲಾಸ್ ಒಂದು ಕಡೆ ಆದರೆ ಲೈಫ್ ವಿಲ್ ಆಲ್ವೇಸ್ ಮೂವ್ ಆನ್. ಅಂದರೆ ಇಟ್ ವಿಲ್ ಮೇಕ್ ಯು ಕ್ಲಾಕ್ ಹೆಂಗೆ ಓಡ್ತಾ ಇರುತ್ತೆ. ಏನು ಗೊತ್ತಾ, ದೇರ್ ಆರ್ ಲಾಟ್ಸ್ ಆಫ್ ಅನ್ಫಿನಿಶ್ಡ್ ಟಾಸ್ಕ್ಸ್. ನಾನು ಮೈಸೂರು ಕುರಿತಾಗಿ ಇನ್ನೆಲ್ಲೂ ಹೇಳಿಲ್ಲ. ನಾನು ಮೈಸೂರು ಕುರಿತಾಗಿ ಅದು 15, 16, 17ನೇ ಶತಮಾನದ ಮೈಸೂರಿನ ಬಗ್ಗೆ ಒಂದು 1200 ಪುಟಗಳ ಒಂದು ಕಾದಂಬರಿಯನ್ನು ಕೋವಿಡ್ ಸುಮಾರಿನಲ್ಲಿ ಬರೆದೆ. ಅದರದ್ದು ಎಡಿಟಿಂಗ್ ಆಗಬೇಕಿತ್ತು. ಆ ಟೈಮ್ನಲ್ಲಿ ನನ್ನಮ್ಮ ತೀರ್ಕೊಂಡ್ರು. ಆಮೇಲೆ ಈ ದೊಡ್ಡ ಇದೇ ಆಗೋಯ್ತು. ಹಾಗಾಗಿ ಕಳೆದ ನವೆಂಬರ್ನಲ್ಲಿ ಅಪರ್ಣೆಯೇ ನನ್ನನ್ನು ಎಚ್ಚರಿಸಿ, ಬರೀ ನನ್ನನ್ನೇ ನೋಡ್ಕೋತೀಯೋ ಅಥವಾ ನಿಂದು ಏನಾದರೂ ಮಾಡ್ತೀಯೋ ಅಂತ ಹೇಳಿ ಒತ್ತಾಯದಿಂದ ಆ ಪುಸ್ತಕನ ಜೂನ್ ತಿಂಗಳಲ್ಲಿ ಬಿಡುಗಡೆ ಆಯಿತು. ಅವಳಿಗೆ
ಜುಲೈನಲ್ಲಿ ದೊಡ್ಡದೊಂದು ಫಂಕ್ಷನ್ ಮಾಡಬೇಕು, ಸಮಾರಂಭ ಮಾಡಬೇಕು ಅನ್ನುವ ಒಂದು ಆಸೆ ಇತ್ತು. ಆಯಿತಾ. ಇಷ್ಟರ ನಡುವೆ ಆ ಪುಸ್ತಕ ನಿಯುಕ್ತಿ ಪುರಾಣ ಅಂತ ಮಾರುಕಟ್ಟೆಯಲ್ಲಿದೆ. ಅದ್ರ ಬಗ್ಗೆ ನಾನು ಎಲ್ಲೂ ಮಾತಾಡೋಕ್ಕಾಗಿಲ್ಲ. ಸೊ ಅದಿದೆ. ಅದಲ್ಲದೇನೆ ಅದರ 2 ಮುಂದುವರಿದ ಭಾಗಗಳಾದ ಪ್ರಯುಕ್ತಿ ಪುರಾಣ, ಸಂಯುಕ್ತಿ ಪುರಾಣ, ಅದನ್ನು ನಾನು ಮತ್ತೊಮ್ಮೆ ಸಂಕಲಿಸಬೇಕಿದೆ, ತಿದ್ದಬೇಕಿದೆ, ಆ ಕೆಲಸಗಳಿದೆ. ಅಷ್ಟೇ ಅಲ್ಲದೆ ನಾನು ಮಹಾಭಾರತದ ವಿರಾಟ ಪರ್ವವನ್ನು ಆಧರಿಸ್ಕೊಂಡು ಇನ್ನೂ ಒಂದು ದೊಡ್ಡ ಕಾದಂಬರಿಯ ತಯಾರಿ ಅಂದರೆ ಆಗಿದೆ, ಅದು ಕೂಡ ಅದನ್ನು ಮುಗಿಸ್ಬೇಕಿದೆ. ಆಮೇಲೆ ಸಾಕಷ್ಟು ಅಸಂಕಲಿತವಾದಂಥ ಪದ್ಯಗಳಿವೆ, ಅವುಗಳೆಡೆ ಗಮನ ಹರಿಸ್ಬೇಕು. ಇವೆಲ್ಲಕ್ಕಿಂತ ಹೆಚ್ಚಾಗಿ ಈ ಅಪರ್ಣೆ ಅನ್ನುವ ಒಂದು ಸಂಗತಿ ಇತ್ತಲ್ಲ, ಅವ್ರ ಬಗ್ಗೆ ಪುಸ್ತಕ ಬರಿಬೇಕಂತ, ಅದೇನೋ ಬರಿಬೇಕು, ಅದನ್ನು ಕಾಪಿಟ್ಕೊಳ್ಬೇಕು ಅನ್ನುವ ಆಸೆಯೂ ಇದೆ. ನೋಡೋಣ. ಅದಕ್ಕೂ ಮೊದಲೇ ಹೇಳದ್ನಲ್ಲ, ಈ ದುಃಖ ಅನ್ನೋದು ಒಳಗಿಲ್ದೇನೆ ಹೊರಗಡೆ ಇದ್ದ ಪಕ್ಷಕ್ಕೆ ಏನೇನೆಲ್ಲ ಮಾಡ್ತಿದ್ದೆ. ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಅದು ನೀಗೋ ಅಂಥದ್ದಲ್ಲ, ನನಗೆ ಅದು ನೀಗೋದೇ ಬೇಡ. ಏಕೆಂದರೆ ನನ್ನ ಮತ್ತು ಅವಳ ನಡುವಿನ ಕಡೆಯ ಕೊಂಡಿಯದು ಅಂತ ನನಗನ್ಸುತ್ತೆ. ಹೌದು. ಅದರ್ವೈಸ್ ನಿಜ ಅಲ್ವಾ? ಅದು ಹೊರಟೋಗ್ಬಿಟ್ರೆ ಏನೂ ಇರಲ್ವಲ್ಲ, ಏನಿದೆ ನನ್ನ ನೆನಪು ಅಷ್ಟೇ. ಬಹಳ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಎಲ್ಲರನ್ನು ಪ್ರಶ್ನೆ ಮಾಡುವಂಗಾಗತ್ತೆ. ಹಂಗಿದ್ರೆ ಹೌದು ನೋಡಿ, ಈಗ ಕಳ್ಕೊಂಡಿರೋನ ನಾವು ಮರಿಲೇಬಾರ್ದು. ನಾವು ಯಾವಲ್ಲ ಜೊತೆಗೆ ಇಟ್ಕೊಂಡ್ರೆ ಅವ್ರು ನಮ್ಮ ಜೊತೆಗೆ. ಈಗ ಮಹಾತ್ಮ ಗಾಂಧಿ ರಸ್ತೆ, MG ರೋಡ್ ಅಂದರೆ ನೀವು ಎಷ್ಟು ಸಲ ಗಾಂಧಿ ನೆನಪಿಸ್ಕೋತೀರಿ? ಚಾಲುಕ್ಯ ಹೋಟೆಲ್ ಅಂದರೆ ಎಷ್ಟು ಸಲ ಚಾಲುಕ್ಯರನ್ನು ನೆನಪಿಸ್ಕೋತೀರಿ? ಅಶೋಕ ಹೋಟೆಲ್ ಇಲ್ಲ ಅಲ್ವಾ? ನಮಗೆ ನೆನಪಾಗೋದು ಹೋಟೆಲ್ ಅಷ್ಟೇ ನೋಡಿ. ಅಲ್ಲಿಗೆ ಹೋದಾಗ ಮಾತ್ರ ವೈಫೈ ಥರ ಫೋನ್ ಕನೆಕ್ಟ್ ಮಾಡಿ 2 ನಿಮಿಷ ಆಗಬಾರ್ದು ಅಷ್ಟೇ ಯಾವಾಗಲೂ. ಸೊ ಹಾಗಿರ್ಬೇಕಾದ್ರೆ ಇವಳಿಗೊಂದು ಅದು ಬರಲಿ, ಏನೋ ಅವಾರ್ಡ್ ಬರಲಿ, ಇನ್ನೇನೋ ಡಾಕ್ಟ್ರೇಟ್ ಕೊಟ್ಬಿಡ್ಲಿ, ಎಲ್ಲರೂ ಅವ್ರಿವ್ರು ಹೇಳ್ತಾರೆ. ಆಮೇಲೆ ಮೆಟ್ರೋದಲ್ಲಿ ಅವಳ ಧ್ವನಿ ಅಜರಾಮರವಾಗಿರಲಿ, ಎಷ್ಟು ದಿನ ಇಟ್ಕೋತೀವಿ ಅದನ್ನ? ಆಮೇಲೆ ಅದು ನಮ್ಮ ದೈನಂದಿನದ ಒಂದು ಭಾಗವಾಗಿ ಸಾಮಾನ್ಯ ಸಂಗತಿ ಆಗುತ್ತಲ್ವ? ಹಾಗಿರ್ಬೇಕಾದ್ರೆ ಅದು ಲೆಟ್ ಇಟ್, ಅದಕ್ಕೆ ತಾನ್ಗೆ ಏನು ಬೇಕೋ ಅದಾಗತ್ತೆ. ಹಾಗಾಗಿ ನಾನು ಯಾವುದೇ ಪ್ರಯತ್ನವನ್ನು ನಾನು ಮಾಡೋದಿಲ್ಲ. ಸರ್ಕಾರ ಜೊತೆಗೆ ಅವ್ರ ಸಂಬಂಧ ಹೇಗಿತ್ತು ಅಂದರೆ, ಯೂಶಲಿ ಮುಖ್ಯಮಂತ್ರಿಗಳ ಯಾವುದೇ ಸಭೆ ಇರಲಿ, ಯಾವುದೇ ಇಂಪಾರ್ಟೆಂಟ್ ಸೆರೆಮನಿ ಆದರೂ ಅಷ್ಟು ಸರ್ಕಾರಗಳನ್ನು ನೋಡಿದ್ದಾರೆ. ಅವ್ರಿಗೂ ಅವರ ಕೆಲಸದ ಮೇಲೆ ಎಕ್ಸ್ಪೆಕ್ಟೇಷನ್ ಏನಿತ್ತು? ಯಾವತ್ತಾದರೂ ದುಡ್ಡಿಗೋಸ್ಕರ ಕೆಲಸ ಮಾಡಿದ್ರ? ಅವರ ಜೀವನದಲ್ಲಿ ಈಗ ನನಗೆ ಕಳೆದ 2 ವರ್ಷದಲ್ಲಿ ಎಷ್ಟು ಹಣ ಖರ್ಚಾಗಿದೆ ಅಂದರೆ ನಾನು ಅದ್ರ ಬಗ್ಗೆ ತಲೆಯೇ ಕೆಡಿಸ್ಕೊಂಡಿಲ್ಲ. ಏಕೆಂದರೆ ಅದು ನಾನು ಇವತ್ತು ಕೂತ್ಕೊಂಡು ಎಲ್ಲವುದನ್ನು ಲೆಕ್ಕ ಹಾಕಿ ಅದಕ್ಕೊಂದು ಮೊತ್ತ ಮೊಬಲಗು ಬರೆದು ಇಷ್ಟಾಗೋಯ್ತು ಅಂತ ಕರುಬುವ ಬದಲು ಸುಮ್ಮನೆ ಇರೋದು ವಾಸಿ. ಕೆಲವಾರು ಕಡೆಗಳಿಂದ ಸಲಹೆಗಳು ಬಂದವು, ಯಾಕೆ ಅವ್ರನ್ನ ಇದು ಮಾಡಬಾರ್ದು ಸರ್ಕಾರವನ್ನು. ನಾವೊಂದು ಮಾತು ಹೇಳಿದೆ, ಅವಳು ಇದನ್ನು ಅನುಭವಿಸಿದ್ಲು. ಅದು ಆ ಹಣ ಏನಿದೆ ಅದು ಜನರದ್ದಲ್ವ, ನಮ್ಮ ಹಕ್ಕು ಹೇಗಾಗತ್ತೆ ಅದು? ಆಮೇಲೆ ಅಂಥದ್ದೊಂದು ದೈನ್ಯದ ಪರಿಸ್ಥಿತಿ ನಮಗೆ ಬೇಡ. ಅಲ್ಲಿವರೆಗೂ ಹೋದ ಪಕ್ಷಕ್ಕೆ ನೋಡೋಣ ಏನು ಮಾಡೋದು ಅಂತ ಇಬ್ಬರು ನಿರ್ಧಾರ ಮಾಡೋದು. ಸಿಕ್ಕಾಬಿಟ್ಟೆ ಖರ್ಚಾಯಿತು. ಹಾಗಾಗಿ ಕೆಲವು ಸಲ ಇಷ್ಟೆಲ್ಲ ಖರ್ಚಾದರೂ ಅವಳು ಉಳಿಲಿಲ್ಲ ಹಂಗೆ ಅನಿಸೋದಿಲ್ಲ ನನಗೆ. ಅದು ಅವಳ ಹಕ್ಕು, ಅವಳ ಆಯ್ಕೆ, ಅದು ಅಗತ್ಯ ಇತ್ತಲ್ವ, ಅಷ್ಟೆ. ನಾನು ವೈಯಕ್ತಿಕವಾಗಿ ಹಣದ ಕುರಿತಾಗಿ ಯಾವತ್ತೂ ರೋಧಿಸಿದವನಲ್ಲ. ಅವಳು ಪೈಸಾ ಲೆಕ್ಕ ಮಾಡೋಳು. ಅದು ಯಾಕಮ್ಮ ಹಂಗೆ ಲೆಕ್ಕ ಬರೀತೀಯ? ಬಟ್ ಐ ಆಮ್ ನಾಟ್ ಲೈಕ್ ದಟ್. ಐ ಆಮ್ ನಾಟ್ ಮೇಡ್ ಲೈಕ್ ದಟ್. ಆಮೇಲೆ ನನ್ನ ಹಣವನ್ನು ಅವಳೇ ನಿಭಾಯಿಸ್ತಾ ಇದ್ಲು. ಮತ್ತು ಅವರು ಒಂದು ಸ್ವಾವಲಂಬಿತ ಮಹಿಳೆಯಾಗಿ, ಇಂಡಿಪೆಂಡೆಂಟ್ ವುಮನ್ ಆಗಿ ದುಡ್ಡನ್ನು ಹೇಗೆ ನೋಡ್ತಾ ಇದ್ರು? ಹೌ ಇಂಪಾರ್ಟೆಂಟ್ ವಾಸ್ ಮನಿ ಟು ಹರ್ ವೆನ್ ಶಿ ವಾಸ್? ವೆಲ್, ಫಾರ್ ಹರ್ ಮನಿ ವಾಸ್ ಇಂಪಾರ್ಟೆಂಟ್, ಬಟ್ ದಟ್ ವಾಸ್ ನಾಟ್ ಎವ್ರಿಥಿಂಗ್. ಆಯಿತಾ? ಕೈಗೆ ಬಂದ ಹಣವನ್ನು ತುಂಬ ಅಚ್ಚುಕಟ್ಟಾಗಿ ನಾಜೂಕಾಗಿ ಎಣಿಸಿ ಜೋಪಾನ ಮಾಡೋಳು. ಆಯಿತು, ಕಟ್ಟಕಡೆಯ ಪೈಸದವರೆಗೂ ಲೆಕ್ಕ ಮಾಡಿ ಇಟ್ಕೊಳ್ಳೋಳು. ಹೌದು, ತುಂಬ ಅಂದರೆ ತುಂಬ. ಬಟ್ ಅಟ್ ದ ಸೇಮ್ ಟೈಮ್ ದುಡ್ಡಿಗೋಸ್ಕರನೇ ಮಾಡಬೇಕು ಅನ್ನೋದಿರಲಿಲ್ಲ. ಆಮೇಲೆ ಎಷ್ಟೊಂದು ಸರ್ಕಾರಗಳನ್ನು, ಎಷ್ಟೊಂದು ಮಂತ್ರಿಗಳನ್ನು, ಎಷ್ಟೊಂದು ಮುಖ್ಯಮಂತ್ರಿಗಳನ್ನು
ನೋಡಿದ್ದಾಳೆ. ಯಾವತ್ತೂ ನಾನು ಗಮನಿಸಿದ ಹಾಗೆ, ಅಥವಾ ನನ್ನ ಗಮನವೂ ಬಿಟ್ಬಿಡೋಣ, ಎಲ್ರಿಗೂ ಗೊತ್ತಿರೋ ಹಾಗೆ ಬಹುಶಃ ಯಾವತ್ತೂ ಸರ್ಕಾರದ ಸವಲತ್ತುಗಳನ್ನು ತನ್ನ ವರ್ಚಸ್ಸಿನ ಆಧಾರದ ಮೇಲೆ ಪಡೆದುಕೊಳ್ಬೇಕು ಅನ್ನುವ ಒಂದು ತುಂಬ ನೀಚ ಚಿಂತನೆ ಯಾವತ್ತೂ ಅವಳಲ್ಲಿರಲಿಲ್ಲ. ಹಾಗಾಗಿ ಇವತ್ತು ನೀವು ಯಾಕೆ ಕೇಳಬಾರ್ದು ಅನ್ನುವ ಮಾತು ನನ್ನ ಎದುರುಗಡೆಗೂ ಇದೆ. ಆಯಿತಾ? ಅವಳೇ ಇಲ್ಲದೆ ಇದ್ಮೇಲೆ ಏನು ಕೇಳ್ಕೊಂಡು ಏನು ಮಾಡಬೇಕಿದೆ? ಮಗು ಅಳದು ಹೊರತು ಹಾಲು ಕೊಡಲ್ಲ ಅಮ್ಮ ಅನ್ನೋ ಇನ್ನೊಂದು ಇಂಗ್ಲಿಷಲ್ಲಿ ಬೇಬಿ ಹೂ ಕ್ರೈಸ್ ವಿಲ್ ಗೆಟ್ ದ ಮಿಲ್ಕ್. ಹೌದು, ಸಮಜಾಯಿಷಿ. ಯಾತಕ್ಕೆ ಬೇಕದು ಗೊತ್ತಿಲ್ಲ. ಆಮೇಲೆ ನಾವು ಒಬ್ಬನೇ ತಾನೇ, ನನಗೆ ಇನ್ನೇನು ಬೇಕಿದೆ ಅನಿಸುತ್ತೆ. ಆ್ಯಂಡ್ ಐ ಆನ್ ಎ 1 meal ಡಯಟ್ ಅದನ್ನ ಹೇಳಿದೆ. ಸೊ ಎಷ್ಟು ಬೇಕಾಗತ್ತೆ ಒಬ್ಬ ವ್ಯಕ್ತಿಗೆ? ನಿಮ್ಮನ್ನು ನೋಡಿದ್ರೆ ಬಹಳ ಇಂಡಿಪೆಂಡೆಂಟ್ ಥಿಂಕರ್, ಮತ್ತು ಒಂದಷ್ಟು ವಿಚಾರಗಳಲ್ಲಿ ಒಬ್ಬನೇ ಆದರೂ ನಾನು ನಿಂತ್ಕೊಳ್ಳೋ ಒಂದು ವ್ಯಕ್ತಿತ್ವ ಅಂತ ಕಾಣಿಸುತ್ತೆ. ಈ ವ್ಯಕ್ತಿಯನ್ನು ರೂಪಿಸೋದು ಜೀವನದ ಘಟನೆಗಳು? ಇಲ್ಲಪ್ಪ, ನಾನು ತುಂಬ ಚಿಕ್ಕಂದಿನಿಂದಲೂ ನಾನೊಬ್ಬ ಏಕಾಂಗಿ ಅಥವಾ ಏಕಾಂತದಲ್ಲಿರುವಂಥ ವ್ಯಕ್ತಿ. ಆಯಿತಾ? ಅವಳು ಇಬ್ಬರು ಜೊತೆಗಿದ್ದೇವೆ ಅಂದರೆ ಅವಳು ಮಾತಾಡ್ತಿದ್ಲೆ ಹೊರತು ನಾನು ಅವಳು 10 ಕೇಳಿದ್ರೆ ನಾವು ಒಂದು ಉತ್ತರ, ಹೀಗೇ ಇದ್ದವನು. ನಾನು ತುಂಬ ಅಂತರ್ಮುಖತೆ ಅಂತಾರಲ್ಲ, ಆ ರೀತಿಯ ಮನುಷ್ಯ. ಹೌದು. ಹಾಗಿರಬೇಕಾದ್ರೆ ನನಗೆ ಕೋವಿಡ್ ಅನ್ನೋದೆಲ್ಲ ಒಂದು ತಪಸ್ಸಿನ ಥರ ಆಗೋಯ್ತು. ಅದೊಂಥರ ವರ. ಏಕೆಂದರೆ ಪ್ರಪಂಚದ ಸಂಪರ್ಕವನ್ನು ಕಡಿದುಕೊಂಡು ನಮಗೆ ನಾವೇ ಆಗಿ ನನ್ನೊಳಗೆ ನನ್ನನ್ನೇ ಹೂಡ್ಕೊಂಡಿರೋದಿದೆಯಲ್ಲ, ಆ ಹಂತದಲ್ಲಿ ನಿಮಗೆ ಏನನ್ಸುತ್ತೆ, ಧ್ಯಾನ ಅಂತಾರಲ್ಲ, ಅಲ್ಲಿ ಸಹಸ್ರಾರ ಓಪನ್ ಆಗಿಬಿಡುತ್ತೆ, ಸಹಸ್ರಾರ ತೆರೆಯುತ್ತೆ, ಆಕಾಶ ನಿಮ್ಮೊಳಗೆ ನುಗ್ಗುತ್ತೆ, ನೀವು ಅದರ ಜೊತೆಗೆ ಲೀನವಾಗಿಬಿಡ್ತೀರಿ. ಅವೆಲ್ಲವೂ ಸತ್ಯ ಅನಿಸೋದಾದರೆ ನನಗೆ ದಟ್ ಹ್ಯಾಪನ್ಸ್ ಇನ್ ದಟ್ ಇಂಟೆನ್ಸ್ ಪೊಯೆಟಿಕ್ ಮೂಮೆಂಟ್. ಒಂದು ಪದ್ಯದ ಅತಿ ಎತ್ತರದ ತುರೀಯಾವಸ್ಥೆ ಅಂತಿರುತ್ತೆ, ನಿಮ್ಗೆ ಸಂಗೀತದಲ್ಲಿ ಹೇಳ್ತಾರೆ ತುರೀಯಾವಸ್ಥೆ ಅಂತ. ಅದನ್ನು ಎಲ್ಲರೂ ಗಿಟ್ಟಿಸ್ಕೊಳ್ಳೋಕೆ ಇಷ್ಟಪಡ್ತೀವಿ, ಅದನ್ನೇ ನಾವು ಸಂತೋಷ ಅಂತ ಹೇಳೋದು. ಆಯಿತಾ? ನೀವು ಮಾತಾಡಿದ್ರೆ ನಿಮಗೊಂದು ತೃಪ್ತಿ ಇರುತ್ತೆ. ಆ ತುರೀಯಾವಸ್ಥೆಗೆ ನಾವು ಎಲ್ಲರೂ ಹೋಗೋಕ್ಕೆ ಇಷ್ಟಪಡ್ತೀವಿ. ಅದು ಸಿಗ್ತಾ ಇದೆಯಲ್ವ, ನನಗೆ ಯಾಕೆ ಬೇಕು ಬೇರೆ ಕಡೆ? ಹೀಗೆ ನಾನು ಬದುಕಿದವನು. ಒನ್ ಇಂಗ್ಲಿಷ್ ಸೇಯಿಂಗ್ ಅಗೇನ್, ಲೈಫ್ ಇಸ್ ಅ ಟ್ರಾಜಿಡಿ ಫಾರ್ ದೋಸ್ ಹೂ ಫೀಲ್ ಆ್ಯಂಡ್ ಅ ಕಾಮಿಡಿ ಫಾರ್ ದೋಸ್ ಹೂ ಥಿಂಕ್. ಗುಡ್ ಒನ್. ಇದೆಲ್ಲ ನೋಡಿದಾಗ ನಾವೇನು ಅನ್ನೋದು ಒಂಥರ ನಮಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಎಲ್ಲ ಯಾಕೆ ಇದೆಲ್ಲ ಹೇಳಿದೆ ಅಂದರೆ, ಬಹಳ ಪುಸ್ತಕಗಳು, ಕವಿಗಳು, ಸಾಹಿತ್ಯ ನಿಮ್ಮನ್ನು ಇನ್ಸ್ಪೈರ್ ಮಾಡಿದ್ದು ಉಂಟು. ನಿಮ್ಮ ಒಂದು ವ್ಯಕ್ತಿತ್ವ ರೂಪಿಸೋದ್ರಲ್ಲಿ ಅದರದ್ದು ಕೈವಾಡ ಇದೆ. ಸೊ ಈ ಥರ ಮಾತುಗಳೆಲ್ಲ ಕೇಳಿದಾಗ ಲೈಫ್ ಅನ್ನೋದು ಏನು ಅನ್ನೋದು ನಿಮ್ಮ ಒಂದು ಅಳತೆಗೆ ಸಿಕ್ಕಾಕಿಸ್ಕೊಳ್ಳೋಕೆ ಟ್ರೈ ಮಾಡಿದಿರ, ಅಥವಾ ಅದಕ್ಕೂ ಮೀರಿದ್ದು ಅಂತ ಅನ್ಸುತ್ತಾ? ಏನನ್ನು ಹ್ಯಾವ್ ಲೆಫ್ಟ್ ಎವ್ರಿಥಿಂಗ್ ಅನ್ಪ್ಲಾನ್ಡ್. ನಾನು ಯಾವುದೋ ಹಳ್ಳಿಗಾಡಿನಲ್ಲಿ ಎಲ್ಲರಂತೆ ಕನ್ನಡ ಮೀಡಿಯಮ್ನಲ್ಲಿ ಓದಿಕೊಂಡು ಬಂದವನು. ನಾನು ಈ ಬೆಂಗಳೂರು ಅನ್ನುವಂಥ ನಗರ ಚಕ್ರವ್ಯೂಹಕ್ಕೆ ಸಿಕ್ಕಿ ಅದನ್ನು ಭೇದಿಸಿ ಇಲ್ಲೇ ಒಂದು ನೆಲೆಯೂರ್ತೇನೆ, ನನ್ನದೇ ಒಂದು ಹೆಸರನ್ನು ಮೂಡಿಸ್ಕೊಳ್ತೇನೆ. ಇದು ಯಾವುದನ್ನು ನಾನು ಯೋಜಿಸ್ಕೊಂಡಂತ ಹೋಗ್ಲಿಕ್ಕೆ ಕಡೆ ಪಕ್ಷಕ್ಕೆ ಅಪರ್ಣೆ ನನ್ನ ಬದುಕಿನಲ್ಲಿ ಒಲಿದು ಬರ್ತಾಳೆ, ಅದನ್ನೂ ಕೂಡ ನಾನು ಅಂದ್ಕೊಂಡವರಲ್ಲಿ. ಚಿಕ್ಕ ಪಾಸ್ ಹಾಕೋದಾದ್ರೆ ಹೇಳಿ, ಹೆಂಗೆ ಮೀಟ್ ಮಾಡಿದ್ರಿ ಅವ್ರನ್ನ? ಅದು ನಾನು ಆಗಷ್ಟೇ ಬರೀಲಿಕ್ಕೆ ಶುರು ಮಾಡಿದ್ದೆ. ಆಯಿತಾ? ಆ ಟೈಮ್ನಲ್ಲಿ ಈ ಕನ್ನಡ ಪ್ರಭದಲ್ಲಿ ಸಾಪ್ತಾಹಿಕ ಪ್ರಭ ಸಂಡೇ ಸಪ್ಲಿಮೆಂಟ್ ಬರುತ್ತಲ್ಲ, ಅವತ್ತು ಅವಳನ್ನು ಇನ್ವೈಟ್ ಮಾಡಿ ಸಂಪಾದಕರು ಅವಳಿಂದ ಒಂದು ಲೇಖನ ಬರೆಸಿದ್ರು. ನಂದು ಅವತ್ತು ಕವರ್ ಆರ್ಟಿಕಲ್ ಅವಳದ್ದು ಕೆಳಗಡೆ ಇತ್ತು, ನಂದು ಮೇಲಿತ್ತು. ಅವಳು ನನ್ನದನ್ನು ಓದಿ, ನಾನು ಅವಳದನ್ನು ಓದಿ, ನನಗಿಂತ ಹೆಚ್ಚಾಗಿ ಅವಳು ಈ ವ್ಯಕ್ತಿ ಯಾರು ಚೆನ್ನಾಗಿ ಯೋಚನೆ ಮಾಡ್ತಾನಲ್ಲ ಅಂದ್ಕೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಆಮೇಲೆ ನಮ್ಮಿಬ್ಬರಿಗೂ ಗೊತ್ತಿದ್ದ ಇನ್ನೊಬ್ಬರ ಮೂಲಕ ಒಂದು ಭೇಟಿಯಾಗಿ, ಅದು ಇನ್ನೇನೋ ಆಗಿ
ವಿ ಹ್ಯಾವ್ ಬಿಹೇವ್ಡ್ ಲೈಕ್ ಟೀನೇಜರ್ಸ್ ದೋಸ್ ಡೇಸ್ ಆ್ಯಂಡ್ ದಟ್ಸ್ ದ ಏನು ಗೊತ್ತಾ ಅವಳು ಒಂದು ಹಂತದಲ್ಲಿ ಐ ಕ್ಯಾನ್ ಡಿಸ್ಕ್ಲೋಸ್ ದಿಸ್. ಅವಳು ನನಗಿಂತ 2 ವರ್ಷ ದೊಡ್ಡವಳು ವಯಸ್ಸಿನಲ್ಲಿ. ಅವಳಿಗೆ ಅದೊಂದ್ರ ಬಗ್ಗೆ ನಾನು ಹೇಳಿದ್ನಲ್ಲ, ಮದುವೆ, ಸಂಸಾರ, ಹೆಂಡತಿ ಹೇಗಿರ್ಬೇಕು, ಇದೆಲ್ಲ ಅದ್ರಲ್ಲಿ ತುಂಬ ನೆಚ್ಚಿಗೆ. ಆಮೇಲೆ ಹೆಂಡತಿ ಗಂಡನಿಗಿಂತ ಜಾಸ್ತಿ ಹೆಚ್ಚು ವಯಸ್ಸಾಗ್ಬಿಟ್ಟಿದ್ರೆ ಅನ್ನೋ ಒಂದು ಕೀಳರಿಮೆ ಇತ್ತು, ಚಿಕ್ಕ ಕೀಳರಿಮೆ. ಆಮೇಲೆ ಕೊನೆಗೆ ವೆನ್ ಶಿ ಡಿಸ್ಕ್ಲೋಸ್ಡ್ ಹರ್ ಇಯರ್ ಆಫ್ ಬರ್ತ್, ಶಿ ಥಾಟ್ ಇಟ್ ವಾಸ್ ಆಲ್ ಓವರ್. ಆಮೇಲೆ ಯಾವುದೋ ಒಂದು ಪಾರ್ಕರ್ ಪೆನ್ ತೊಗೊಂಬಂದು ನನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಕೊಟ್ಬಿಟ್ಟು ಹೋದ್ಲು. ನಾನು ಬೇಕು ಅಂತ 2 ದಿನ ಫೋನ್ ಮಾಡಿರಲಿಲ್ಲ. ಆಮೇಲೆ 3ನೇ ದಿನ ಇಷ್ಟೇನಾ ಶಿ ಕಾಲ್ಡ್ ಅಥವಾ ಯು? ಶಿ ಓಕೆ. ಹಂಗೆ ಇಟ್ ವಾಸ್ ಸೋ ನೈಸ್. ಒನ್ಸ್ ವಿ ವರ್ ಕಾಟ್ ಸದಾಶಿವನಗರಲ್ಲಿ ಕಾವೇರಿ ಥಿಯೇಟ್ರ್ ಹತ್ರ. ಆಯಿತಾ, ಯಾವನೋ ಪೊಲೀಸ್ನವನು ಬಂದು ಏನಮ್ಮ ನೀವು ಅಂತ, ಆಮೇಲೆ ಉಳು ನೋಡಿ. ಈ ಥರ ಎಪಿಸೋಡ್ಗಳು ಇದೆ. ಓಹೋ, ಪ್ರೇಮ ಪ್ರಸಂಗದ ದಿನಗಳು. ಪ್ರಣಯ. ಹಾ ಹಾ. ಏನಿವೆ ಅದನ್ನೆಲ್ಲ ನೆನಪಿಸ್ಕೋತಿದ್ಲ ಅವಳು ಆಗಾಗ. ಆಮೇಲೆ ಇನ್ನೊಂದು ತುಂಬ ನನಗೆ ನೆನಪಾಗೋದು ಅಂದರೆ, ನಾನು ಅಡುಗೆ ಎಲ್ಲ ನಾನೇ ಮಾಡ್ತಿದ್ದಿದ್ದು. ಅದೇ ಅವಳಿಗೆ ಅದ್ರ ಬಗ್ಗೆ ಒಂಚೂರು ಕೀಳರಿಮೆ ಇರಲಿಲ್ಲ. ನೀನು ಮಾಡು, ನಾನು ಚೆನ್ನಾಗಿ ತಿಂತೀನಿ. ಆ್ಯಂಡ್ ಶಿ ವಾಸ್ ಎ ಫುಡಿ ದಟ್. ಆಯಿತಾ, ವೆಜಿಟೇರಿಯನ್. ಅವಳಿಗೆ ಬಿಸಿಬೇಳೆ ಬಾತ್ ಮಾಡೋದು ದಪ್ಪ ಹೋಳು ಹಾಕ್ಬಿಟ್ಟು ಮಾಡಬೇಕು. ಅಂದರೆ 1 ಈರುಳ್ಳಿನ 2 ಭಾಗ ಮಾಡು. ಆಲೂಗೆಡ್ಡೆ ಅಂದರೆ 2 ಭಾಗ. ಇಟ್ ಶುಡ್ ಬಿ ಹ್ಯಾಂಡ್ಫುಲ್ ಆಫ್ ವೆಜಿಟಬಲ್, ಆ ಥರ. ಅದನ್ನ ಕೇಳೋಳು ಕೊನೆ, ಅವತ್ತು ಮಾಡಿದ್ರಲ್ಲ ಅಷ್ಟು ಚೆನ್ನಾಗಿರುತ್ತೆ, ಮಾಡಿಕೊಡ್ತೀರಾ ಪ್ಲೀಸ್. ನನಗೇನಮ್ಮ ನೀನು ಹಿಂಗೆ ಕೇಳ್ತೀಯಾ? ಹೀಗೂ ಇರ್ಬೋದಾ ದಾಂಪತ್ಯ ಅನ್ಸುತ್ತೆ ನಿಮ್ಮೆಲ್ಲ ಈ ಮಾತು. ಹೌದು, ನನಗೂ ಅನಿಸುತ್ತೆ. ಬಟ್ ಹೀಗೆ ಇರಬೇಕಲ್ವಾ ಅಂತಲೂ ಅನಿಸುತ್ತೆ ನನಗೆ. ಮೆನಿ ಹ್ಯಾವ್ ರೀಚ್ಡ್ ಔಟ್, ಅಯ್ಯೋ ಗಂಡ ಅಂದರೆ ಹಿಂಗಿರ್ತಾರಾ ಅಂತ. ಬಟ್ ಹೀಗೆ ಇರಬೇಕಲ್ವಾ? ಆ ಕಟ್ಟುಪಾಡುಗಳನ್ನು ಹಾಕೊಳ್ಳೋದು ಯಾರು? ಪ್ರಶ್ನಿಸೋರು ಯಾರು? ಯು ನೋ ವಾಟ್, ಆಫ್ಟರ್ ಶಿ ಸೇಲ್ಡ್ ಔಟ್, ನನಗೆ ಅವಳು ನಾನೊಂದುಕೊಂಡಕ್ಕಿಂತ ದೊಡ್ಡ ವ್ಯಕ್ತಿತ್ವ ಅಂತ ಗೊತ್ತಾಯಿತು. ಯಾಕೆಂದರೆ ಯಾವತ್ತೂ ಅವಳು ಆ ಕುರಿತು ಬೀಗದವಳಲ್ಲ. ಅವತ್ತಿನ ದಿನ ಬಂದ ಜನಸ್ತೋಮವನ್ನು ನೋಡಿ, ಅಯ್ಯೋ, ಯಾವ ಕ್ಷೇತ್ರದ ಯಾವ ಮನುಷ್ಯರು, ಯಾವ ಪರಿಚಿತ ಹೆಸರುಗಳು, ಅವೆಲ್ಲವನ್ನೂ ನಾನು ಚಿಕ್ಕನ್ನಲ್ಲಿ ತೆರೆಯ ಮೇಲೆ ನೋಡಿ ಬೆರಗು ಪಟ್ಟಿರೋಂಥವು ಅಲ್ವಾ. ಅಂದರೆ ಅವಳು ನನ್ನ ಬದುಕಿನಲ್ಲಿ ಬರಲಿಕ್ಕೆ ಮೊದಲೇನೆ ಇವೆಲ್ಲವನ್ನು ಸಾಧಿಸ್ಬಿಟ್ಟಿದ್ಲಲ್ಲ. ಆಮೇಲೆ ನನ್ನೊಡನೆ 20 ಕಾಲ ಇದ್ದೂ ಕೂಡ ತಾನು ಇಷ್ಟು ಗರಿಮೆ ಉಳ್ಳವಳು, ಇಷ್ಟು ಹಿರಿಮೆ ಒಂದು ದಿನವೂ ತೋರಿಸ್ಲಿಲ್ವಲ್ಲ. ಕಡೆಯದಾಗ ನಾನೆಲ್ಲ ಬೈದಾಗೆಲ್ಲ ಬೈಸ್ಕೊಂಡ್ಬಿಟ್ಟು ಹೌದು ಅಂದ್ಕೊಂಡೇ ಇದ್ಲಲ್ಲ. ಆಮೇಲೆ ನಮ್ಮಮ್ಮನ ಹತ್ರ ಯಾವಾಗಲೂ ಹೇಳೋಳು, ಜಗತ್ತೇ ಮರ್ಯಾದೆ ಕೊಡುತ್ತೆ, ಮನೆಗೆ ಬರ್ತಿದ್ದಂಗೆ ನೋಡಿ ಬೈಸ್ಕೋತೀನಿ. ಆ್ಯಂಡ್ ಶಿ ಎಂಜಾಯ್ಡ್ ಆಲ್ ದೋಸ್ ಮೂಮೆಂಟ್ಸ್. ಅದು ನನಗೆ ಇವತ್ತು ದುಃಖ ಅನ್ನೋದಕ್ಕಿಂತ ಒಂದು ಪಿಚ್ ಅನಿಸುತ್ತೆ. ಅಯ್ಯೋ, ನಾನು ಎಷ್ಟು ಹರ್ಟ್ ಮಾಡಿಬಿಟ್ಟು. If there was a way to undo, I would go back and undo all that. But there's no chance to undo. But ಒಂದು ಯಾವತ್ತೂ she did not have regret. She would always say, you're the best thing that has happened to me. ನಾನು ನಿನ್ನ ಬಿಟ್ಟು ಹೋಗಲ್ಲ. ಆ ಕೊನೆ ಮಾತು ನನಗೆ ಕಾಡುತ್ತೆ. ಇಲ್ಲ, ಒಂದು ಇದು ಅಂತಿರೋ ಐಡಿಯಲ್ ಲವ್, ಪ್ಲೆಟಾನಿಕ್ ಲವ್ ಅಂತೆಲ್ಲ ಹೇಳ್ತಾರೆ, ಆದರ್ಶಮಯವಾದ ಪ್ರೀತಿ, ಅದೆಲ್ಲ ಸುಳ್ಳು. ಆಯ್ತಾ, ಆದರ್ಶಗಳು ಇಲ್ಲಿ ನಾವು ಬದುಕೋ ರೀತಿನಲ್ಲಿದೆ. ಅದೇ ಆದರ್ಶಗಳು. ಮೇ ಬಿ ಅವರಿಗೆ ಏನೋ ರೋಲ್ ಮಾಡೆಲ್ ಏನಾರು ಇದ್ರಾ? ಈಗ ಉದಾಹರಣೆಗೆ ಕಾಲಕ್ಕೂ ಒಂದಷ್ಟು ಹೆಸರುಗಳು ಬರ್ತಾ ಇರುತ್ತೆ. ಇಲ್ಲ ವೆನ್ ಡ್ಯೂರಿಂಗ್ ಹರ್ ಗ್ರೋಯಿಂಗ್ ಅಪ್ ಇಯರ್ಸ್ ಶಿ ಹ್ಯಾಡ್ ಇಮ್ಮೆನ್ಸ್ ಕ್ರಶ್ ಆನ್ ವಿಷ್ಣುವರ್ಧನ್ ಅಂತೆ. ವಿಷ್ಣು ಸರ್, ಓಕೆ, ಅದಿತ್ತು ಅಂತ ಹೇಳ್ಕೊಳ್ಳೋಳು. ಬಟ್ ಉಳಿದಂತೆ ಶಿ ವುಡ್ ಲೈಕ್ ಮೀ ಡ್ರೆಸ್ಸಿಂಗ್ ಅಪ್. ನೀನು ಸಿನಿಮಾ ಹೀರೋ ಆಗಬೇಕಿತ್ತು ನೋಡು, ನಂಗೆ ಇದೆಲ್ಲ ಇಷ್ಟ, ಹೀಗೆಲ್ಲ ಸಿನಿಮಾ ಹೀರೋ ಆಗಬೇಕಿತ್ತು ನೋಡು. ಬಟ್ ಆಮೇಲೆ ನಾನು ಈ ಅವತಾರಗಳನ್ನು ನೋಡಿ ಯಾರು ಫೇಸ್ಬುಕ್ನಲ್ಲಿ ಅಲ್ಲಿ ಇಲ್ಲಿ ನೋಡಿಬಿಟ್ಟು ನನಗೆ ಅಪ್ರೋಚ್ ಮಾಡೋದು ಫಸ್ಟ್ ಅವಳೇನೇ ನೋ ಸಿನಿಮಾಗೆಲ್ಲ. ಶಿ ಸಮ್ಹೌ ಡಿಡ್ ನಾಟ್ ವಾಂಟ್ ಮೀ ಟು ಗೆಟ್ ಇನ್ ಟು ಹರ್ ಶೂ. ಇವಾಗ ನಾನು ಮಾತಾಡೋ ಕನ್ನಡ ನೋಡಿ ನನಗೆ ಕರೆಗಳು ಬರುತ್ತವೆ, ನೀವ್ಯಾಕೆ ಮಾಡಬಾರ್ದು ನಿರೂಪಣೆ, ವೇದಿಕೆ ಅಲ್ಲ. ಅದು ಯಾವತ್ತೂ ಕನಸ್ದವನಲ್ಲ ನಾನು, ಬೇಡ ಅದೆಲ್ಲ. ನನಗೆ ಇವಾಗ ಇಷ್ಟೆಲ್ಲ ಲೈಮ್ ಲೈಟ್, ಈ ಝಗಮಗ ಬೆಳಕು, ಕ್ಯಾಮೆರಾ, ಈ ಮೈಕು,
ಆಯ್ತಲ್ಲ, ಇವುಗಳನ್ನ ಎಲ್ಲದರಿಂದ ದೂರವಾಗಿ ಮತ್ತೆ ನಾನು ಕೋಶಸ್ಥನಾಗಬೇಕಾಗಿದೆ. ನಾನು ಇದ್ದ ಎಂದಿನ ನಾಗರಾಜ ಬಸ್ತಾರೆ ನಾನು ಆಗಬೇಕು. ಈಗ ಅವಳ ಅನಿವಾರ್ಯವಾಗಿ ಆ ಒಂದು ಇನೆವಿಟಬಿಲಿಟಿ ಇದೆ ನೋಡಿ. ಆ ಜಾಗನ ಆ ಸಲುವಾಗಿ ಬಂದಿದ್ದೇನೆ ಹೊರಗೆ ಅಷ್ಟೇ ಹೊರತು ನನ್ನ ಗೂಡು ಎಲ್ಲೋ ಇದೆ, ನನ್ನೊಳಗೆ ಇದೆ. ನಾನು ಎಲ್ರಿಗೂ ಹೇಳ್ತಾ ಇದ್ದೆ, ನಾನು ಸಾರ್ವಜನಿಕವಾಗಿ ಮೈದೋರುವಲು ಇಷ್ಟಪಡದ ವ್ಯಕ್ತಿ. ಅದಕ್ಕೆ ನಾನು ತುಂಬ ಆ ಮಾತಿಗೆ ಬದ್ಧವಾಗಿದ್ದೇನೆ. ಮ್ಯಾಮ್ ಇದ್ದಾಗ್ಲೂ ಒಂದಷ್ಟು ಮಾತುಗಳು ಹೇಳಿದ್ರು ಅಂತ ನೀವು ಹೇಳಿದ್ರಲ್ಲ, ಈಗ ನೀವು ಆಚೆಗೆ ಬಂದು ಮಾತಾಡಿಲ್ಲ ಅಂದರೆ ಅದು ಬೇರೆ ರೀತಿ ಆಗುತ್ತೆ, ನೀವು ಮಾಡಲೇಬೇಕು ಅನ್ನೋದು. ಹೌದು, ಅವಳಿಗೆ ತುಂಬಾ ಗೊತ್ತಿತ್ತು. ನನ್ನ ಮನೆಗೆ ಅದು ಎಷ್ಟು ಸರಾಗವಾಗಿ ಸೇರ್ಕೊಂಡ್ಲು ಅಂತ ಹೇಳಿದ್ರೆ, ಅದೊಂಥರ ಶಿ ಬಿಲೀವ್ಡ್ ಇನ್ ದಟ್ ಕೈಂಡ್ ಆಫ್ ವುಮನ್ಹುಡ್. ಆಯ್ತಾ? ಅಂದರೆ ಒಂದು ಹೆಣ್ಣು ಅಂದರೆ ಹೀಗಿರಬೇಕು ಅನ್ನೋದೊಂದು ಸಾಂಪ್ರದಾಯಿಕವಾದ ಒಂದು ಚೌಕಟ್ಟಿದೆಯಲ್ಲ, ಅವುಗಳನ್ನು ಅವಳು ನಂಬುದ್ಲು. ಯಾವತ್ತೂ ಪ್ರಶ್ನಿಸೋದಾಗಿರ್ಲಿ ಅಥವಾ ಇಲ್ಲವೇ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮೊಳಗೆ ಸೇರ್ಕೊಂಡ್ಲು, ಎಲ್ಲರ ಜೊತೆನೂ ಒಂದಾಗಿ ಹೊಂದ್ಕೊಂಡ್ಲು, ಅದೆಲ್ಲ ಇತ್ತು. ಸೊ ಹೀಗಿದ್ಲಲ್ವಾ ಯಾವಾಗ್ಲೂ, ಎಲ್ಲರ ಜೊತೆಗೆ ಹೊಂದ್ಕೊಂಡು ಹಾಗಿದ್ದವಳು. ಹಾಗಾಗಿ ತಾನು ಯಾರು ಅನ್ನೋದು ಬಹುಶಃ ಅದು ತಾನು ಯಾರು ಅನ್ನೋದು ಅವಳಿಗೆ ಗೊತ್ತಿತ್ತೋ ಇಲ್ವೋ, ಯಾವತ್ತೂ ಜಂಬ ಮಾಡಲಿಲ್ಲ. ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಕೂಡ, ಆ್ಯಂಡ್ ನಾವು ದಿವಸ ಕೋರ್ಟ್ಶಿಪ್ ಟೈಮ್ ಅಲ್ವಾ ನಮ್ಮಿಬ್ಬರದ್ದು, ನಾವೆಲ್ಲ ತಮಿಳ್ನಾಡಿಗೆ ಹೋಗಬೇಕಿತ್ತು ಅಷ್ಟು ದೂರ. ಏಕೆಂದರೆ ಎಲ್ಲೆಲ್ಲೂ ಬಂದು ಜನ ಮುತ್ಕೊಳ್ಳೋರು, ಆ ಸಮಸ್ಯೆಗಳಿರ್ತಿದ್ವು. ಆಮೇಲೆ ಮದುವೆ ಆದಮೇಲೂ ಅಷ್ಟೇನೆ, ಯಾವುದಾದ್ರು ಪಿಲ್ಗ್ರಿಮೇಜ್ ಹೋದರೆ ಆ ದೇವ್ರನ್ನ ಬಿಟ್ಬಿಟ್ಟು ಇವಳನ್ನ ನೋಡಕ್ಕೆ ಕೂತ್ಕೊಂಡ್ಬಿಡೋರು. ಸೊ ಈ ಸಾರ್ವಜನಿಕ ಬದುಕು ಅನ್ನೋದಿದೆಯಲ್ಲ, ಅದೊಂದು ರೀತಿ ಕಷ್ಟ. ಅದು ಹೇಗೆ ನಿಭಾಯಿಸಲು ಗೊತ್ತಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ, ಚೆನ್ನಾಗಿ ಅಲಂಕಾರ ಮಾಡ್ಕೋ ಹಾಗೆ. ನನಗೆ ಶಿ ವುಡ್ ಅಡ್ಮೈರ್ ಮೀ ವೇರಿಂಗ್ ನ್ಯೂ ಥಿಂಗ್ಸ್ ಆ್ಯಂಡ್ ಆಲ್ ದ್ಯಾಟ್. ಬಟ್ ತಾನು ಮಾತ್ರ ಮನೆಯಲ್ಲಿ ಯಾರಿಗೂ, ನಾನು ಯಾವಾಗಲೂ ಕೇಳ್ತಾ ಇದ್ದೆ, ನಿನ್ನೇನು ಅಲಂಕಾರ ಸಿಂಗಾರ ಅದೆಲ್ಲ ವೇದಿಕೆಗ ಅಂತ ನಗೋಳು ಅಷ್ಟೆ. ಮನೇಲಿ ತುಂಬ ಸಾಮಾನ್ಯ, ಹೇಗೆ ಹೇಳೋದು, ಹಾಗಿರೋಳು. ಯಾವಾಗಲೂ ಹೆಗಲ ಮೇಲೆ ಒಂದು ಟವಲ್ ಹಾಕ್ಕೊಂಡು, ಅದು ಒದ್ದೆ ಟವಲ್ ಹಾಕ್ಕೊಂಡು, ಆಮೇಲೆ ನನ್ನ ಜೊತೆ ಆಚೆ ಬೀದಿಗೆ ಇಳಿದ್ರೆ ತಾನು ಯಾರು ಅಂತ ಗೊತ್ತಾಗಬಾರ್ದು ಅಷ್ಟು ಕೆಟ್ಟದಾಗಿ ಬಟ್ಟೆ ಹಾಕ್ಕೊಂಡು. ಮೇ ಬಿ ಅಷ್ಟು ಲೈಮ್ಲೈಟ್ ಅಲ್ಲಿ ಇರೋರಿಗೆ ಸ್ವಲ್ಪ ಪ್ರೈವಸಿ ಹೆಂಗೆ ಸಿಗುತ್ತೆ, ನೋಬಡಿ ಶುಡ್ ಐಡೆಂಟಿಫೈ ಅಂತ ಇರ್ಬೋದೇನೋ. ಹೌದು, ಅದು ಇದ್ದೇ ಇತ್ತು. ಸೊ ಆಮೇಲೆ ಬಂದವರೆಲ್ಲ ನೀವಿಷ್ಟು ಸಿಂಪಲ್ಲ. ಆಮೇಲೆ ಅಪರ್ಣಾಗೊಂದು ಆಪ್ತವಾದ ಒಂದು ಹೇರ್ ಡ್ರೆಸ್ಸರು ಲತಾ ಅಂತ, ಏನು ಮೇಡಮ್ ಹಿಂಗೆ ಬರ್ತೀರಿ, ಬೇರೆ ಹೀರೋಯಿನ್ಗಳನ್ನ ನೋಡಿ ಒಂದು ಲಿಪ್ಸ್ಟಿಕ್ ಇಲ್ಲದೆ ಬೀದಿಗೆ ಬಂದುಬಿಡ್ತಾರ, ನೀವೇನು ಹಿಂಗೆ ಅಂತೆಲ್ಲ ಆಕೆನು ತಮಾಷೆ ಮಾಡುವ. ಬಟ್ ಇದ್ದವಳೆ ಹಾಗೆ, ಅವಳು ತನ ಅಂದರೆ ಅದೇನೇನೆ ಅದು. ಹಾಗಾಗಿ ಒಂದಷ್ಟು ಸಮಯ ಏನು ಕಳೆದ್ವಿ ನಿಮ್ಮ ಮೂಲಕ, ಅವರ ಲೈಫನ್ನು ಸೆಲೆಬ್ರೇಟ್ ಮಾಡೋ ಹಾಗಾಯಿತು. ಅದ್ರ ಜೊತೆಗೇ ನೀವು ಟಾಕಿಂಗ್ ಮೆನಿ ಥಿಂಗ್ಸ್, ಒನ್ ಮೀಲ್ ಕಲ್ಚರು. ಕೊನೆಯದಾಗಿ ಐ ನೋ ಈ ಒಂದು ಫೇಸ್ ಏನಿದೆ, ಇನ್ನೂ ಪಾಪ ಆ ನೋವಿಂದ ಆಚೆಗೆ ಬರೋದು ಬೇಡ ಅನ್ನೋದು ಒಂದು ಕೊಂಡಿಯಾಗಿ ಯಾಕಿರ್ಬೇಕಂತ, ಈಗ ಅದ್ರ ಜೊತೆಗೇನೆ ಜೀವನ ಮುಂದಕ್ಕೆ ನೋಡ್ತೀರಿ. ನಿಮ್ಮ ರುಟೀನ್ ಏನು ಸರ್ ಇವಾಗ, ಹೇಗಿರ್ತೀರಿ? ಇಲ್ಲ, ಕಳೆದ 1.5 ತಿಂಗಳಿಂದ ಬಿಡಿ ಅದು ಒಂದು, ಕಳೆದ 2 ವರ್ಷ ಇದ್ದಿದ್ದು ಅದೇ ಇನ್ನೊಂದು. ನಾನು ಎಚ್ಚರ ಇರುವ ಅಷ್ಟೂ ಕಾಲ ಕೆಲಸ ಮಾಡೋವಂಥವ್ನು. ಆಯ್ತು, ಯಾವ ಕೆಲಸ ನನಗೆ ಹೇಳಲಾರೆ. ನಾನು ಯಾವಾಗ ಆರ್ಕಿಟೆಕ್ಚರ್ ಮಾಡ್ತೀನಿ, ವೆನ್ ಐ ಡೂ ಆರ್ಕಿಟೆಕ್ಚರ್ ಅಂದರೆ ಇಟ್ಸ್ ಇಂಟೆನ್ಸ್ ಮೆಡಿಟೇಟಿವ್ ಡ್ರಾಯಿಂಗ್ ವರ್ಕ್, ಡಿಸೈನ್ ವರ್ಕ್ ಇರುತ್ತೆ. ಫ್ಲೋ ಸ್ಟೇಟ್ ಅಂತಾರಲ್ಲ, ಅದಕ್ಕೆ ಇಳಿದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಅದೇ ಥರ ಯಾವಾಗ ನಾನು ಇನ್ ಮೈ ಪೊಯಿಟಿಕ್ ಟ್ರಾನ್ಸ್ ನಂಗೆ ಗೊತ್ತಿಲ್ಲ, ಅದು ನಡೀತಾ ಇರುತ್ತೆ. ಅವೆರಡರ ನಡುವೆ ನೀವೊಮ್ಮೆ ಬರಬೇಕು ಮನೆಗೆ, ಖಂಡಿತ ಬರ್ತೀನಿ ಆಯಿತಾ. ಅಷ್ಟೂ ಲೆವೆಲ್ನಲ್ಲಿ ಇನ್ನೊಂದು ಅರ್ಬನ್ ಲಿವಿಂಗ್ ಅಂತ ಇದೆಯಲ್ಲ, ಇಲ್ಲಿ ವಿ ಹ್ಯಾವ್ ನೋ ಗ್ರೀನ್ ಸ್ಪೇಸ್ ಅಲ್ವಾ. ಆಮೇಲೆ ನಾವು ನೆಲದ ಹಂತದಲ್ಲಿ ಈ ಊರಿನಲ್ಲಿ ನೀವಿರುವಂಥ ಒಂದು ಗೇಟೆಡ್ ಕಮ್ಯುನಿಟಿ ಬಿಟ್ಟರೆ ಬೀದಿ ಎಷ್ಟು ಅರಾಜಕವಾಗಿರುತ್ತೆ, ಎಷ್ಟು ಖೇಯೋಸ್ ಇರುತ್ತೆ ಅಲ್ಲಿ ಅಲ್ವಾ. ನಾವು ಅಂಥ ಜಾಗದಲ್ಲಿದ್ದೂ ಆಕಾಶವನ್ನು ಹೇಗೆ ಹೊಂದೋದು. ಓಕೆ, ನನ್ನ ಮನೆಯನ್ನು ಸ್ಕೈ ಫುಲ್ ಬೀಯಿಂಗ್ ಅಂತ ಕರಿತೀನಿ. ಇಟ್ಸ್ ಫುಲ್, ಮೈ ಹೋಲ್ ಐಡಿಯಾ ಆಫ್ ಲಿವಿಂಗ್ ಅಂದರೆ ಮೈ ಲೈಫ್ ಈಸ್ ಟು ಕ್ಲೇಮ್ ದ ಸ್ಕೈ. ನಾವು
ನಾವೆಲ್ಲರೂ ಮನುಷ್ಯರು. ನಿಂತರೆ ನಾವು ನಮ್ಮ ಕಾಲುಗಳು ಮಾತ್ರ ಭೂಮಿಯ ಮೇಲಿರೋದು, ಇನ್ನು ಉಳಿದ ಅಷ್ಟೂ ಭಾಗ ಆಕಾಶದಲ್ಲಿರುವಂಥದ್ದು. ಹಾಗಾಗಿ ನಮಗೆ ಆಕಾಶದ ವಾಂಛೆ ಇದೆ, ಆಕಾಶದ ಏನು ಹೇಳೋದು, ಹಂಗಿರದ ಒಂದು, ಅಂದರೆ ನೆಲದ ಹಂಗಿರೋವಂಥ ಒಂದು ಪ್ರಪಂಚ ಇದೆ ಅಂತ ನಾವು ನಂಬ್ತೀವಿ ಅಲ್ವಾ. ಆದರೆ ವಿ ಆರ್ ಆಲ್ ಗ್ರೌಂಡೆಡ್ ಬಿಕಾಸ್ ಆ ಫೀಟ್ ಆರ್ ಗ್ರೌಂಡೆಡ್, ರೈಟ್ ಅಲ್ವಾ. ಸೊ ಅದನ್ನು, ಹಾಗಾಗಿ ನನ್ನ ಮನೆಯೂ ಹಾಗೇ ಇದೆ. ಎಲ್ಲ ಲೆವೆಲ್ಗಳಲ್ಲೂ, ಎಲ್ಲ ಹಂತಗಳಲ್ಲೂ ಗಿಡಗಳಿವೆ. ಅವುಗಳ ಜೊತೆ ಪ್ರತಿದಿನ ಹೋಗಿ ಒಂದೊಂದಕ್ಕೂ ಮುಟ್ಟಿ ತಡವಿ, ಮೈದಡವಿ, ಹೆಲೋ ಅಂದು ಆ ಕೆಲಸಗಳಿರುತ್ತೆ. ಯೋಗ ಮಾಡ್ತೇನೆ, ಪ್ರಾಣಾಯಾಮ ಮಾಡ್ತೇನೆ. ಆಮೇಲೆ ಮನೆಯೊಳಗೇನೆ 1 ತಾಸು ತಪ್ಪದೆ ಜಿಮ್ಮಿಂಗ್ ಇರುತ್ತೆ. ಇಷ್ಟರ ನಡುವೆ ಅಡುಗೆನೋ ತುಂಬ ಇಷ್ಟದ ಕೆಲಸ ನನಗೆ. ಐ ಎಂಜಾಯ್. ಹೌದು, ಇವಾಗಲ್ದೇ ಇದ್ರೂ ಮುಂಚೆಯಿಂದಲೂ ಮಾಡ್ತಾ ಇದ್ದೆ. ಕಳೆದ 2 ವರ್ಷದಲ್ಲಿ ಅವಳಿಗೆ ಪಥ್ಯದ ಊಟ ಆಗಬೇಕಿತ್ತು, ಹಾಗಾಗಿ 3 ಹೊತ್ತು ಅಡುಗೆ ಮಾಡ್ತಿದ್ದೆ. ನಾನು ತಿನ್ನೋದೊಂದೇ ಹೊತ್ತಾದ್ರೂ ಐ ಎಂಜಾಯ್ ದಟ್. ಹಬ್ಬಗಳು ಅಂದರೆ ಅದು ಬರೀ ಅವಳು ದೇವ್ರ ಪೂಜೆ ಅದರಲ್ಲಿ ಇರ್ತಿದ್ಲು. ಇನ್ನು ಉಳಿದಿದ್ದೆಲ್ಲ ನೀನು ಪೂಜೆ ಮಾಡ್ತೀಯ, ನೈವೇದ್ಯನೇ ಮಾಡಲ್ವಲ್ಲಮ್ಮ. ದೇವ್ರಿಗೂ ಡಯಟಿಂಗ ಅದು ಕೊನೆಗೆ ನೀವು ಮಾಡ್ತಾ ಇದ್ರಿ? ಎಲ್ಲವುದು ನಾನು ಮಾಡ್ತಿದ್ದೆ. ಇನ್ನುಳಿದಂತೆ ಮನೆ ಪೂರ್ತಿ ನಿಭಾಯಿಸ್ತಾ ಇದ್ದೆ. ಆಫೀಸ್ ಇದೆ, ಅದು ನಿಭಾಯಿಸ್ತಿದ್ದೆ. ಎಲ್ಲ ಮನೆಯಲ್ಲೇ ಇದೆಯಾ ಸರ್ ಆಫೀಸ್? ಆಮೇಲೆ ಮನೆಯ ಸುತ್ತಲಿನ ಬೀದಿ ಆಚೆಗಿನ ಫುಟ್ಪಾತು, ಇದಿಷ್ಟು ಮೇಂಟೆನೆನ್ಸ್ ಮಾಡ್ತೀವಿ. ಅವಳು ಮಾಡ್ತಿದ್ಲು, ನಾನು ಮಾಡ್ತಾ ಇದ್ದೆ. ಹಾಗಾಗಿ ಸಮಯ ಹೋಗೋದೇ ಯಾವತ್ತೂ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ದಿನಕ್ಕೊಂದು 24 ತಾಸು ಯಾಕೆ ಸಾಲಲ್ವಲ್ಲ, ಇನ್ನೊಂದಷ್ಟು ಇರಬೇಕಿತ್ತು ಅಂತ ನನಗೆ ಅನಿಸ್ತಾ ಇರೋದು. ಅವಳು ಅದನ್ನು ಎಲ್ಲರೆದುರುಗೋಡು ಕೊಟ್ಟು ಮಾಡೋಳು. ಈ ಮನುಷ್ಯಂಗೆ ಎಷ್ಟು ಟೈಮ್ ಕೊಟ್ಟರು ಸಾಲದು ನೋಡಿ ಅಂತ. ಹಾಗಾಗಿ ನನಗೆ ಯಾವತ್ತೂ ಬೇಜಾರು, ಬೋರ್ ಅದೆಲ್ಲ ಇಲ್ಲವೇ ಇಲ್ಲ. ಇದೊಂದು ಜೀವನೋತ್ಸಾಹ ಅಂತ ಕರೆಯೋಕ್ಕೂ ಇಷ್ಟಪಡಲ್ಲ. ಬಿಕಾಸ್ ಐ ಆಮ್ ವಯರ್ಡ್ ಲೈಕ್ ದಿಸ್. ಏನು ಮಾಡಲಿ, ನಾನು ಇರೋದೇ ಹೇಗೆ. ಇದು ಹಂಗಿದ್ರೆ ನಾಗರಾಜ್ ಅವರ ಉತ್ಸಾಹ ಅನ್ಬೇಕು. ನಾಗರಾಜ್ ಅವರ ಜೀವನೋತ್ಸಾಹ ಇಲ್ಲಪ್ಪ. ನನ್ನ ಜೀವನೋತ್ಸಾಹ ಅನ್ನೋದೆಲ್ಲ ಅದೇದು ನಾವು ಇನ್ನೊಬ್ರು ನೋಡಿ ನಾವು ಕಟ್ಕೊಳ್ಳೋ ಒಂದು ಲೇಬ್ಲಿಂಗ್ ಅಷ್ಟೇನೆ. ಬಟ್ ಐ ಮೇಡ್ ಲೈಕ್ ದಿಸ್. ಏನು ಮಾಡೋಕ್ಕಾಗಲ್ಲ. ಇನ್ನೊಬ್ರನ್ನ ನೋಡಿ ಅಂತಾರಲ್ಲ, ಇವತ್ತಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಸಮಾಜಕ್ಕೋಸ್ಕರ ಬದುಕುವಂಥ ಒಂದಷ್ಟು ವಿಚಾರಗಳು. ಟುಡೇ ಇಟ್ಸ್ ಕಾಲ್ಡ್ ಸಿಗ್ನಲಿಂಗ್ ಸರ್. ಈಗ ನಾನೊಂದು ದೊಡ್ಡ ಗಾಡಿ ಓಡಿಸ್ತಾ ಇದ್ದೀನಿ, ಅಥವಾ ನಾನು ಹಾಕೊಳ್ಳೋ ಬಟ್ಟೆ ಎಲ್ಲಾದ್ರಲ್ಲೂ ಐ ಆಮ್ ಟ್ರೈಂಗ್ ಟು ಸಿಗ್ನಲ್. ಈಗ ನಾನು ಸಂಬಡಿ ಸೇಯಿಂಗ್ ದಟ್ ದಿಸ್ ಇಸ್ ಹೂ ಐ ಆಮ್, ದಿಸ್ ಇಸ್ ವಾಟ್ ಐ ಇದು ಅಂತ. ಮ್ಯಾಮ್ದು ಬಿಗ್ಗೆಸ್ಟ್ ಸಿಗ್ನಲಿಂಗ್ ಕ್ಯಾನ್ ಬಿ ಅಪರ್ಣ ಅವರು. ಅಂದರೆ ಅವ್ರ ಥರ ಕನ್ನಡ ಇನ್ಯಾರು ಮಾತಾಡೋಕ್ಕಾಗಲ್ಲ ಬಿಡ್ರಿ. ಮತ್ತು ಇವತ್ತರ ವ್ಯಕ್ತಿತ್ವ ಮತ್ತು ಅವರ ಒಂದು ಜೀವನನ ಹೇಗೆ ನೋಡಿದ್ರು, ಇವೆಲ್ಲ ನಿಮ್ಮ ಮೂಲಕ ನಾವು ನೋಡಿದ್ದೀವಿ. ಅವ್ರಿಗೆ ಇದು ಯಾವುದು ಇದಿರಲಿಲ್ವ ಇನ್ನು ಲೈಫಲ್ಲಿ? ಇನ್ನೂ ನನಗೆ ಅದು ಬೇಕಿತ್ತು, ಯಾಕೋ ಇದು ಸಿಕ್ಕಲಿಲ್ಲ. ಅವಳು ಏನು ಗೊತ್ತಾ, ಅವಳು ಇದುವರೆಗೆ ತಾನೇನು ಮಾಡಿದ್ದಾಳೆ ಅದಷ್ಟೂ ತಾನಾಗೇ ಒಲಿದು ಬಂದಂಥದ್ದು. ತಾನು ಪ್ರಯತ್ನಪೂರ್ವಕವಾಗಿ ತಾನು ಮಾಡಲಿ. ನಾನು ಯಾವಾಗಲೂ ಹೇಳ್ತಿದ್ದೆ, ಯು ಡೋಂಟ್ ಟೇಕ್ ರಿಸ್ಕ್ ಎಟ್ ಆಲ್. ಅಂದರೆ ರಿಸ್ಕ್ ಫ್ರೀ, ತಾನಾಗೇ ಬಂದರೆ ಮಾತ್ರ ಅಲ್ವಾ. ದಟ್ ಈಸ್ ಹೌ ಇಟ್ ವಾಸ್. ಅದು ಆ ದೃಷ್ಟಿಯಿಂದ ನೋಡಿದ್ರೆ ಅವಳು ಶೀಸ್ ತುಂಬ ಅದೃಷ್ಟವಂತೆ. ಏನೇನು ಬೇಕು ಎಲ್ಲ ಆಯಿತು, ಆದರೆ ಎಲ್ಲದರಲ್ಲೂ ಖಾಯಮಾಗಿ ಒಂದು ನೆಲೆ ನಿಲ್ಲುವಂಥದ್ದು ಯಾವುದೂ ಆಗಲಿಲ್ಲ. ಸಿನಿಮಾ ಮಾಡಿದ್ಲು, ನಿಮಗೆ ಗೊತ್ತಿದೆ ಏನೇನೆಲ್ಲ ಮಾಡಿದ್ಲು. ಟಿವಿ, ಪ್ರತಿಯೊಂದರಲ್ಲೂ ಅಷ್ಟೇ. ಕನ್ನಡ ಟೆಲಿವಿಷನ್ ಅಂತ ಬಂದಾಗ ಅಫ್ಕೋರ್ಸ್ ಮೂಡಲ ಮನೆ ಇದೆ, ಮುಕ್ತ ಇದೆ, ಪುಟ್ಟಣ್ಣ ಕಣ್ಗಾಲ್ರ ಅವ್ರು 84 ಮಾಡಿರೋ ಮಸಣದ ಹೂವು ನಾನು ಹುಟ್ಟಿರೋ ವರ್ಷ. ಅಂದ್ರೆ ನಾವು ಅಲ್ಲಿಂದ ಅವ್ರನ್ನ ಎಲ್ಲ ಆಯಾಮದಲ್ಲೂ ನೋಡ್ಕೊಂಡ್ ಬಂದಿದೀವಿ. ಇಲ್ಲ, ಇನ್ನೊಂದೇನು ಗೊತ್ತಾ, ಎಷ್ಟೋ ವಯಸ್ಸಾದವರೆಲ್ಲ ಬಂದ್ಬಿಟ್ಟು ನಾವು ಚಿಕ್ಕವರಾಗಿದ್ದಾಗಿಂದ ಹಂಗೆ ಇದ್ದೀರಿ, ನೀವೇನು ಮಾಡ್ತೀರಿ ಆಯಿತಾ, ಅದನ್ನು ಹೇಳಿದ್ಲು. ನೋಡು, ನೀನು ಇಷ್ಟು ವರ್ಷ ವಯಸ್ಸನ್ನು ಮುಚ್ಚಿಟ್ಟಿದ್ದಾಯಿತು, ನೀ ಹೇಳಲಿಲ್ಲ ಅಂದ ಪಕ್ಷಕ್ಕೆ ಅದ್ರ ಬಗ್ಗೆನೇ ಇನ್ನೊಂದು ಕತೆ ಬರೆದ್ಬಿಡ್ತಾರೆ ಆಯಿತಾ. ಹಾಗಾಗಿ ಹೇಳು. ಅವಳು ಏನು ಹೇಳಿದ್ಲು ಅದನ್ನ ಮಾಡಿದೆ. ಎಷ್ಟು ವಯಸ್ಸು ಅನ್ನೋದನ್ನು ಹೇಳು. ಅವಳ ದೇಹ ಇದೆಯಲ್ಲ, ಅದು ಎಂಥ ಮೋಸ ಮಾಡ್ತು ಅಂದರೆ, ಅವಳು ವಯಸ್ಸನ್ನು ತೋರಿಸ್ಲಿಲ್ಲ, ಒಳಗಡೆ ಇಂಥದ್ದೊಂದು ದೊಡ್ಡ ವ್ರಣ ಇದೆ ಅನ್ನೋದನ್ನು ತೋರಿಸ್ಲಿಲ್ಲ. ಪರವಾಗಿಲ್ವಾ ಆಯಿತಾ. ಅವಳು ಅದು ಮೊದಲು ಹೇಳ್ಕೊಂಡಿದ್ದೇ ಅದು. ಇದೆಂಥ ಪರಿಸ್ಥಿತಿಪ್ಪ. ಆಮೇಲೆ ಕೊನೆಗಂತೂ ಇನ್ನೂ ಚಿಕ್ಕವಳಾಗಿ ಅನ್ನಿಸ್ತಾ ಇದ್ಲು ನನಗೆ. ಆ ತಲೆ ಬೋಳ್ಸಿದ್ಮೇಲೂ ಬುದ್ಧನ ಕಳೆ ಬಂದಿತ್ತು ಅವಳ ಮುಖದಲ್ಲಿ. ಅದು ಎಲ್ಲಿಂದ ಬರೋಕ್ಕೆ ಸಾಧ್ಯ ಅಂದರೆ ಒಳಗಿನಿಂದ ಅವಳು ಅಂಥ ನೆಮ್ಮದಿ ಇದ್ದಿದ್ದು. ಹಾಗಾಗಿ ಅದು ಸಾಧ್ಯ. ಈ ದೈಹಿಕ ಬಾಧೆಯನ್ನು ಮೀರಿ ನಿಲ್ಲುವಂಥದ್ದು.
ಅದು ಸುಮ್ಮನೆ ಬರೋವಂಥದ್ದಲ್ಲ ಅದು. ಅದು ಕೇಳೋರ್ಗೆ ಇಷ್ಟು ಕಷ್ಟ ಹೌದು, ನನಗೆ ಅನ್ಸ್ಬೇಕಾದಾಗ. ಅವಳಿ 9ನೇ ತಾರೀಕಿನ ರಾತ್ರಿ ನಾನು ICU ಬಿಟ್ಟು ಬರಬೇಕಾದ್ರೆ ನಿದ್ದೆಗೆ ಇಳಿದ್ಲಲ್ಲ, ಅವಾಗ ನೋವು ಕಾಣಿಸ್ತಾ ಇತ್ತು. ನನಗೆ ಯೋಚನೆ ಆಯಿತು, ಅಯ್ಯೋ ಹಿಂಗೆ ಇದ್ಬಿಟ್ರೆ ಏನಪ್ಪ ಮಾಡಲಿ ಅಂತ. ಬೆಳಗ್ಗೆ ಮತ್ತೆ 5:30 ಹೋದರೆ ಎಷ್ಟು ನಿರ್ಮಲವಾಗಿ ಪ್ರಶಾಂತವಾಗಿ ಕಂಡ್ಲು ಅಂದರೆ ನನಗೆ ಅದೊಂದು ನಿಸ್ಸೀಮವಾದ ಒಂದು ಸಂತೋಷ, ತೃಪ್ತಿ ನನಗೆ ಇವತ್ತಿನ ದಿನ. ಅವಳನ್ನು ಕಡೆಗಳಿಗೆಯಲ್ಲಿ ಅವಳು ಉಸಿರು ತಗ್ಗಿಸಿ ಇಲ್ಲವಾದ ಮೇಲೆ ಆಯಿತಾ. ಆಮೇಲೆ ಅವಳು ಹೇಳಿದ್ಲು ಇದೇ ಪ್ರಶ್ನೆ ನೀವು ಕೇಳಿದ್ದು. ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರೂ ನಾವು ಮನೆಗೆ ತಗೊಂಡು ಬರುವ ಪದ್ಧತಿ ಇಲ್ಲ. ನನ್ನಮ್ಮ 2:30 ತೀರ್ಕೊಂಡ್ರೆ ಸಂಜೆ 5 ಗಂಟೆಯ ಒಳಗೆ ಅವಳ ದೇಹಾವಶೇಷ ಇರಲಿಲ್ಲ. ಅಷ್ಟರೊಳಗೆ ಅದು ಕಾರ್ಯಗಳಾಗಬೇಕಂತ ಮುಗಿಸ್ಬಿಡ್ತೇವೆ. ಸೊ ಅದನ್ನು ಇವಳಿಗೆ ಹೇಳಿದ್ದೆ. ಅದಕ್ಕಿಲ್ಲ, ನನಗೊಂದು ಸಾರ್ವಜನಿಕ ದರ್ಶನಕ್ಕಿಡು, ಇದು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಅವಾಗ ಇಷ್ಟು ಮಾತನ್ನು ಹೇಳಬೇಕು ನೀನು. ಅದನ್ನೇ ನಾನು ಇವತ್ತಿನ ದಿನ ಹೇಳಿದ್ದು. ಅಂದರೆ ಆ ದೇಹ ಅನ್ನೋದು ಹಾಗಿತ್ತು. ಆಮೇಲೆ ಈ ವರ್ಷ ಅರ್ಚನಾ ಉಡುಪ ಅವರೆಲ್ಲರೂ ಬಂದು ಮನೆಗೆ ಬಂದು ಹೊತ್ತಿನಲ್ಲಿ ಆ್ಯಂಡ್ ಶಿ ಲವ್ಡ್ ಒಂದು ಪಿಂಕ್ ಸಾರಿ, ಅದನ್ನೇ ಉಡಿಸಿ ತಲೆಗೆ ವಿಗ್ ಹಾಕಿ ಆಮೇಲೆ ಅವಳು ಇಂಥ ದೇವತೆ ಥರ ಕಂಡ್ಲು. ನಾನು ಅದನ್ನೇ ಕೊನೆಯವರೆಗೂ ದಿಟ್ಟಿಸಿ ಅದಷ್ಟೇ ನನ್ನ ಕಣ್ಣಲ್ಲಿರೋದು, ಹಳೇದಷ್ಟು ಮರ್ತು ಹೋಗಿದೆ. ದಟ್ಸ್ ಹೌ ಐ ವುಡ್ ಲೈಕ್ ಟು ರಿಮೆಂಬರ್. ಇರಲಿ ಸರ್, ಪುಸ್ತಕದಲ್ಲಿ ಎಷ್ಟೇ ಚಾಪ್ಟರ್ಸ್ ಇದ್ರೂ ಮುಖಪುಟನೇ ಕೊನೆಗೆ ಯಾವತ್ತು ಅದೇ ಕಾಣಲಿ. ಅದೇ ಆ ಇಡೀ ಒಂದು ವ್ಯಕ್ತಿತ್ವಕ್ಕೆ ಒಂದು ನಾವು ಕೊಡುವಂಥ ಗೌರವ. ಶಿ ಅಟೈನ್ಡ್ ಇಮ್ಮೆನ್ಸ್ ಪೀಸ್, ಒಂದು ನಿಸ್ಸೀಮವಾದ ಸಮಾಧಾನ. ಅದು ನಂಗೆ ಅದರ ಬಗ್ಗೆ ನಂಗೆ ತುಂಬ ತೃಪ್ತಿ ಇದೆ. wherever she is, I think she is happy. I'm sure she is. I'm a mere mortal. So ನಾನು I have to battle ಅಲ್ವಾ. ಮುಗಿಸೋಣ. ಎಸ್, ಐ ಥಿಂಕ್ ವಿತ್ ದಿಸ್ ಮುಂದಿನ ಒಂದಷ್ಟು ವಿಚಾರಗಳನ್ನು ಚೆನ್ನಾಗಿ ನೋಡಿ ಲೈಫಲ್ಲಿ ಸಿಗುವಂಥ ಸಮಾಧಾನಗಳು ನಿಮಗೆ ಗೊತ್ತು ಸರ್, ಅದು ಹೇಗೆ ನೀವು ತಗೋತೀರಿ ಯಾವ್ಯಾವ ವಿಚಾರಗಳ ಮೂಲಕ ಅಂತ. ನಾನು ನಿಮಗೆ ಫೋನಲ್ಲಿ ಮಾತಾಡ್ತಾ ಇದ್ದಾಗ ಒಂದಷ್ಟು ನನ್ನ ಪರ್ಸ್ನಲ್ ವಿಚಾರಗಳು ನಾನು ಹೇಳಿದೆ. ನಾನು ಜರ್ನಲಿಂಗ್ ಅಂತೆಲ್ಲ ಮಾಡ್ತೀನಿ ಅಂತ. ಹಾಗಾಗಿ ಮೈಂಡ್ ಬ್ರಷ್ ಜರ್ನಲ್ ಅಂತ ಇದೇನು ಮಾಡುತ್ತೆ ಈ ಪುಸ್ತಕ, ಫಾರ್ ಅ ಹ್ಯಾಪಿಯರ್ ಯು. ಐ ಆಮ್ ಶೋರ್ ನಿಮ್ಮಂತಹ ಮೇಧಾವಿಗಳು ಜೀವನನ ಹೇಗೆ ನೋಡಬೇಕು, ಹೇಗೆ ಹ್ಯಾಂಡಲ್ ಮಾಡಬೇಕು ಗೊತ್ತಿರುತ್ತೆ. ಆದ್ರೂ ಕೆಲವು ಒಂದಷ್ಟು ಏನೋ ಅಂತಾರಲ್ಲ, ಒಂದು ಚಿಕ್ಕ ಹುಲ್ಲು ಸಿಕ್ಕಿದ್ರು ಹುಲ್ಲು ಇದು ಸಿಕ್ಕಿದ್ರು ಮುಳುಗ್ತಾ ಇರೋನ್ಗೆ ಅನ್ನೋ ಥರ ಈ ನಿಮ್ಮ ಒಂದು ಮನಸ್ಥಿತಿಗೆ ಬಹುಶಃ ಈ ಮೈಂಡ್ ಜರ್ನಲ್ ಹೆಲ್ಪ್ ಆಗ್ಬೋದು. ಒಂದೊಂದು ಪುಸ್ತಕದ ಪುಟದಲ್ಲೂ ಅದು ವೀಲ್ ಆಫ್ ಲೈಫ್ ಅಂತ, ಉದಾಹರಣೆಗೆ ದೇಹ ಆರೋಗ್ಯ, ಫ್ಯಾಮಿಲಿ ರಿಲೇಷನ್ಶಿಪ್, ಬಿಸ್ನೆಸ್ ಪ್ರೊಫೆಷನ್ನು, ಮನಿ ಆ್ಯಂಡ್ ಫೈನಾನ್ಸು, ಪರ್ಸ್ನಲ್ ಆ್ಯಂಡ್ ಸ್ಪಿರಿಚುವಲ್. ದಿಸ್ ಈಸ್ ಬೇಸಿಕ್ಲಿ ಮೈಂಡ್ ಬ್ರಷ್ ಜರ್ನಲ್ ಅನ್ನೋದು ಒಂದು ಕಂಪನಿ. ಅವರು ಒಂದಷ್ಟು ವಿಚಾರಗಳು, ರಿಸರ್ಚು ಅವೆಲ್ಲವನ್ನ ತೊಗೊಂಡು ಕೊಲೇಟ್ ಮಾಡಿ ಕ್ಯೂರೇಟ್ ಮಾಡಿರೋದು. ಸೊ ಎವ್ರಿ ಡೇ ದರ್ ಇಸ್ ಅನ್ ಎಕ್ಸಸೈಸ್. ಉದಾಹರಣೆಗೆ ಇಲ್ಲಿ ಒಂದು ಆರ್ಟಿಕಲ್ ಇರುತ್ತೆ, ಗುಡ್ ಕೀ ಟು ಲೈಫ್ ಅಂತ, ಅದ್ರ ಬಗ್ಗೆ ಏನೋ ಅಷ್ಟು ಬರೋದು. ಈ ಕಡೆ ನಿಮಗೊಂದು 4 ಎಕ್ಸಸೈಸ್ ಮಾಡಿಸ್ತಾರೆ. ಅಂದರೆ ಇವತ್ತು ಯಾವ ವಿಚಾರಕ್ಕೆ ನೀವು ಭಾಳ ಕೃತಜ್ಞರಾಗಿದ್ದೀರಿ, ಮತ್ತು ನಾಳೆ ಹಿಂಗೆ ಚೆನ್ನಾಗಿರುತ್ತೆ, ಮತ್ತು ಇನ್ಯಾವುದೋ ಈ ಥರ ಒಂದಷ್ಟು ಪ್ರಶ್ನೆಗಳು. ಇಟ್ಸ್ ಲೈಕ್ ನಿಮ್ಮೊಳಗೆ ನೀವು ಒಂದು ರೀತಿ ಯು ಕ್ಯಾನ್ ಲುಕ್ ಇನ್, ಇಂಟ್ರಾಸ್ಪೆಕ್ಷನ್ ಮಾಡಿಕೊಂಡು ಯಾವುದನ್ನ ರಿಪೇರಿ ಮಾಡ್ಕೋಬೇಕು, ಯಾವುದನ್ನ ಹೇಗೆ ನೋಡಬೇಕು ಅನ್ನೋದು. ಸೊ ದಿಸ್ ಮೈಂಡ್ ಬ್ರಷ್ ಜರ್ನಲ್ ಇಸ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಫ್ ಕೋರ್ಸ್ ಇದೆಲ್ಲ KMF ಕಡೆಯಿಂದ ಒಂದು ಹ್ಯಾಂಪರ್ ಇದೆ ಸರ್. ಅಪರ್ಣೆ ನೋಡು, ನೀನು ತರ್ತಾ ಇದ್ದೆ, ಇವಾಗ ನಾನು ತೊಗೊಂಡು ಹೋಗ್ತಾ ಇದ್ದೆ. ಆಲ್ಸೋ ಇಂಡಿ ವರ್ಣ ಅವ್ರ ಕಡೆಯಿಂದ ಒಂದು ಹ್ಯಾಂಪರ್ ಇದೆ. KSDL ಆ್ಯಕ್ಚುಲಿ ಮೈಸೂರು ಸ್ಯಾಂಡಲ್ ಸೋಪ್ ಅವ್ರದ್ದು ಒಂದು ಹ್ಯಾಂಪರ್ ಈಗ ಸದ್ಯಕ್ಕಿಲ್ಲ, ಬಟ್ ಐಲ್ ಸೆಂಡ್ ಇಟ್ ಹೋಮ್. ದಿಸ್ ಇಸ್ ರೀಪೋಸ್ ಅವರ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ ಸರ್. ಮ್ಯೂಸಿಕ್ ಪಿಲ್ಲೋ, ಫೋನ್ ಕನೆಕ್ಟ್ ಮಾಡಿದ್ರೆ ಯು ಕ್ಯಾನ್ ಬೇಸಿಕ್ಲಿ ಲಿಸನ್ ಟು ಮ್ಯೂಸಿಕ್. ಹಾಗಾಗಿ ದಿಸ್ ಇಸ್ ಫಾರ್ ಯು. ನಾನು ವರ್ಷ ಹಾಕಿರೋ ಒಂದಷ್ಟು ಇನ್ಸ್ಟಾ ಪೋಸ್ಟಲ್ಲಿ ನೋಡಿದ್ದೆ, ಅಪರ್ಣ ಅವ್ರದ್ದು ಒಂದು ದೊಡ್ಡ ಫೋಟೋ ಇದೆ. ಮತ್ತೆ ಇವಾಗ ಒಂದು ಪುಟಾಣಿ ನಾಯಿ ಮರಿ ಬಂದಿದೆಯಾ ಹೊಸದಾಗಿ. ನನಗೆ ಒಬ್ಬರು ಅಂದರೆ ಕಾಂಟ್ರಾಕ್ಟ್ರು, ಈಸ್ ಎ ವೆಲ್ ವಿಶರ್, ಕರ್ಕೊಂಡು ಬಂದು 2 ತಿಂಗಳು ಮಗು, ಅದು ಶೀಜು. ಅದಕ್ಕೆ ಅಮ್ಮು ಅಂತ ಹೆಸರಿಟ್ಟಿದ್ದಾರೆ. ಅದಕ್ಕೆಲ್ಲ ಅದು ಎಂಥ ಚೆನ್ನಾಗಿ
ಉಡುಗೆ ತೊಡುಗೆ ಪೋಷಾಕ್ ತೊಟ್ಕೊಂಡು ಬಂತು ಅಂತ ಹೇಳಿದ್ರೆ ಬೇಡ ಅನ್ಲಿಕ್ಕಾಗಲಿಲ್ಲ. ಹಾಂ ನೋಡೋಣ, ಅವಳಿಗೆ ಅಪರ್ಣೆಗೆ ಒಂದು ಆಸೆ ಇತ್ತು, ಈ ಸಲ ನಾನು ತರ್ತೀನಿ, ಪ್ರತಿ ಸಲ ನೀನೇ ತರ್ತಿದ್ದೆ ನನ್ನ ಜೊತೆಗೆ ಯಾವಾಗಲೂ. ಅವಳಿಗೆ ಟೆಡ್ಡಿ ಬೇರೆಲ್ಲ ಆಸೆ, ಅದು ಅದಕ್ಕೆ ಈ ಥರ ಹಿಡ್ಕೊಂಡು ಮಲ್ಕೋತೀನಿ ಅಂತ ಏನೋ ಸರಿ, ಹಾಗಾಗಿ ಅದನ್ನ ಬಂದಿದೆ. ಇರಲಿ, ಅದು ಒಂದು ಆ ಜೀವನು ನಿಮ್ಮ ಜೊತೆಗೆ ಇದ್ದು. ಹಾಗೇನು ಟೆರೇಸ್ನಲ್ಲಿ 2 ಬೆಕ್ಕಿದೆ, ಚಿನ್ನು ಮುನ್ನು ಅಂತ. ಇನ್ನೊಬ್ಬ ಇದ್ದಾನೆ ದೊಡ್ಡವನು, ಅವನು ಬಾಬಿ ಅಂತ ಕರಿತೀವಿ, ಲ್ಯಾಬ್ರಡಾರ್. ಈಸ್ ಎ ಹ್ಯೂಜ್ ಫೆಲೋ. ಓಕೆ. ಇವಳು ಮನೆ ಒಳಗೆ ಅಡ್ಡಾಡ್ಲಿಕ್ಕೆ ಇವಳಿಗೆ ಅಮ್ಮು ಅಷ್ಟೇ. ನೋಡೋಣ, ನೆನಪುಗಳು ಸಾಕಷ್ಟಿದೆ. ಆ ನೆನಪುಗಳೇ ನಿಮ್ಮನ್ನು ಜೀವಂತವಾಗೂ ಇಟ್ಟಿರುತ್ತೆ, ಅದು ನಿಮಗೊಂದು ಶಕ್ತಿ ಆಗತ್ತೆ. ಆ್ಯಂಡ್ ಇಲ್ಲಿವರೆಗೂ ಎಲ್ಲವನ್ನ ಎದುರಿಸ್ಕೊಂಡು ಗಟ್ಟಿಯಾಗಿ ನಿಂತಿದ್ದೀರಿ. ಮುಂದೆ ಕೂಡ ನಿಲ್ಲೋ ಚೇತನ, ಆತ್ಮಸ್ಥೈರ್ಯ ಎಲ್ಲವೂ ನಿಮಗೆ ಸಿಗಲಿ ಸರ್. ನಾವು ಯಾವಾಗಲೂ ಜೊತೆಗಿದ್ದೀವಿ. ಆ್ಯಂಡ್ ನಮ್ಮ ಇಡೀ ಕರ್ನಾಟಕದ ಜನತೆ ಕೂಡ ಯಾವಾಗಲೂ ನಿಮಗೆ ಒಳ್ಳೆಯದನ್ನು ಹಾರೈಸ್ತಾ ಇರ್ತೀವಿ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್ ನಗ್ನಾಗ್ತಾ ಇರಿ. ನಿಮ್ಮ ಅಪರ್ಣ ನಮ್ಮೆಲ್ಲರ ಜೊತೆಗೂ ಇದ್ದಾರೆ ಅನ್ನೋ ನಂಬಿಕೆಯೊಂದಿಗೆ ಜೀವನನ ನೋಡೋಣ. ಹೇಗೆ ಅನ್ನಿಸ್ತು ಇಲ್ಲಿಗೆ ಬಂದು? ಕೊನೆಯದಾಗಿ ಖುಷಿ ಆಯಿತು. ಆಮೇಲೆ ನಾನು ಯಾರೇ ಆಗಲಿ ಕನ್ನಡ ನಾನು ಆಡೋಕೆ ಇಷ್ಟಪಡೋದಕ್ಕಿಂತ ಇನ್ನೊಬ್ಬರು ಆಡೋದು, ಮಾತನಾಡೋದನ್ನು ಕೇಳೋಕೆ ಇಷ್ಟಪಡ್ತೇನೆ. ಹಾಗಾಗಿ ಬೇರೆ ನೀವು ಪಟ 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 ಅಂತ ಎಲ್ಲ ರೇಡಿಯೋ ಜಾಕಿಗಳು ಮಾತಾಡೋದು ಹಾಗೆ ಒಂಥರ ಖುಷಿ ಎಲ್ಲಿಂದ ಬರುತ್ತಪ್ಪ, ಅದು ಚಿಟ್ಟೆ ಪಡಪಡಿಸೋ ಹಾಗೆ ಅಂತ ಅನಿಸುತ್ತೆ. ಅದು ಖುಷಿ ಆಗುತ್ತೆ. ಅದು ಈಗ ನಾವು ಒಬ್ಬ ಲೇಖಕ ನಿಮ್ಗಳು ಹಾಗೆ ಮಾತಾಡೋಕ್ಕಾಗೋದಿಲ್ಲ. ಕಾರಣ ಏನು ಅಂದರೆ ನಮ್ಗೆ ಪ್ರತಿಯೊಂದು ಮಾತನ್ನ ಅಳೆದು ತೂಗಿ ಹಾಕಬೇಕಾಗತ್ತೆ. ಆ ನಿಮ್ಮ ಸ್ಪಾಂಟೇನಿಟಿ ಇದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್ ಆ್ಯಂಡ್ ಬೆಸ್ಟ್ ವಿಶಸ್ ಫ್ರಮ್ ಆಲ್ ಆಫ್ ಜಸ್ಟ್ ಕ್ಯೂರಿಯಾಸಿಟಿ. ಥ್ಯಾಂಕ್ ಯು. ಸಿಗೋಣ. ಸೊ ಅದಾಗಿತ್ತು ಇವತ್ತಿನ ನಮ್ಮ ಎಪಿಸೋಡ್. ಸಾಕಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಸರ್ ಇಟ್ಟರು. ಜೀವನನ ಹೇಗೆ ನೋಡಿದ್ರು ದಂಪತಿಗಳಾಗಿ, ಇವತ್ತು ಹೇಗಿದ್ದಾರೆ, ಮುಂದಿನ ಆಲೋಚನೆಗಳೇನು, ನಮ್ಮ ಎಲ್ಲ ಈ ಸಂಭಾಷಣೆಯ ಯಾವ ಭಾಗ ನಿಮಗೆ ಬಹಳ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಯಾವ ಗೆಸ್ಟನ್ನು ನೋಡೋಕ್ಕೆ ಇಷ್ಟಪಡ್ತೀರಾ ಅದನ್ನು ಕೂಡ. ಅಂಟಿಲ್ ನೆಕ್ಸ್ಟ್ ಟೈಮ್, ಅಫ್ಕೋರ್ಸ್ ಇವತ್ತು ಮಾತಲ್ಲೇ ಸಾಕಷ್ಟು ವಿಚಾರಗಳನ್ನು ಇಟ್ಟಿದ್ದೀವಿ. ಐ ಹೋಪ್ ಈ ಎಲ್ಲ ಒಂದಷ್ಟು ಜೀವನನ ನೋಡೋಕ್ಕೆ ಒಂದು ಟೂಲ್ ಆಗಿ ಕಾಣಿಸುವಂಥ, ಪರ್ಸ್ಪೆಕ್ಟಿವ್ಸ್ ಆಗಿ ಕಾಣಿಸುವಂಥ ಸಾಕಷ್ಟು ಮಾತುಗಳನ್ನು ನೀವು ನಿಮ್ಮ ಲೈಫಲ್ಲಿ ಯಾವ್ಯಾವುದನ್ನು ಉಪಯೋಗಿಸ್ಕೋತೀರಾ ಆ ಆಯ್ಕೆ ಸದಾ ನಿಮ್ಮದೇ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಲೈಫಲ್ಲಿ ಏನು ಕಳ್ಕೊಂಡ್ರು ಕುತೂಹಲನ ಮಾತ್ರ ಕಳ್ಕೋಬೇಡಿ. ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.